ನನ್ನ ಜೀವನದಲ್ಲಿ ಗುರುಗಳೇ ನನಗೆ 2015-16 ಒಂದು ನಮ್ಮ ರಿಲೇಷನ್ ಹುಡುಗಿ ಕೊಟ್ಟಾಗೆ ಒಂದ್ ಸ್ವಲ್ಪ ನನಗೆ ಸಂಬಂಧ ಇಟ್ಕೊಂಡಿದ್ದೆ ಗುರುಗಳೇ. ನಾನು ನಮ್ಮ ಅಪ್ಪ ಅಮ್ಮ ಸರಿ ಹಂಗಾರೆ ಹೋಗಿ ಬಂದು ಕೇಳ್ಕೊಂಬಂದ್ಬಿಡನಪ್ಪ, ಹುಡುಗಿನೂ ಹೇಳಿದ್ಲು ಕೇಳ್ತಾ ಇದಾರೆ ಅವ್ರು ಇವ್ರು, ನೀನ್ ಬಂದು ಫಿಕ್ಸ್ ಮಾಡ್ಕೊಂಡು ಹೋಗೋ ಅನ್ನೋ ಲೆಕ್ಕದಾಗ ಹೇಳಿದ್ರು ಗುರುಗಳೇ. ಅದಾದ ನಂತರ ಅಪ್ಪ ಅಮ್ಮ ತಂಗಿ ಎಲ್ಲಾ ಕೂಡಿ ನಾವು ಹೋಗ್ಬೇಕು ಅನ್ನೋ ಟೈಮಲ್ಲೇ ಆ ಕಡೆಯಿಂದ ನನಗೆ ಒಂದು ಕಾಲ್ ಬಂತು ಗುರುಗಳೇ, ಯಾವ್ದೇ ಕಾರಣಕ್ಕೂ ನೀನ್ ನಮ್ಮೂರಿಗೆ ಬರಬೇಡ ಅಂತ ಹೇಳಿ. ಯಾರು? ಹುಡುಗಿನೇ ಫೋನ್ ಮಾಡಿದ್ಲು ಗುರುಗಳೇ. ಅಲ್ಲಿಯೇ ಲಾಸ್ಟ್ ಕಾಲ್, ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ನನ್ನ ಜೀವನದಲ್ಲಿ ಯಾವತ್ತೂ ಬರಬಾರ್ದು ಅಂತ ಹೇಳಿ ಒಂದೇ ಒಂದು ಕಾಲ್ ಮಾಡಿ ಹೇಳಿದ್ರೆ ಅವತ್ತಿದ್ರೆ ನಾನು ನೋಟಲ್ ಆಗ್ಬಿಟ್ಟೆ ಗುರುಗಳೇ. ಅಂದ್ರೆ ಆಕೆಗೆ ಇಷ್ಟ ಇರ್ಲಿಲ್ವಾ? ತುಂಬಾ ಇಷ್ಟ ಇತ್ತು ಗುರುಗಳೇ, ಬಟ್ ಫ್ಯಾಮಿಲಿ ಒಳಗಡೆ ನಿನಗೆ ಅವನೇ ಬೇಕು ಅನ್ನೋದಾಗಿದ್ರೆ ನಮಗೆಲ್ಲರಿಗೂ ವಿಷ ಕೊಟ್ಟೆ ಹೋಗ್ಬೇಕು ನೀನು. ಅಂದ್ರೆ ಅವ್ರು ಯಾರನ್ನಾದ್ರೂ ಬೇರೆ ಹುಡುಗನ್ ನೋಡಿದ್ರ ಮನೆಯವರು? ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಯಾವ್ದೇ ಕಾರಣಕ್ಕೂ ನಮ್ಮೂರ್ ಕಡೆಗೆ ತಲೆ ಹಾಕ್ಬಾರ್ದು, ನನ್ನ ವಿಚಾರದಲ್ಲಿ ಎಂಟರ್ಫೇರ್ ಆಗ್ಬಾರ್ದು ಅಂತೇಳಿ ಒಂದು ಮಾತು ತಗೊಂಡಿದ್ಲು ಗುರುಗಳೇ. ನಾನು ಆಮೇಲೆ ಅದಾಗಿ ಒಂದ್ 2-3 ದಿನಕ್ಕೆ ಕಾಲ್ ಮಾಡಕ್ ಪ್ರಯತ್ನ ಪಟ್ಟೆ ಗುರುಗಳೇ, ಬಟ್ ಕಾಲ್ ಸ್ವಿಚ್ ಆಫ್ ಅಂತ ಬಂತು ಗುರುಗಳೇ. ಆಮೇಲೆ ಒಂದೇ ಒಂದು ಏನಾದ್ರೂ ಮಾಡಿ ಟ್ರೈ ಮಾಡ್ಬೇಕು ಅಂತ ಹೇಳಿ ಎದ್ದು ಊರಲ್ಲೇ ಹೋಗಿ ಒಬ್ಬೊಂದ್ ಕಡೆಯಿಂದ ಸಹಾಯ ತಗೊಂಡು ಒಂದ್ ಸರಿ ಮೀಟ್ ಆದ್ವಿ ಗುರುಗಳೇ. ನಾವು ಏನಿಲ್ಲ ಗುರುಗಳೇ, ನನಗೆ ಊರ್ ಬೇಜಾರಾಗಿತ್ತು ಗುರುಗಳೇ. ಅಂದ್ರೆ ಬದುಕಿನ ಕುರಿತು ಜಿಗುಪ್ಸೆ ಆಗಿತ್ತು ಅಷ್ಟೊತ್ತಿಗೆ? ಹೌದೌದು ಗುರುಗಳೇ, ತುಂಬಾ ಜಿಗುಪ್ಸೆ ಆಗ್ಬಿಡ್ತು ಗುರುಗಳೇ. ಏನು ನಾನು ಪ್ರತಿ ಒಂದ್ ಹೆಜ್ಜೆ ನಾನು ಏನೇನ್ ನೋಡಿದ್ರು ಅವಳು ಅಲ್ಲಿರ್ತಾಳೆ ಗುರುಗಳೇ. ನಾನ್ ಗಾಡಿಯಲ್ಲಿ ಹೋದ್ರೆ ಅವಳು ಆ ಸೀಟ್ ನೆನಪಾಗುತ್ತೆ ಗುರುಗಳೇ. ಕಾಲೇಜ್ ಮುಂದೆ ಹೋಗ್ಬೇಕಾದ್ರೆ ಅವಳು ಕಾಲೇಜಲ್ಲಿ ಇರೋದ್ ನೆನಪಾಗುತ್ತೆ ಗುರುಗಳೇ. ಪ್ರತಿ ಒಂದು ಹಿಂಸೆ ಮಾಡಕತ್ ಗುರುಗಳೇ. ಸುತ್ತಲೂ ಇವಳದ ಎಲ್ಲಿ ಕಂಡ್ಬಿಟ್ಟು ನೋಡಿದ್ರು ಅವಳು ಅಲ್ಲಿದ್ಲಲ್ಲ, ಇವಳು ಇಲ್ಲಿದ್ಲಲ್ಲ, ಇಷ್ಟು ಟಾರ್ಚರ್ ತಡೆಯಕ್ಕಾಗದೆ ಗುರುಗಳೇ. ನಾನು ತೀರ್ಥಯಾತ್ರೆ ಅನ್ನೋರ್ ಗಟ್ಟನೆ ಹೋಗ್ಬಿಟ್ಟೆ ಗುರುಗಳೇ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹಿಂಗೆ ಎಲ್ಲಿ ಸಿಗತ್ತಲ್ಲೇ ಒಂದೇ ಅರಿವಿ ಗುರುಗಳೇ. ನಾನ್ ರಿಟರ್ನ್ ಊರಿಗೆ ಬರೋದ್ರಲ್ಲೇ ತುಂಬಾ ಖುಷಿ ಆಗ್ತದ್ರಿ ಗುರುಗಳೇ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವ್ರಿ ಗುರುಗಳೇ, ನೀವ್ ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿದ್ದೀವಿ. ಏನ್ ಮಾಡ್ಕೊಂಡು? ನಾನು ಡ್ರೈವರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಗುರುಗಳೇ. ಸಂತೋಷ. ಈ ಮುಂಚೆ ಕರೆ ಮಾಡಿದ್ರ ನೀವು? ಇಲ್ಲ ಗುರುಗಳೇ, ಫಸ್ಟ್ ಟೈಮ್ ಇವತ್ತೇ ಕರೆ ಮಾಡ್ತಿರೋದು ಗುರುಗಳೇ. ನಾನು ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಈಗ ಸುಮಾರು ಒಂದು 5-6 ತಿಂಗಳಾಯ್ತು ಗುರುಗಳೇ ನಾನು ನೋಡ್ತಾ ಇದ್ ನಿಮ್ ಕಾರ್ಯಕ್ರಮನ. 5-6 ತಿಂಗಳು? ನನಗೆ ಅಷ್ಟು ಐಡಿಯಾ ಇದ್ದಿಲ್ಲ ಗುರುಗಳೇ. ಹಂಗಾಗಿ ಈ ವಾಟ್ಸಪ್ ಅಲ್ಲೇ ನಿಮ್ದು ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಸಣ್ಣ ಸಣ್ಣ ಕ್ಲಿಪ್ಸ್ ಬರೋದ್ ನೋಡಿ ವಾಟ್ಸಪ್ ಇದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಅವಾಗ್ಲಿಂದ ನಿಮ್ಮ ವಾಯ್ಸ್ ಕೇಳ್ಬೇಕು, ಪ್ರತಿನಿತ್ಯ ಕಾಲ್ ಮಾಡ್ಬೇಕು ಅನ್ಕೊಂಡೆ, ಬಟ್ ಮಾಡಕ್ ಆಗಿದ್ದಿಲ್ಲ. ಇವತ್ತು ಫ್ರೀ ಆಗಿದ್ದೆ ಕಾಲ್ ಮಾಡಿದೆ ಗುರುಗಳೇ. ಹೌದಾ? ಫಸ್ಟ್ ಟೈಮ್ ದೇವ್ರ ನೆನ್ಸ್ಕೊಂತ ಕಾಲ್ ಮಾಡಿದ್ದೆ, ಶ್ರೀಕೃಷ್ಣ ಅಂತ ಹೇಳಿ ಕಾಲ್ ಕನೆಕ್ಟ್ ಆಯ್ತು. ತುಂಬಾ ಗುರುಗಳೇ ಖುಷಿ ಆಗ್ತದೆ ಗುರುಗಳೇ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಇದೇನು ಬಿಡುವಾದಾಗೆಲ್ಲ ನೋಡ್ತಾ ಇರ್ತೀರಿ? ಬಿಡುವಾದಾಗೆಲ್ಲ ನೋಡ್ತಾ ಇರ್ತೇನೆ ಗುರುಗಳೇ. ಏನಾದ್ರು ಹಂಚ್ಕೊಳ್ಳೋದು ಇದೆಯಾ? ಇದೆ ಗುರುಗಳೇ, ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡ್ತಾ ಇದ್ದ. ಅದು ನೀವೇ ಮರ್ತಾ ಹೋಗ್ಬಿಡ್ತು ಅನ್ನೋಷ್ಟು ಖುಷಿ ಆಗ್ತಿದೆ ಗುರುಗಳೇ ನನಗೆ. ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು ಗುರುಗಳೇ. ಹೇಳಿ. ನಾನು ಸ್ಕೂಲ್ ಬಸ್ ವ್ಯಾನ್ ಡ್ರೈವಿಂಗ್ ಮಾಡ್ತೇನ್ರಿ ಗುರುಗಳೇ. ನಾನು ಸ್ಕೂಲ್ ಬಸ್ ಮೇಡಮ್. ಸಣ್ಣ ಚಿಕ್ಕ ಹುಡ್ರು ಇರ್ತಾರೆ ಸ್ಕೂಲಲ್ಲಿ, ಆಮೇಲೆ ಅವ್ರನ್ನ ಕರ್ಕೊಂಡ್ ಹೋಗೋದು ಕರ್ಕೊಂಡ್ ಬರೋದು ಮಾಡ್ತೇನೆ ಉದ್ಯೋಗನ. ನನ್ನ ಜೀವನದಲ್ಲಿ ಗುರುಗಳೇ ನನಗೆ 2015-16 ಒಂದು ನಮ್ಮ ರಿಲೇಷನ್ ಹುಡುಗಿ ಕೊಟ್ಟಾಗೆ ಒಂದ್ ಸ್ವಲ್ಪ ನನಗೆ ಸಂಬಂಧ ಇಟ್ಕೊಂಡಿದ್ದೆ ಗುರುಗಳೇ. ನಾನು 2015-16 ಗುರುಗಳೇ. ಸಂಬಂಧ ಅಂದ್ರೆ ಪ್ರೀತಿ ಪ್ರೇಮ ಅಂತ ಹೇಳಿ ಇದ್ದೆ ಗುರುಗಳೇ ನಾನು. ಬಟ್ ಅಪ್ಪ ಅಮ್ಮ ಆಯ್ತಪ್ಪ ನೀನು ಇಷ್ಟಪಟ್ಟದಂಗೆ ಆಗ್ಲಿ, ಒಳ್ಳೇದಾದ್ರೆ ಚೆನ್ನಾಗತ್ತೆ ಅಂತ ಹೇಳಿ ಅವರು ನನ್ನ ಪ್ರಕಾರನೇ ನಡ್ಕೊಂಡ್ರಿ ಗುರುಗಳೇ. ಅವರು ಆಮೇಲೆ ನಮ್ಮ ರಿಲೇಷನ್ ಅವ್ರಿಗೆ ಗೊತ್ತಿತ್ತು ಗುರುಗಳೇ ನಾನು ಇಷ್ಟಪಡ್ತಾ ಇದ್ದೇನಂತೆ ಆ ಹುಡುಗಿನ. ಬಟ್ ಊರಿಗೆ ಹೋದಾಗ ಒಮ್ಮೆ ಕರ್ಕೊಂಡ್ ಹೋಗೋದು, ಆಮೇಲೆ ಜಾತ್ರೆ ಗೀತ್ರೆ ಇದ್ದಲ್ಲೇ ಕರ್ಕೊಂಡ್ ಹೋಗಿ ಬಾರಪ್ಪ ಅನ್ನೋದು ಎಲ್ಲ ಹೇಳ್ತಾ ಇದ್ರು ಗುರುಗಳೇ.
ಆನಂತರ ಏನಾಯ್ತೋ ಏನೋ ಸಡನ್ಲಿ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಸರಿ ಹಂಗಾರೆ ಹೋಗಿ ಬಂದು ಕೇಳ್ಕೊಂಬಂದ್ಬಿಡನಪ್ಪ, ಹುಡುಗಿನೂ ಹೇಳಿದ್ಲು ಕೇಳ್ತಾ ಇದಾರೆ ಅವ್ರು ಇವ್ರು, ನೀನ್ ಬಂದು ಫಿಕ್ಸ್ ಮಾಡ್ಕೊಂಡ್ ಹೋಗೋ ಅನ್ನೋ ಲೆಕ್ಕದಾಗ ಹೇಳಿದ್ರು ಗುರುಗಳೇ. ಓಕೆ. ಅದಾದ ನಂತರ ಅಪ್ಪ ಅಮ್ಮ ತಂಗಿ ಎಲ್ಲಾ ಕೂಡಿ ನಾವು ಹೋಗ್ಬೇಕು ಅನ್ನೋ ಟೈಮ್ ಅಲ್ಲೇ ಆ ಕಡೆಯಿಂದ ನನಗೆ ಒಂದು ಕಾಲ್ ಬಂತು ಗುರುಗಳೇ, ಯಾವ್ದೇ ಕಾರಣಕ್ಕೂ ನೀನ್ ನಮ್ಮೂರಿಗೆ ಬರಬೇಡ ಅಂತ ಹೇಳಿ. ಯಾರು? ಹುಡುಗಿನೇ ಫೋನ್ ಮಾಡಿದ್ಲು ಗುರುಗಳೇ. ನಿಮಗೆ? ಹಾ, ನಮಗೆ ಅಂದಿವೆ. ನಾನು 9:10 ಗಂಟೆ ಸುಮಾರ ಹೋಗ್ಬೇಕು ಅಂತೇಳಿ ರೆಡಿ ಆದೆ, ಫ್ಯಾಮಿಲಿ ಕರ್ಕೊಂಡು. ನಮ್ಮೂರಿಗೆ ಅವ್ರೂರಿಗೆ ಒಂದು 20 ಕಿಲೋಮೀಟರ್ಸ್ ದೂರ ಆಗತ್ತೆ ಗುರುಗಳೇ ಅಷ್ಟೇ. ಹೋಗ್ಬೇಕು ಅಂತ ರೆಡಿ ಆಗತ್ಲೆ ಸಡನ್ಲಿ ಆ ಕಡೆಯಿಂದ ಒಂದು ಕಾಲ್ ಬಂತು ಗುರುಗಳೇ, ಅದೇ ಅನ್ಯೋನ್ ನಂಬರ್ ಇಂತ್ರ. ಬಟ್ ಮಾಡಿರೋದ್ ಕಾಲು ಇವ್ರೇ ಅನ್ನೋದು ಗೊತ್ತಾಯ್ತು ಗುರುಗಳೇ ನನಗೆ. ನಮ್ಮವ್ರೇ ನನಗೆ ಕಾಲ್ ಮಾಡಿದ್ರು ಅಂತೇಳಿ. ಬಟ್ ಬರ್ಬೇಡ ನೀನು, ಬಂದ್ರೆ ಸುಮ್ಮನೆ ತುಂಬಾ ತೊಂದ್ರೆ ಆಗತ್ತೆ ಇಲ್ಲಿ ಅಂತ ಹೇಳಿ ಅನ್ನೋ ಸಿಚುವೇಶನ್ ಅಲ್ಲಿ ಕಾಲ್ ಬಂತು ಗುರುಗಳೇ. ಯಾಕೆ ತೊಂದ್ರೆ ಆಗುತ್ತೆ? ಅಂದ್ರೆ ನಾವು ಇಷ್ಟಪಟ್ಟದ್ದು ಆಮೇಲೆ ಅದೆಲ್ಲ ಗೊತ್ತಾಗಿ ಆದಂತರ ನಮ್ಮ ಆಜು ಬಾಜು ಪಕ್ಕದ ಮನೆಯರೇನ್ ಇರ್ತಾರಲ್ಲ ಗುರುಗಳೇ, ಅವ್ರಿಗೆ ಅವ್ರ ತಂದೆ ತಾಯಿ ಆತು, ಅವ್ರ ಅಜ್ಜಿ ಆತು, ಅವ್ರ ಮಾಮಾರ ಆತು, ಅವ್ರ ತೆರೆ ಒಳಗೆ ಇಲ್ಲ ಸಲದ್ದು ಆರೋಪ ಮಾಡಿದ್ರು ಗುರುಗಳೇ. ಮಾಡಿದಾದ ನಂತರ ಅವ್ರಿಗೆ ಏನಾಗ್ಬಿಡ್ತು, ಇಂಥವ್ನಿಗೆ ಕೊಡ್ತೀರಾ, ಅವನೊಬ್ಬ ಡ್ರೈವರು, ಅವನೊಬ್ಬ ಚಾಲಕ, ಅವನ್ ಹೆಂಗ್ ನೋಡ್ಕೊಂತಾನೆ, ಹಾಗೆ ಹೀಗೆ ಅಂತೇಳಿ ತಿಳಿವಾ ತುಂಬಿತ್ರ. ಅವ್ರು ಸಡನ್ಲಿ ಇವ್ರೊಂದು ಆಸೆ ಹಚ್ಚಿದ್ರು ಗುರುಗಳೇ ಅವರಿಗೆ. ಬಟ್ ನಾನು ಊಹಾಪೋಹದಿಂತ್ರ ಇವಾಗ ಎಷ್ಟು ಪರ್ಫೆಕ್ಟ್ ಆಗಿ ಮಾತಾಡ್ತಲ್ಲ ಗುರುಗಳೇ, ಯಾವಾಗ ಹಿಂಗಾಯ್ತು ಅನ್ನೋದು ನನಗೆ ಅದೇ ಹುಡುಗಿನ ಬಾಯ್ ಬಿಟ್ಲು ಗುರುಗಳೇ. ಯಾರು ಹೇಳಿದ್ರು, ಯಾರ ಕಡೆಯಿಂದ ಫೋನ್ ಬಂತು ಏನು ಅಂತೇಳಿ ಸುಮಾರು ಅದನ್ನ ಹೇಳಾಕ ಕನಿಷ್ಠ ಏನೋ ಇಲ್ಲ ಅಂದ್ರು ಗುರುಗಳೇ, 6 ವರ್ಷ ಬಿಟ್ಟಾದ ನಂತರ ನನಗೆ ಸತ್ಯ ಗೊತ್ತಾಗಿದ್ದು ಗುರುಗಳೇ ಅದು. ಆಯ್ತು ಸರಿ ಅಂತೇಳಿ ನಮ್ಮ ಅಪ್ಪ ಅಮ್ಮ ತುಂಬಾ ಮನ್ಸಿ ನೋವು ಮಾಡ್ಕೊಂಡ್ರು ಗುರುಗಳೇ. ನನ್ ಮಗ ಹಿಂಗ ಮೋಸ ಮಾಡಿಬಿಟ್ರಲ್ಲ, ಹಿಂಗ ಅನ್ಯಾಯ ಮಾಡಿಬಿಟ್ರಲ್ಲ. ಬಟ್ ಯಾರ ಅನ್ಯಾಯ ಮಾಡಿದ್ರು, ಯಾಕೆ ಹಿಂಗಾಯ್ತು ಅಂತ ಸಿಚುವೇಶನ್ 2017 ನನಗೆ ಇವಾಗ ರೀಸೆಂಟ್ ಆಗಿ 1 ವರ್ಷದ ಹಿಂದೆ ಗೊತ್ತಾಗಿರೋದು ಗುರುಗಳೇ ನನಗಿದು. ಯಾರು ಮೋಸ ಮಾಡಿದ್ರು, ಯಾರು ಈ ತರ ಮಾತಾಡಿದ್ರು ಅಂತ ಹೇಳಿ. ಬಟ್ ಅವಾಗಿನ ಸಿಚುವೇಶನ್ಗೆ ಅವ್ರಿಗೆಲ್ಲ ತುಂಬಾ ಪ್ರೆಷರ್ ಹಾಕಿದ್ರು, ನೀನು ಅವನೇ ಬೇಕು ಅಂದ್ರೆ ನಮ್ಗೆಲ್ಲರಿಗೂ ವಿಷ ಕೊಟ್ಟು ಹೋಗ್ಬೇಕು, ನೀನು ರಿಲೇಶನ್ ಆದ್ರೂ ನಾವು ಕೊಡೋದಿಲ್ಲ ಅವನಿಗೆ, ನಾವೇನೋ ಸಲಿಗೆ ಅಂತ ಇದ್ರಿ ಅಂತೇಳಿ ಚೆನ್ನಾಗಿದ್ವಿ, ಆದ್ರೆ ಈ ತರ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಿದ್ದಲ್ಲ ಅಂತೇಳಿ ಆ ಕಡೆಯಿಂದ ಮಾತು ಬಂದು ಗುರುಗಳೇ. ಆಮೇಲೆ ನಾನೊಂದು ಅರ್ಥ ಮಾಡ್ಕೊಂಡೆ ಗುರುಗಳೇ, ನಮ್ ತಂದೆ ತಾಯಿಗೆ ನಾನು ಹೇಳಿದೆ, ನೀವು ಯಾರ ಕೈಕಾಲು ಹಿಡಿಯೋಂತ ಪರಿಸ್ಥಿತಿ ಇಲ್ಲಮ್ಮ, ನಾನ್ ನಿಮ್ಗೋಸ್ಕರ ಬದುಕ್ತೇನೆ, ಅವ್ರು ಯಾರ್ದೋ ಸಲುವಾಗಿ ನೀವು ಕೈಕಾಲು ಹಿಡಿಯೋಂತ ಅವಶ್ಯಕತೆ ಇಲ್ಲ. ನಮ್ಮಪ್ಪ ಅಮ್ಮ ಬಹಳ ಗೋಳಾಡಿದ್ರು ಗುರುಗಳೇ, ನಾವ್ ಹೋಗಿ ಒಪ್ಸ್ಕೊಂಡ್ಬರ್ತೇವಿ, ಹಿರಿಯರ್ನ ಕರ್ಕೊಂಡ್ ಹೋಗ್ತವಿ, ನನ್ನ ಮಗ ಹಾಳಾಗ್ತಾನ ಅಂತೇಳಿ ನಮ್ ತಂದೆ ತಾಯಿ ಬಹಳ ಕಣ್ಣೀರ್ ಹಾಕ್ಬಿಟ್ರು ಗುರುಗಳೇ. ಆನಂತರ ನಾನೇ ಧೈರ್ಯ ತಗೊಂಡೆ, ನನ್ ಫ್ರೆಂಡ್ಸ್ ಎಲ್ಲಾ ಧೈರ್ಯ ಹೇಳಿದ್ರು, ಇಲ್ಲ ವಿನಯ ನೀನ್ ಅಪ್ಪ ಅಮ್ಮ ನೋಡ್ಕೋಬೇಕು ಹಾಗೆ ಹೀಗೆ ಅಂತ ಹೇಳಿ ಗುರುಗಳೇ. ಆನಂತರ ನಾನು ಗಟ್ಟಿ ಧೈರ್ಯ ಮಾಡ್ಕೊಂಡು ಅಲ್ಲಿ ಸಿಚುವೇಶನ್ ಲಾಸ್ಟ್ ಕಾಲ್ ಗುರುಗಳೇ 2017 ಜನವರಿ 11ನೇ ತಾರೀಕು ಗುರುಗಳೇ. ಅಲ್ಲಿಯ ಲಾಸ್ಟ್ ಕಾಲ್, ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ನನ್ನ ಜೀವನದಲ್ಲಿ ಯಾವತ್ತೂ ಬರಬಾರ್ದು ಅಂತೇಳಿ ಒಂದೇ ಒಂದು ಕಾಲ್ ಮಾಡಿ ಹೇಳಿದ್ರೆ ಅವತ್ತಿದ್ರೆ ನಾನು ನೋಟಲ್ ಆಗ್ಬಿಟ್ಟೆ ಗುರುಗಳೇ. ಅಂದ್ರೆ ಆಕೆಗೆ ಇಷ್ಟ ಇರ್ಲಿಲ್ವಾ? ತುಂಬಾ ಇಷ್ಟ ಇತ್ತು ಗುರುಗಳೇ. ಬಟ್ ಫ್ಯಾಮಿಲಿ ಒಳಗಡೆ ನಿನಗೆ ಅವನೇ ಬೇಕು ಅನ್ನೋದಾಗಿದ್ರೆ ನಮಗೆಲ್ಲರಿಗೂ ವಿಷ ಕೊಟ್ಟೆ ಹೋಗ್ಬೇಕು ನೀನು. ಅಂದ್ರೆ ಅವ್ರು ಯಾರ್ದಾದ್ರು ಬೇರೆ ಹುಡುಗನ್ ನೋಡಿದ್ರ ಮನೆಯವರು? ಹಾ ಗುರುಗಳೇ, ಮನೆಯವ್ರು ಅಂದ್ರೆ ಮನೆಯವ್ರಿಗೆ ನೌಕರಿ ಇದ್ದನಿ ಕೊಡ್ಬೇಕು, ಆಸ್ತಿ ಇದ್ದನಿ ಕೊಡ್ಬೇಕು, ಎಂತ ಬೇಕಾದಂತ ವರ ಬಂದು ಕೇಳ್ಕೊಂಡ್ ಹೋಗಿದ್ದು ಗುರುಗಳೇ. ಈ ಕೇಳ್ಕೊಂಡ್ ಹೋದ್ ನಂತರನ ಆ ಹುಡುಗಿ ನನಗೆ ಫೋರ್ಸಬಲ್ ಮಾಡಿದ್ದು ಗುರುಗಳೇ. ಏನಂತ? ನೀವು ಬಂದು ಮನೇಲಿ ಬಂದು ಕೇಳ್ಕೊಂಡ್ ಹೋಗಿ ಅಪ್ಪ ಅಮ್ಮನ್ನ, ನನಗೂ ಇಷ್ಟ ಐತಿ, ಸುಮ್ನೆ ಬೇರೆ ಕಡೆ ತೋರ್ಸಾಕತ್ತಾರ ಇವ್ರೆಲ್ಲ, ಆಮೇಲೆ ಆಗಾಗಿನ ಬಳಕ ಆಮೇಲೆ ಏನು ಮಾಡ್ಕೊಳಕ್ ಆಗೋದಲ್ಲ, ಬಂದು ಮನೇಲಿ ಕೇಳ್ಕೊಂಡವ್ರಿ ರಿಲೇಷನ್ ಗುರುಗಳೇ. ಅಪ್ಪ ಅಮ್ಮ ನಮ್ಮ ಅಪ್ಪನ್ನ ತಮ್ಮನ್ ಮಗಳು ರೀ ಗುರುಗಳೇ ಅವರು, ಖಾಸ್ ಮಾಮನ್ ಮಗಳು ರೀ ಗುರುಗಳೇ ಅವರು. ಹಿಂಗೆಲ್ಲ ಆಗಿನ ಬಳಕೆ ಆಯ್ತು ಅಂತೇಳಿ ನಾನು ಇದು ಮಾಡಿದೆ. ಇವತ್ತಿಗೂ ನಮ್ಮಮ್ಮ ಅವ್ರು ಕೊಟ್ಟಾಗ ಮಾತಾಡೋದಲ್ರಿ ಗುರುಗಳೇ, ಅಷ್ಟಕ್ಕೆ ಸಂಬಂಧ ಹರ್ಕೊಂಡ್ ಹೋಗ್ಬಿಡ್ತೀರಿ ಗುರುಗಳೇ.
ಆ ನಂತರ ನಮ್ಮ ಅಪ್ಪ ಅಮ್ಮನ ಕಣ್ಣೀರ್ ಹಾಕ್ಸೋಂತ ಅವಶ್ಯಕತೆ ಇಲ್ಲ. ನಾನ್ ಮಾಡಿದ ತಪ್ಪಿಂತ್ರ ಇವರೆಲ್ಲ ನೀವು ಅನುಭವಿಸಕತ್ರಲ್ಲ ಅಂತೇಳಿ ನಾನು ಗಟ್ಟಿ ಮನಸ್ಸು ಮಾಡ್ಕೊಂಡ್ ಗುರುಗಳೇ ಅಲ್ಲಿಂದ ಬಿಟ್ಬಿಟ್ಟೆ ಗುರುಗಳೇ. ಬಟ್ ನೀವು ಎಷ್ಟು ವರ್ಷ ಪ್ರೀತಿಸಿದ್ರಿ? ನಾನು ಸುಮಾರು ಒಂದು 4 ವರ್ಷ ಲವ್ ಮಾಡಿದ್ವಿ ರೀ ಗುರುಗಳೇ. ಅಂದ್ರೆ ನೀವು ಚಾಟ್ ಅಲ್ಲಿ ವಾಟ್ಸಪ್ ಅಲ್ಲೆಲ್ಲ ಮಾತಾಡ್ತಿದ್ರಾ? ಹೌದೌದು. ನಂದೇ ಫಸ್ಟ್ ನಾನು ಇಷ್ಟಪಟ್ಟದ್ದು ಹೆಂಗೆ ಅಂದ್ರೆ ಗುರುಗಳೇ, ನಾನು ಅವಳನ್ನ ಅವತ್ತ ಇಲ್ಲಿ ನಮ್ಮ ಊರಿಗೆ ಶಾಲಿ ಕಲಿಯಾಕಂತ ಬಂದು ಹುಡುಗಿರಿ ಗುರುಗಳೇ. ಅದು ನಿಮ್ಮೂರಿಗೆ? ನಮ್ಮೂರಿಗೆ ಶಾಲಿ ಕಲಿಯಾಕಂತ ಬಂದದ್ದು. ಹಂಗೆ ಮಾಮ 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 ಅನ್ಕಂತ ಇದ್ದು ಆ ಹುಡುಗಿನೇ ನನಗೆ ಪ್ರಪೋಸ್ ಮಾಡಿ, ಇಲ್ಲ ಮಾಮ ನೀನಿಲ್ಲ ಅಂದ್ರೆ ನನಗೆ ಜೀವನ ಮಾಡಕ್ ಆಗೋದಲ್ಲ, ಹಾಗೆ ಹೀಗೆ ಅನ್ಕಂತ ಹೇಳಿ ಕನಿಷ್ಠ ಒಂದ್ 4 ವರ್ಷ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲಾ ಮುಗಿತ್ರಿ ಗುರುಗಳೇ. ಅದಾದ ನಂತರ 2 ವರ್ಷ ಮನೆಯಲ್ಲೇ ಇದ್ಲು ರೀ. ಸೆಕೆಂಡ್ ಇಯರ್ ಮುಗಿಸಿ ಆದ ನಂತರ 18 ಆಗಿ 20 ವರ್ಷ ತನಕ ಮನೆಯಲ್ಲೇ ಇತ್ತು. ಅವಾಗ ಎಲ್ಲ ಕಂಟಿನ್ಯೂ ಆಗಿ ಫೋನು, ಚಾಟು, ಆಮೇಲೆ ಲೆಟರು ಈ ತರ ಇದ್ವಿ ಗುರುಗಳೇ ನಾವು. ಎಸ್ಪೆಷಲಿ ಅವಾಗ ಕೀಪ್ಯಾಡ್ ಸೆಟ್ರಿ ಗುರುಗಳೇ. ನಮ್ಗೆ ಅಷ್ಟು ಈ ಸ್ಮಾರ್ಟ್ ಫೋನ್ ಇದ್ದಿಲ್ಲ. ನಾನು ಬೆಳಗ್ಗೆ ಎದ್ದು ಹೋಗ್ಬೇಕಾದ್ರೆ ಒಂದ್ ಲೆಟರ್ ಬರ್ದಿಟ್ಟು ಹೋದೆ ಅಂದ್ರೆ ಆ ಲೆಟರ್ ಆನ್ಸರ್ ಮರುದಿವ್ಸ ಬೆಳಗ್ಗೆ ಸಿಗದ್ರಿ ಗುರುಗಳೇ ನನಗೆ. ಅಂದ್ರೆ ನೀವು ಒಂದೇ ಊರಲ್ಲಿ ಇದ್ರಿ ತಾನೆ? ಒಂದೇ ಊರಲ್ಲೇ, ಮನೆ ಹಿಂದ್ಗಡೆ, ಅವ್ರು ಮನಿ ಹಿಂದ್ಗಡೆ, ನನ್ ಮನಿ ಮುಂದ್ಗಡೆ ರೀ. ಲೆಟರ್ ಯಾರು ಕೊಡ್ತಿದ್ರ ಹುಡುಗಿಗೆ? ಅವ್ರಿಗೆ ನಾನೊಂದು ಬೆಳಗ್ಗೆ ಎದ್ದು ಹೋಗ್ಬೇಕಾದ್ರೆ, ವಾಕಿಂಗ್ ಹೋಗ್ಬೇಕಾದ್ರೆ ಬೆಳಗ್ಗೆ ಮುಂಜಾನೆ 5:05 6 ಗಂಟೆಗೆ ಅವ್ರ ಮನಿ ತಗಡಲ್ಲಿ ಸಿಗಿಸಿ ಹೋಗ್ತಾ ಇದ್ರಿ ಗುರುಗಳೇ. ತಗಡಲ್ಲಿ? ಅವ್ರ ಮನಿ ಮುಂದ್ಗಡೆ ತಗಡ್ ಇರ್ತಲ್ಲ ಗುರುಗಳೇ, ಬಾಗಲ್ ಮೇಲ್ಗಡೆ ಸಿಗಿಸಿ ಹೋಗ್ತಿದ್ರಿ. ಲೆಟರ್ ಬರ್ದಿರ್ತಿದ್ರಿ ಅದ್ರಲ್ಲಿ? ಅಂದ್ರೆ ಓಕೆ ಫೈನ್, ಪರ್ಸನಲ್, ಬಟ್ ಆದ್ರೂ ಏನು ಇಲ್ಲ ಅಂದ್ರೆ ಪರ್ಸನಲ್ ಅಂತ ಅದೇನು ಇರ್ತಿದಿಲ್ಲ ಗುರುಗಳೇ. ಫೋನ್ ಏನು ಯಾಕೆ ಫೋನ ಮಾಡಿಲ್ಲಲ್ಲ 2 ದಿವಸ ಆಯ್ತು, ಯಾಕೆ ಮೆಸೇಜ್ ಮಾಡಿಲ್ಲಲ್ಲ 2 ದಿವಸ ಆಯ್ತು, ಆ ತರ ಬರ್ದಿಟ್ಟು ಹೋಗ್ತಾ ಇದ್ದೆ ಗುರುಗಳೇ. ಅವಳಿಗೆ ಫೋನ್ ಎಸ್ಪೆಷಲಿ ಬಹಳ ಕೊಡ್ತಿದ್ದಿಲ್ಲ ಗುರುಗಳೇ. ಓಕೆ, ಫೋನ್ ಯಾಕೆ ಮಾಡಿಲ್ಲ ಅಥವಾ ಏನಾದ್ರು ಕುಶಲೋಪರಿ ವಿಚಾರಿಸೋದಿದ್ರು ಅದ್ರಲ್ಲೇ ಬರೀತಿದ್ರಾ? ಹೌದು ಗುರುಗಳೇ. ಒಂದು ಲಾಂಗ್ ಸೈಜ್ ಲೆಟರ್ ಅಲ್ಲಿ ಎಕ್ಸಾಮ್ ಆನ್ಸರ್ ಶೀಟ್ ಬರೋ ಲೆಟರ್ ಅಲ್ಲಿ ಅಷ್ಟು ಪೂರ್ತಿ ಬರೋದು ಅದ್ರಲ್ಲಿ ಇಟ್ಟು ಹೋಗ್ತಾ ಇದ್ದೆ ಗುರುಗಳೇ. ನಾನು 5:05 ಸುಮಾರು ಅವ್ರು ಯಾರಿಗೂ ಗೊತ್ತಾಗ್ಲಿಲ್ದಂಗೆ ಇಟ್ಬಿಟ್ಟು ಎಲ್ಗೆ ಹೋಗ್ತಿದ್ರಿ? ನಾನು ವಾಕಿಂಗ್ ಹೋಗ್ತಾ ಇದ್ದೆ ಗುರುಗಳೇ. ಹೋಗಿ ಬಂದು ನಂತರ ಅವಾಗ ನಾನು ಟ್ರಾವೆಲ್ಸ್ ಹೊಡಿತಾ ಇದ್ದೆ ಗುರುಗಳೇ. ನೀವೇನು ಓದಿದಿರೋ? ನಮ್ದು SLC ಆಗಿದೆ ಗುರುಗಳೇ. ಪಾಸಾ? ಪಾಸ್ ಆಗಿದೆ ಗುರುಗಳೇ. ಓ, ಅಲ್ಲೇ ಈ ಲೆಟರ್ ಬರೆಯೋದು ಕಲ್ತಿರೋದಾ? ಇಲ್ಲ ಹಾಗೇನಿಲ್ಲ ಗುರುಗಳೇ. ಅಂದ್ರೆ ಕೇಳಾಕ ಚಾನ್ಸ್ ಸಿಗ್ತಾ ಇದ್ದಿಲ್ಲ ಗುರುಗಳೇ, ನನಗೆ ಅವಕಾಶಗಳು ಬೇರೆ ಯಾವ್ದು ಇದ್ದಿಲ್ಲ. ಓಕೆ, ಈಗ ಲೆಟರ್ ಬರ್ದಿಕ್ ಹೋಗ್ತಿದ್ರಿ, ಅವ್ರ ಅದಕ್ಕೆ ರಿಪ್ಲೈ ಹೆಂಗ್ ಕೊಡ್ತಾ ಇದ್ರು? ಫೋನ್ ಮಾಡ್ತಿದ್ರಾ? ಇಲ್ಲ ಗುರುಗಳೇ, ಅವರು ಲೆಟರ್ ಬರೆದು ಮರುದಿವ್ಸ ಅಲ್ಲೇ ಇಡ್ತಿದ್ರು ಗುರುಗಳೇ. ಈ ಮಧ್ಯೆ ನಿಮ್ ಲೆಟರ್ ಮಿಸ್ ಆಗಿ ಯಾರಿಗಾರ ಬೇರೆ ಸಿಕ್ಕಿರೋದು ಹೌದಾ? ಯಾರಿಗಾದ್ರೂ ನಡೀತಾ? ಇಲ್ಲ ಗುರುಗಳೇ, ಒಂದ್ ದಿವ್ಸನು ಮಿಸ್ಯೂಸ್ ಆಗಿ ಯಾರಿಗೂ ಸಿಕ್ಕಿಲ್ಲ ಗುರುಗಳೇ. ಅಂದ್ರೆ ಅಷ್ಟು ಪ್ರಾಂಪ್ಟ್ ಆಗಿ ಅದೇ ಜಾಗದಲ್ಲಿ ಇಡ್ತಿದ್ವಿ ಗುರುಗಳೇ. ಅಲ್ಲಿ ಆ ಜಾಗದಲ್ಲಿ ಯಾರು ಕೈ ಇಡಾಕ್ ಬರ್ತದಿಲ್ಲ ಗುರುಗಳೇ. ಅಂದ್ರೆ ಅದು ನಮ್ನಿ ಈಗ ಒಳಗಡೆ ಗುಂಡಿ ಇರ್ತದ ಗುರುಗಳೇ, ಕೈ ಹಾಕಿ ತೆಗೆದ್ರೆ ಅಷ್ಟೇ ಮಾತ್ರ ಸಿಕ್ತಿತ್ತು ಗುರುಗಳೇ ಅದು. ಓಕೆ, ಅಂದ್ರೆ ಆ ಕೈ ಇಡೋ ಆ ಏನ ರಂಧ್ರದ ಅಲ್ದೇನೆ ಅದ್ರೊಳಗಡೆ ಒಂದ್ ಗುಂಡಿ ಇತ್ತು? ಹೌದು ಗುರುಗಳೇ. ಇದು ಏನಿದು ಬ್ರಹ್ಮಗಂಟು. ಓಕೆ, ಅಲ್ಲಿಂದ ಯಾರು ತೆಗಿಯಲ್ಲ ಅನ್ನೋ ನಂಬಿಕೆ? ಅಲ್ಲಿಂದ ಯಾರು ತೆಗಿಯೋದಲ್ಲ. ಅಲ್ಲಿ ಏನಾದ್ರೂ ಇದ್ರು ಹುಳ ಹುಪ್ಟಿ ಇರ್ತವ ಅಂತ ಹೇಳಿ ಯಾರು ಕೈ ಹಾಕ್ತಿದ್ದಲ್ಲ ಗುರುಗಳೇ. ಅಲ್ಲೇ ಹುಳ ಹುಪ್ಟೆಗಿಂತ ಡೇಂಜರ್ ಅಲ್ಲಿರೋದು. ಸೊ ಈ ತರ ನಡೀತಾ ಇತ್ತು ನಿಮ್ಮ ಮಾತುಕತೆ? ಈ ತರ ನಡೀತಾ ಇತ್ತು ಗುರುಗಳೇ. ಸುಮಾರು ಒಂದು 500-600 ಲೆಟರ್ ನಾನು ಸೇವ್ ಇಟ್ಕೊಂಡಿದ್ದೆ ಗುರುಗಳೇ. ಅವ್ರು ಕೊಟ್ಟಿದ್ದು, ಅವರು ಆನ್ಸರ್ ಮಾಡಿದ್ದು ನನಗೆ ಪ್ರತಿ ಒಂದು ಯಾಕಂದ್ರೆ ಇಷ್ಟಪಟ್ಟದ್ದಲ್ಲ ಗುರುಗಳೇ. ಅವಳೊಂದು ಅಕ್ಷರನು ಮಿಸ್ ಮಾಡ್ಕೊಂಡು ನನಗೆ ಮಿಸ್ ಅನ್ಸ್ತಾ ಇತ್ತಲ್ಲ. ಪ್ರತಿ ಒಂದು 500-600 ಇಂತ ಹಿಡಿದು ಲೆಟರ್ ಎಲ್ಲ ಕವರ್ ಮಾಡಿ ಇಟ್ಕೊಂತಿದ್ದೆ. ಬಟ್ ಇದು ಯಾವ್ದು ತಂದೆ ತಾಯಿರಿಗೆ ಗೊತ್ತಿರ್ತದಿಲ್ಲ. ಮೇಲ್ಗಡೆ ಒಂದು ಅಟ್ಲ ಇತ್ತು ಗುರುಗಳೇ ನನಗೆ. ಆ ಅಟ್ಲದಲ್ಲಿ ನಮ್ ತಾಯಿಗೆ ಹೊಸದಾಗಿ ಮದುವೆ ಆದಾಗ ಒಂದ್ ಟ್ರೈನ್ ಕೊಟ್ಟಿದ್ರು, ಅದನ್ನ ಗುಜರಿ ಹಾಕ್ಬೇಕು ಅಂತ ಹೇಳಿ ಮೇಲ್ಗಡೆ ಇಟ್ಟಿದ್ರು ಗುರುಗಳೇ. ಟ್ರೈಂಕ್ ಗುರುಗಳೇ. ಆ ಟ್ರೈಂಕ್ ಅಲ್ಲೇ ನಾನು ಇವನ್ನೆಲ್ಲಾ ಸ್ಟೋರ್ ಮಾಡಿಡ್ತಿದ್ದೆ ಗುರುಗಳೇ. ಅವಳು ಏನೇ ಕೊಟ್ಟಿದ್ರು, ಏನೇ ಬಿಡಿದ್ರು, ಆಮೇಲೆ ಅವಳೊಂದ್ ಪ್ರತಿ ಒಂದ್ ಚಾಕ್ಲೇಟ್ ಕೊಟ್ಟಿದ್ರು ನಾನು ಇವತ್ತಿಗೂ ಸ್ಟೋರ್ ಮಾಡಿಟ್ಟಿದ್ದೆ ಗುರುಗಳೇ. ಹೊಟ್ಟೆ ತಿಂದಿದ್ದಿಲ್ಲ, ಅದನ್ನ ತಿಂದ್ರೆ ಹಾಳಾಗುತ್ತೆ ಅಂತ ಹೇಳಿ. ಚಾಕ್ಲೇಟ್ ಎಷ್ಟು ದಿನ ಇರುತ್ತೆ?
ಓಕೆ. ಅದು ಏನೈತೇನೆ ಗುರುಗಳೇ, ತಿನ್ಬಿಟ್ರೆ ಆಳೆ ಒಗಿಬೇಕಲ್ಲ, ಆಳೆಕ್ ಒಗದ್ಬಿಟ್ರೆ ಅವಳನ್ನ ಒಗದಂಗ ಆಗತ್ತಲ್ಲ ಅಂತೇಳಿ ಈ ತರ ಸೇವ್ ಮಾಡಿ ಇಟ್ಕೊಂತ ಬಂದೆ ಗುರುಗಳೇ ನಾನು. ಅಯ್ಯೋ ಅಯ್ಯೋ, ಚೆನ್ನಾಗಿದೆ. ಓಕೆ, ಫೈನ್. ಬಟ್ ಈ ಇಷ್ಟು ವರ್ಷದ ಮಾತುಕತೆ ಆಡ್ತಾ ಇದ್ರಲ್ಲ, ಆಗ ನಿಮಗೆ ಎದುರು ಬದ್ರು ಹೆಚ್ಚು ಹೊತ್ತು ನಿಂತು ಕೂತು ಮಾತಾಡ್ಲಿಕ್ಕೆ ಸಮಯ ಸಿಗ್ತಿರ್ಲಿಲ್ಲ? ಹೆಚ್ಚು ಹೊತ್ತು ಅಂದ್ರೆ ಗುರುಗಳೇ, ಯಥಾಸ್ಥಿತಿ ಕಾಲೇಜಿಗೆ ಹೋಗ್ತಾ ಇದ್ರು ಗುರುಗಳೇ. ನಾನು ಟ್ರಿಪ್ ಅಂತ ಹೇಳಿ 2-3 ದಿವಸ ನಾನು TT ವಾಹನ ತಗೊಂಡು ಹೋಗ್ಬಿಡ್ತಿದ್ದೆ ಗುರುಗಳೇ. ನಂತರ 2-3 ದಿವಸ ಆದ್ರೂ ಪ್ರತಿ ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ಅವಳ ಹೆಸರು ಮೇಲೆ ನಾ ಪ್ರಸಾದ ತಗೊಂಡ್ಬರ್ತಿದ್ದೆ ಗುರುಗಳೇ. ಊರಿಗೆ ಬರ್ಬೇಕಾದ್ರೆ ರಿಟರ್ನ್ ಅವಳಿಗೆ ಆ ಪ್ರಸಾದನು ಅವ್ರ ಕ್ಲಾಸ್ಮೇಟ್ ಅವ್ರ ಜೊತೆಗಿರೋರೆಲ್ಲ ನಿಮ್ಮ ಅಣ್ಣ ಬಂದ ಅಂತ ಹೇಳಿ ಇವಳು ಹೇಳ್ತಾ ಇದ್ದದ್ ನೋಡಿ ಅವ್ರು ಅಣ್ಣ ಅಂತ ಕರೆಯೋರು ಬೇರೆದವರು, ಅವ್ರ ಕೈ ಕೊಟ್ಟು ಕಳಿಸ್ತಿದ್ದೆ ಗುರುಗಳೇ ನಾನು. ಅಂದ್ರೆ ಆಕೆ ಅಣ್ಣ ಅಂತ ಅವರೆಲ್ಲ ಅಂದ್ಕೊಂಡಿದ್ರು? ಅಂದ್ರೆ ಗುರುಗಳೇ, ನಮ್ಮ ಹುಡುಗಿ ಫ್ರೆಂಡ್ಸ್ ಎಲ್ಲ ನನಗೆ ಅಣ್ಣ ಅಂತಂದ್ರು ಗುರುಗಳೇ. ಓಕೆ ಓಕೆ ಓಕೆ. ಅವರೆಲ್ಲ ನಾನು ತಂಗಿಯರು ಅಂತ ಹೇಳಿ ತಿಳ್ಕೊಂಡಿದ್ದೆ. ಹಂಗಾಗಿ ನಾನು ತಂಗಿ ನೋಯ್ದು ಕೊಡಮ್ಮ, ನನಗಂತೂ ಕೊಡಕ್ ಆಗೋದಲ್ಲ ಮನಿ ಕಡೆಗೆ ಅಂತ ಹೇಳಿ ನಾನು ಈ ತರ ಕೊಡ್ತಾ ಇದ್ದೆ ಗುರುಗಳು. ಏನಾದ್ರು ಕೊಡೋದು ಗೊತ್ತಿತ್ತ ನಿಮ್ಮ ಪ್ರೇಮ ಕತೆ? ಯಾರಿಗೆ? ಇವು ಫ್ರೆಂಡ್ಸ್ ಗೆಲ್ಲ ಗೊತ್ತಿತ್ತು ಗುರುಗಳೇ, ಫ್ರೆಂಡ್ಸ್ ಗೆಲ್ಲ ಗೊತ್ತಿತ್ತು. ಆಮೇಲೆ ಯಾವ್ದಾದ್ರು ಪ್ರತಿಭಾ ಕಾರಂಜಿ ಆಯ್ತು, ಯಾವ್ದಾದ್ರು ಕ್ವಿಜ್ ಕಾರ್ಯಕ್ರಮ ಇದ್ದಾಗ ಆಯ್ತು, ನನ್ನ ವ್ಯಾನಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೆ ಗುರುಗಳು. ಎಲ್ಲಾ ಫ್ರೆಂಡ್ಸ್ ಕಾಲೇಜು ತಿಂತರ. ಏನ್ ಕಾರ್ಯಕ್ರಮ? ಅಂದ್ರೆ ಅವರು ಕಾಲೇಜ್ ಫಂಕ್ಷನ್ ಏನಾದ್ರು ಇರ್ತದ್ವಲ್ಲ ಗುರುಗಳೇ, ಸ್ಪೋರ್ಟ್ಸ್ ಆಯ್ತು, ಕ್ವಿಜ್ ಕಾರ್ಯಕ್ರಮ ಆಯ್ತು, ಈ ತರ ಯಾವ್ದಾದ್ರು ಬೇರೆ ಹಳ್ಳಿಗೆ ಕ್ಯಾಂಪ್ ಇಡ್ಬೇಕಾದ್ರೆ ನಮ್ಮ ವೆಹಿಕಲ್ ಗೆ ಕಾಲೇಜ್ ಲೆಕ್ಚರ್ಸ್ ಫೋನ್ ಹಚ್ಚಿ ಹೇಳ್ತಿದ್ರು ಗುರುಗಳೇ. ನಿಮ್ದೇನ್ ವೆಹಿಕಲ್? ನಮ್ದು TT ವಾಹನ ಗುರುಗಳೇ, ಟೆಂಪೋ ಟ್ರಾವೆಲರ್ಸ್. ಕೂರ್ಸ್ಕೊಂಡು ಹೋಗ್ಬಿಡ್ತಿದ್ರಿ? ಅವ್ರು ಎಷ್ಟಾದ್ರೂ ಕೊಳ್ಳಿ ಗುರುಗಳೇ, ಸುಮ್ನೆ ಹೋಗ್ಬಿಡ್ತಿದ್ದೆ. ಓಕೆ ಸರ್ ಎಷ್ಟು ಬಾಡಿಗೆ ಅಂತ ಕೇಳ್ತಾ ಇದ್ರು, ನೀವು ಎಷ್ಟಾದ್ರೂ ಕೊಡ್ರಿ ಗುರುಗಳೇ ನಾನು ಬರ್ತೇನೆ ಅಂತ ಹೇಳಿ ಸರ್ ಆಯ್ತು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರೆ. ಹಿಂಗೆ ಕಂಟಿನ್ಯೂ ಇತ್ತು ಗುರುಗಳೇ. ಎಕ್ಸಾಮ್ ಆಯ್ತು, ಅವ್ರ ಊರಿಗೆ ಅವ್ರು ಹೋದ್ರು ಗುರುಗಳೇ. ಆಮೇಲೆ ಅದಂತರ 2 ವರ್ಷ ನನಗೆ ಫುಲ್ 100% ಕನ್ಫರ್ಮ್ ಇತ್ತು ಗುರುಗಳೇ, ಏನ್ ನಮ್ನ ಬಿಟ್ಟು ಎಲ್ಲ ಹೋಗ್ತಾರ ಅಂತ ಹೇಳಿ. ಮನೆಯವರೆಲ್ಲ ಒಪ್ತಾರೆ ಅನ್ನೋ ನಂಬಿಕೆ? ನಮ್ಮ ಮನೆಯಲ್ಲಂತೂ ನಮ್ಮ ಅಪ್ಪ ಅಮ್ಮ ನನ್ಗೆ ಯಾವ್ದಕ್ಕೂ ಕಮ್ಮಿ ಮಾಡ್ಲಿಲ್ಲ ಗುರುಗಳೇ. ನಾನು ಹೇಳಿದ್ದೆಲ್ಲ ಕೊಡ್ಸ್ಕೊಂತ ಬಂದ್ರು. ಆಮೇಲೆ ಎಷ್ಟೇ ಕಷ್ಟ ಇದ್ರು ನನ್ನ ಯಾವತ್ತೂ ಬಿಟ್ಕೊಡ್ಲಿಲ್ಲ ಗುರುಗಳೇ. ನೀನ್ ಮಾಡೋದೆಲ್ಲ ಒಳ್ಳೇದಪ್ಪ, ಒಳ್ಳೇದಾಗತ್ತೆ ಅಂತ ಹೇಳಿ. ಆ ನಂತರ ಇದಿಷ್ಟೆಲ್ಲ ಇನ್ಸಿಡೆಂಟ್ ಆದ ಬಳಿಕ ನಮ್ ತಂದೆ ತಾಯಿ ಸಲುವಾಗಿ ನಾನು ನಿಲ್ಬೇಕು ಅಂತ ಹೇಳಿ 2017 ಜನವರಿ 12ನೇ ತಾರೀಕಿಗೆ ಬಿಟ್ಟವನ್ ಗುರುಗಳೇ. ಅಂದ್ರೆ ಅವತ್ತು ತಂದೆ ತಾಯಿ ಬೇಡ ಅಂತ ಹೇಳಿದ್ರು? ಅವ್ರ ತಂದೆ ತಾಯಿ ಅಂತ ಬೇಡ ಅಂತ ಹೇಳಿದ್ರು ಗುರುಗಳೇ. ಇವ್ರ ಅಪ್ಪ ಅಮ್ಮ ನಾನು ಅವ್ರ ಕೈ ಕಾಲು ಬಿದ್ದಾದ್ರು ನಾನು ಆ ಹೆಣ್ಣನ್ನ ನಾನು ಕರ್ಕೊಂಡ್ ಬರ್ತೀನಿ. ಅವ್ರು ನಮ್ಮ ಅಪ್ಪ ಅಮ್ಮ ಗುರುಗಳೇ. ನಾನು ಕಷ್ಟ ಪಡೋದ್ ನೋಡಿ, ನಾನು ಬೇಜಾರಾಗಿದ್ ನೋಡಿ ಗುರುಗಳೇ, ಅಷ್ಟೆಲ್ಲ ನನ್ ಸಲುವಾಗಿ ನಾನು ಕೇಳ್ಕೊಂಡ್ ಬರ್ತೇನೆ, ನೀನೇನು ಹೆದರ್ಬೇಡ ತಮ್ಮ ಅಂತೇಳಿ ಬಹಳ ಧೈರ್ಯ ಹೇಳಿದ್ರು ಗುರುಗಳೇ. ನಮ್ ತಂದೆ ಆಯ್ತು, ನಮ್ ತಾಯಿ ಆಯ್ತು. ನನಗೆ ಯಾಕೋ ಒಂದ್ಸರಿ ಇದು ಹಿಂಗಾಗ್ಬಿಟ್ಟು. ಆಮೇಲೆ ಅವ್ರು ಬೇರೆ ನನಗೆ ಹೇಳಿದ್ರು ಗುರುಗಳೇ, ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಯಾವ್ದೇ ಕಾರಣಕ್ಕೂ ನಮ್ಮ ಊರ್ ಕಡೆಗೆ ತಲೆ ಹಾಕ್ಬಾರ್ದು, ನನ್ನ ವಿಚಾರದಲ್ಲಿ ಎಂಟ್ರಿಫೇರ್ ಆಗ್ಬಾರ್ದು ಅಂತೇಳಿ ಒಂದು ಮಾತು ತಗೊಂಡಿದ್ಲು ಗುರುಗಳೇ. ನಾನು ಆಮೇಲೆ ಅದಾಗಿ ಒಂದ್ 2-3 ದಿನಕ್ಕೆ ಕಾಲ್ ಮಾಡಕ್ ಪ್ರಯತ್ನ ಪಟ್ಟೆ ಗುರುಗಳೇ. ಬಟ್ ಕಾಲ್ ಸ್ವಿಚ್ ಆಫ್ ಅಂತ ಬಂತು ಗುರುಗಳೇ. ಆಮೇಲೆ ಒಂದೇ ಒಂದು ಏನಾದ್ರೂ ಮಾಡಿ ಟ್ರೈ ಮಾಡ್ಬೇಕು ಅಂತ ಹೇಳಿ ಎದ್ದು ಊರಲ್ಲೇ ಹೋಗಿ ಒಬ್ಬೊಂದ್ ಕಡೆಯಿಂದ ಸಹಾಯ ತಗೊಂಡು ಒಂದ್ ಸರಿ ಮೀಟ್ ಆದ್ವಿ ಗುರುಗಳೇ ನಾವು. ಅಂದ್ರೆ ಅಷ್ಟೊತ್ತಿಗೆ ಅವ್ರ ಮದ್ವೆ ಆಗಿತ್ತ? ಇಲ್ಲ ಗುರುಗಳೇ, ಇದು ಈ ಬರ್ಬೇಡ ಅಂತ ಹೇಳಿ ಒಂದು 8 ದಿನ ಆದ್ಮೇಲೆ ಗುರುಗಳೇ ಮೀಟ್ ಆಗಿದ್ರಿ. 8 ದಿನ ಆದ ನಂತರ ಯಾಕೆ ಹಿಂಗಾಯ್ತು ಅಂತ ಹೇಳಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಿಯರ್ ಬೇಕಾಗಿತ್ತು ಗುರುಗಳೇ ನನಗೆ. ಯಾಕೆ ಇದು ಒಂದೇ ಸರಿಗೆ ಸಡನ್ಲಿ ಈ ತರ ಟರ್ನ್ ಆಗಿದ್ದಾಳಲ್ಲ ಹುಡುಗಿ ಅಂತ ಹೇಳಿ. ಆಮೇಲೆ ನಾನು ಹೋಗಿ ಡೈರೆಕ್ಟ್ ಆಗಿ ಮೀಟ್ ಆದೆ ಗುರುಗಳೇ. ಅವಳು ಹೇಳಿದ್ ಒಂದೇ ಒಂದ್ ಮಾತು ಗುರುಗಳೇ, ನಮ್ಮ ಅಪ್ಪ ಅಮ್ಮ ಅಜ್ಜಿ ನನಗೆ ತುಂಬಾ ಟಾರ್ಚರ್ ಕೊಡಾಕತ್ತಾರ, ದಯವಿಟ್ಟು ಮಾಮ ನಿನ್ ಮದುವೆ ಆಗ್ಬೇಕು ಅಂದ್ರೆ ನಾನು 3 ಜೀವ ಕಳ್ಕೊಂತೇನೆ ಅಂತ ಹೇಳಿದ್ಲು ಗುರುಗಳೇ. ನಾನು ಪ್ರಾಂಪ್ಟ್ ಆಗಿ ಹೇಳಿದೆ, ನಮ್ಮ ಅಪ್ಪ ಅಮ್ಮ ನಿನ್ನ ಮಗಳ ತರ ನೋಡ್ಕೊಂತಾರ, ನೀನು ಏನು ಹೆದರ್ಬೇಡ, ಆಗೋದೆಲ್ಲ ಒಳ್ಳೇದಾಗತ್ತೆ, ನೀನ್ ಬಂದ್ಬಿಡು, ಯಾರು ಏನೂ ಮಾಡ್ಕೊಳೋದಲ್ಲ, ಹೆದರ್ಸ್ತಾರ ಅವ್ರು, ಯಾರು ಏನೂ ಮಾಡ್ಕೊಳೋದಲ್ಲ ಅಂದ್ರೆ ಹುಡುಗಿಗೆ ಧೈರ್ಯ ಸಾಲಿಲ್ಲ ಗುರುಗಳೇ. ಆ ನಂತರ ಇನ್ನ ಅವಳನ್ನ ಒತ್ತಾಯಪೂರ್ವಕವಾಗಿ ನಾನು ತಗೊಂಬಂದು
ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಪ್ರೀತಿ ಅಂತ ಅವ್ರ ತಂದೆ ಫ್ಯಾಮಿಲಿಗೆಲ್ಲ ತೊಂದ್ರೆ ಆಗುತ್ತೆ ಅನ್ನೋ ಇದ್ರ ಮೇಲೆ ಗುರುಗಳೇ ಆಯ್ತು, ನಾನ್ ನಿಮ್ನ ಇಷ್ಟಪಟ್ಟದಂತರು ಎಷ್ಟು ಸತ್ಯನೋ ಇವತ್ತು ನಾನ್ ನಿಮ್ ಬಿಟ್ಟು ಹೋಗ್ತಾ ಇರೋದು ಅಷ್ಟೇ ಸತ್ಯ ಅಂತ ಹೇಳಿ ಗುರುಗಳೇ ತುಂಬಾ ನೋವು ಮಾಡ್ಕೊಂಡು ಬಂದ್ಬಿಟ್ಟೆ ಗುರುಗಳೇ. ಆ ಸಮಯದಲ್ಲಿ ನಿಮ್ಮ ವಯಸ್ಸೆಷ್ಟು, ಆಕೆ ವಯಸ್ಸೆಷ್ಟು? ಆ ಟೈಮಲ್ಲಿ ನನ್ನ ವಯಸ್ಸು 28 ಗುರುಗಳೇ. ಅವ್ರದ್ದು? ಅವ್ರದ್ದು 20 ಗುರುಗಳೇ, 20 ಗುರುಗಳೇ ಅವ್ರದ್ದು. ಬಟ್ ಅವರು ಇಷ್ಟ ಇದ್ರು ಕೂಡ ಮನೆಯವರು ಎದುರಿಸ್ತಿದ್ದಾರೆ ಅಥವಾ ಸತ್ತು ಬಿಡ್ತೀನಿ ಅಂತಿದ್ದಾರೆ, ಹಾಗಾಗಿ ಅವರ ಮನೆಯವ್ರಿಗೋಸ್ಕರ ನಿಮ್ಮನ್ನ ಬೇಡ ಅನ್ನೋ ಸ್ಥಿತಿ, ಅನಿವಾರ್ಯತೆ ಅವ್ರಿಗಿತ್ತು. ಇದು ನನಗೆ ಮೇಲ್ನೋಟಕ್ಕೆ ಹಾಗೆ ಕಾಣ್ತು ಗುರುಗಳೇ. ಆ ನಂತರ ನಾನು ಆ ಕಡೆ ತಲೆ ಹಾಕಿ ಮರ್ಕೋರಿಲ್ಲ ಗುರುಗಳೇ. ಆಮೇಲೆ ಡಿಪ್ರೆಷನ್ ಹೋದೆ. 4 ದಿವಸ ಧರ್ಮಸ್ಥಳದಲ್ಲೇ ಉಳ್ಕೊಂಡ್ಬಿಟ್ಟೆ ಗುರುಗಳೇ. ನನಗೆ ಯಾವ್ದು ಬೇಡ ಆಗಿತ್ತು, ಇಲ್ಲಂದ್ರೆ ಬಿಟ್ಟು ಹೋಗ್ಬಿಟ್ಟೆ ಗುರುಗಳೇ. ನಾನು ಗಾಡಿ ಮನಿ ಬಾಲ್ದ ಬಿಟ್ಟು ಸುಮ್ನೆ ಎಲ್ಲಿ ತಿಳಿದತ್ತೋ ಅಲ್ಲಿ ಹೋಗೋಣ ಅಂತ ಹೇಳಿ ಹೋದೆ ಗುರುಗಳೇ. 8 ದಿನ ಹೋದೆ, 10 ದಿನ ಹೋದೆ, 15 ದಿನ ಹೋದೆ. ಅಪ್ಪ ಅಮ್ಮ ಡೈಲಿ ಫೋನ್ ಮಾಡಿದ್ರು ಗುರುಗಳೇ, ಒಟ್ಟೆ ಫೋನ್ ಎತ್ತದ್ದಲ್ಲ. ತುಂಬಾ ಬೇಜಾರಾಗಿ ನಮ್ಮ ಅಪ್ಪ ಅಮ್ಮ ಒಂದೇ ಒಂದ್ ಮಾತು ಹೇಳಿದ್ರು ಗುರುಗಳೇ, ನೀನ್ ಎಲ್ಲೇ ದೀಪ, ನಾವ್ ಅಲ್ಲಿಗೆ ಬರ್ತೇವೆ, ನೀನ್ ಏನು ಬೇಡ, ನೀ ದುಡಿ ಬೇಡ, ಏನು ಬೇಡ, ನಾವು ದುಡ್ದು ಹಾಕ್ತೇವೆ ನಿನಗೆ, ನೀ ದಯವಿಟ್ಟು ನಮ್ ಕಣ್ಮುಂದ್ ಬಾ, ನೀನು ಯಾಕೆ ಹೋಗಿಯಾ ಹೇಳ್ಕೆನಕ್ ಆಗ್ಲಿ ಅಂತ ನೋವಾಗ್ಬಿಡ್ತ್ರಿ ಗುರುಗಳೇ ನನಗೆ. ಅನಂತರ ನಾನು ಹೀಗೆ ದಾರಿಲಿ ಯಾರೋ ಸಿಕ್ಕವರೆಲ್ಲ ಆಯ್ತು, ಏನೋ ತಿಳಿದಂಗಾಯ್ತು. ಸರಿ ಬೇಡಪ್ಪ, ಊರಿಗೆ ಹೋಗ್ಬಿಡೋಣ, ಇದ್ದ ಅಪ್ಪ ಅಮ್ಮನ್ನ ಕಳ್ಕೊಳೋದ್ ಬೇಡ ಅಂತ ಹೇಳಿ ಮತ್ತೆ ರಿಟರ್ನ್ ಊರಿಗೆ ಬಂದ್ಬಿಟ್ರಿ ಗುರುಗಳೇ. ಎಲ್ಲೆಲ್ಲಿ ಹೋಗಿದ್ರಿ ನೀವು ಆ ಸಮಯದಲ್ಲಿ? ಧರ್ಮಸ್ಥಳಕ್ಕೆ ಹೋದೆ ಗುರುಗಳೇ. ಇಲ್ಲಿಂದ ಬಸ್ ಹತ್ಕೊಂಡು ಆನಂತರ ಅಂತಲೇ ಏನಿರ್ಲಿಲ್ಲ? ಏನಿಲ್ಲ ಗುರುಗಳೇ, ನನಗೆ ಊರ್ ಬೇಜಾರಾಗಿತ್ತು ಗುರುಗಳೇ. ಅಂದ್ರೆ ಬದುಕಿನ ಕುರಿತು ಜಿಗುಪ್ಸೆ ಆಗಿತ್ತು ಅಷ್ಟೊತ್ತಿಗೆ? ಹೌದು ಗುರುಗಳೇ, ತುಂಬಾ ಜಿಗುಪ್ಸೆ ಆಗ್ಬಿಡ್ತು ಗುರುಗಳೇ. ಏನು ನಾನು ಪ್ರತಿ ಒಂದ್ ಹೆಜ್ಜೆ ನಾನು ಏನೇನ್ ನೋಡಿದ್ರು ಅವಳು ಅಲ್ಲಿರ್ತಾಳೆ ಗುರುಗಳೇ. ನಾನ್ ಗಾಡಿಯಲ್ಲಿ ಹೋದ್ರೆ ಅವಳು ಆ ಸೀಟ್ ನೆನಪಾಗುತ್ತೆ ಗುರುಗಳೇ. ಕಾಲೇಜ್ ಮುಂದೆ ಹೋಗ್ಬೇಕಾದ್ರೆ ಅವಳು ಕಾಲೇಜಲ್ಲಿ ಇರೋದ್ ನೆನಪಾಗುತ್ತೆ ಗುರುಗಳೇ. ಪ್ರತಿ ಒಂದು ಹಿಂಸೆ ಮಾಡಾಕತ್ ಗುರುಗಳೇ. ಸುತ್ತಲೂ ಇವಳದ ಎಲ್ಲಿ ಕಣ್ ಬಿಟ್ಟು ನೋಡಿದ್ರು ಅವಳು ಅಲ್ಲಿದ್ಲಲ್ಲ, ಇವಳು ಇಲ್ಲಿದ್ಲಲ್ಲ, ಇಷ್ಟು ಟಾರ್ಚರ್ ತಡೆಯಕ್ಕಾಗದೆ ಗುರುಗಳೇ. ನಾನು ತೀರ್ಥಯಾತ್ರೆ ಅನ್ನೋರ್ ಗತೆ ಹೋಗ್ಬಿಟ್ಟೆ ಗುರುಗಳೇ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹಿಂಗೆ ಎಲ್ಲಿ ಸಿಗ್ತಲ್ಲೇ ಒಂದೇ ಅರಿವಿ ಗುರುಗಳೇ. ನಾನ್ ರಿಟರ್ನ್ ಊರಿಗೆ ಬರೋದ್ರಲ್ಲೇ ನಮ್ಮಪ್ಪ ಅಮ್ಮ ನನ್ ನೋಡಿ ಶಾಕ್ ಆಗ್ಬಿಟ್ರು ಗುರುಗಳೇ. ಅಷ್ಟು ಸಣಕಲಾಗ್ಬಿಟ್ಟಿದ್ರಿ? ಅಷ್ಟು ಸಡಕ್ಲ ಗುರುಗಳೇ. ಯಾವ ಅರ್ವಿನೂ ಇಲ್ಲಿ ಹಾಕ್ಯಂದ್ ಹೋಗಿದ್ ಗುಂಡಿನ ಮತ್ತು ಇಲ್ಲೇ ಬಂದ್ ಬಿಚ್ಚೇನ್ರಿ ಗುರುಗಳೇ ನಾನು ಪಟಂತ್. ಬಟ್ಟೆ ಎಲ್ಲ ಕೊಳೆಯಾಗಿ? ಬಟ್ಟೆ ಎಲ್ಲ ಕೊಳೆಯಾಗಿ, ತಲೆ ಎಲ್ಲ ಏನು ಹುಚ್ಚರು ಗತಿ ಆಗ್ಬಿಟ್ಟಿದ್ದೆ ಗುರುಗಳೇ. ಅಪ್ಪ ಅಮ್ಮ ತುಂಬಾ ನೊಂದ್ಕೊಂಡ್ಬಿಟ್ರು ಗುರುಗಳೇ. ಅಷ್ಟು ಅಂದ್ರೆ ಅಷ್ಟು ಇದಾಗ್ಬಿಡ್ತು ಗುರುಗಳೇ. ಆ ನಂತರ ನಾನೊಂದು ದೃಢ ನಿರ್ಧಾರ ತಗೊಂಡೆ ಗುರುಗಳೇ. ನಮ್ಮಪ್ಪ ಅಮ್ಮನ ಕಣ್ಣಲ್ಲಿ ಇವತ್ತಿಂತ್ರ ಯಾವತ್ತೂ ಕಣ್ಣೀರ್ ಹಾಕಿಸ್ಬಾರ್ದು ಅಂತ ಹೇಳಿ ಅಲ್ಲಿಂತ್ರ ಇಲ್ಲಿವರೆಗೂ ಗುರುಗಳೇ. ಇವಾಗ್ಲೂ ಅವಾಗ ಆ ಡಿಪ್ರೆಷನ್ಗೆ ಆಯ್ತು ಗುರುಗಳೇ. ಆಮೇಲೆ ಅವಳು ಅಡ್ಡಾಡಿದ ಗಾಡಿನೂ ನನಗ್ ಬೇಡ, ಅವಳು ನೆನಪು ಪದೇ ಕಾಡ್ತತ್ ಅಂತ ಹೇಳಿ ಗಾಡಿನೂ ಕೊಟ್ಬಿಟ್ಟೆ ಗುರುಗಳೇ. ಮಾರಿಬಿಟ್ಟು ಲೋಕಲ್ ಆಗಿ ಅವ್ರದ್ದು ಗಾಡಿಗೆ ಡ್ರೈವಿಂಗ್ ಹೋಗ್ತಾ ಆಮೇಲೆ ಸ್ಕೂಲ್ ಬಸ್ ಹತ್ಕೊಂಡು ಇವಾಗ ಸ್ಕೂಲ್ ಬಸ್ ಡ್ರೈವಿಂಗ್ ಮಾಡ್ತಾ ಇದ್ದೇನೆ ಗುರುಗಳೇ. ಅದಾದ ನಂತರ 2019 ನಮಗೆ KSRTC ಡ್ರೈವರ್ ಅಪ್ಲಿಕೇಶನ್ ಹಾಕ್ಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಕ್ ಕರೆದ್ರು ಗುರುಗಳೇ. ಅವತ್ತು ಅಪ್ಲಿಕೇಶನ್ ಹಾಕಿದೆ. 2024-25 ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡು ಎಕ್ಸಾಮ್ ಮಾಡಿದ್ರು ಗುರುಗಳೇ. ಮೊನ್ನೆ ಸ್ಕೋರು ಒಂದ್ ಸ್ವಲ್ಪ ಕಮ್ಮಿ ಬಂತು ಗುರುಗಳೇ. 46 ಸ್ಕೋರ್ ಆಯ್ತು. 47 ಮಟ್ಟ ಅವ್ರ ಸ್ಕೋರ್ ಇದ್ದಾರನ್ನ ತಗೊಂಡ್ರು ಗುರುಗಳೇ. ಈಗ ಆಲ್ಮೋಸ್ಟ್ ಅಲ್ಲೂ ಇನ್ನೂ ಒಂದ್ ಸ್ವಲ್ಪ ಹೆಚ್ಚುವರಿ ತಗೋಬೇಕು ಅಂತ ಇದ್ದಾರೆ ಗುರುಗಳೇ. ಅದು ಆಗುತ್ತೋ ಬಿಡುತ್ತೋ ಅದು ದೈವರ್ ನಿರ್ಣಯ ಗುರುಗಳೇ. ನನ್ನ ನಿರ್ಣಯ ಇತ್ತು ಅಂದ್ರೆ ಆಗುತ್ತೆ ಅಂತ ಭರವಸೆ ಮೇಲೆ ಇಷ್ಟು ದಿನಾನು ಜೀವನ ಮಾಡ್ತಾ ಇದ್ದೇನೆ ಗುರುಗಳೇ. ನಮ್ಮಪ್ಪ ಅಮ್ಮನ ಕಣ್ಣಲ್ಲಿ ಏನೋ ಒಂದ್ ನನ್ನ ಮಗ ಸಾಧನೆ ಮಾಡಿದ ಅನ್ಸ್ಕೋಬೇಕು ಅನ್ನೋದು ಒಂದೇ ಒಂದ್ ಆಸೆ ಬಿಟ್ರೆ ಗುರುಗಳೇ. ಯಾವ ಆಸೆನೂ ಇಲ್ಲ ಗುರುಗಳೇ ನನ್ನ ತಲೆಯಲ್ಲಿ. ಇರೋ ಅಷ್ಟು ದಿನ ಅಪ್ಪ ಅಮ್ಮಗೆ ನಾನು ಚೆನ್ನಾಗಿರ್ಬೇಕು, ಚೆನ್ನಾಗಿ ಜೀವನ ಮಾಡ್ಬೇಕು, ಇದ್ಬಿಟ್ರೆ ಏನಿಲ್ಲ ಗುರುಗಳೇ. ನಮ್ಮ ಅಪ್ಪ ಅಮ್ಮಗೆ ನಾನು ಒಂದ್ ಮಾತು ಕೊಟ್ಬಿಟ್ಟಂಗ್ ಗುರುಗಳೇ, ನೀವು ಯಾರನ್ನ ತೋರಿಸಿ ನೀವು ತಾಳಿ ಕಟ್ಟು ಅಂತೀರಮ್ಮ, ನಾನು ಅವ್ರ ಕೈ ಇರ್ಲಿ, ಕಾಲಿರ್ಲಿ, ಕೂಳ್ರ ಕುಂಟ ನಾನು ಯಾವ್ದು ನೋಡಲ್ಲಮ್ಮ.
ನೀವ್ ಯಾವ್ದು ಹೇಳ್ತೀರಿ ನಾನ್ ತಾಳಿ ಕಟ್ತೇನೆ ಮಕ್ಕಳು ಮುಚ್ಕೊಂಡ ಅಂತೇಳಿ ಮಾತು ಕೊಟ್ಬಿಟ್ಟನ್ ಗುರುಗಳೇ. ಆ ಮಾತಿನ ಪ್ರಕಾರ ಬದ್ಧವಾಗಿರ್ಬೇಕು ಅನ್ನೋದು ಒಂದೇ ಒಂದೇ ನಿರ್ಣಯ ಗುರುಗಳೇ, ಮತ್ತ ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಮತ್ತೆ ನನಗೆ ಅನ್ಸಿದ್ದು ಗುರುಗಳೇ, ನಿಮ್ ಎದುರಿಗೆ ಹಂಚ್ಕೋಬೇಕಾಗಿದ್ದು, ಇದನ್ನ ಹಂಚ್ಕೋಬೇಕು ಅಂತ ಹೇಳಿ ಸುಮಾರು ದಿನಗಳಿಂದ ಯಾರಿದ್ರಿಗೂ ಹೇಳ್ಕೊಳಕ್ ಆಗ್ಲಿದ್ದು ಗುರುಗಳೇ. ಅದು ನನ್ನಂಗೆ ಯಾರು ದಾರಿ ತಪ್ಪಾಡ್ದು ಗುರುಗಳೇ. ಆ ಹುಡುಗಿ ಆಕೆ ಬದುಕು ಏನಾಗಿದೆ ಅಂದ್ರೆ ಮದುವೆ ಆದ್ರ? 2017 ಆದ ನಂತರ 2018 ಡಿಸೆಂಬರ್ 31ನೇ ತಾರೀಕಿಗೆ ಅವ್ರದ್ದು ಮದುವೆ ಆಯ್ತು ಗುರುಗಳೇ. ಮದುವೆ ಆಯ್ತು. ಇವಾಗ 2 ಮಕ್ಳಿದಾವೆ ಗುರುಗಳೇ. ಆ ನಂತರ ನನ್ ಫೋನ್ ಕಾಂಟ್ಯಾಕ್ಟ್ ನನಗೆ ಸುಮಾರು ಒಂದು 7-8 ತಿಂಗಳ ಹಿಂದ್ಗಡೆ ಒಂದು ಕಾಂಟ್ಯಾಕ್ಟ್ ಒಂದು ಫೋನ್ ಬಂದಿತ್ತು ಗುರುಗಳೇ, ಅನ್ಯೋನ್ ನಂಬರ್ ಅಂತ. ಅದು ಅವರೇ ಮಾಡಿದ್ದು. ಅಂದ್ರೆ ಈ 7-8 ತಿಂಗಳ ಹಿಂದೆ? ಈ 7-8 ತಿಂಗಳ ಹಿಂದೆ ಗುರುಗಳೇ. ಏನಕ್ಕೆ ಮಾಡಿದ್ರು? ಏನಿಲ್ಲ ಗುರುಗಳೇ, ನನ್ನ ನಂಬರ್ ಸಿಕ್ಕಿಲ್ಲ ಗುರುಗಳೇ ಅವ್ರಿಗೆ. ಬಟ್ ಅವರು ಹಳೆ ಗೆಳತಿ, ಯಾವಾಗೂ ಪರಿಚಯ ಆಗಿ ಕ್ಲಾಸ್ಮೇಟ್ ಇದ್ದು ಗೆಳತಿ ಪರಿಚಯ ಆಗಿ ಫ್ರೆಂಡ್ ಆಗಿನ ಬಳಕೆ ಯಾವ್ದೋ ಫಂಕ್ಷನ್ ಅಲ್ಲಿ ಕೂಡಿ, ಇಲ್ಲ ನನಗೆ ಅವ್ರ ನಂಬರ್ ಬೇಕು, ಏನಾದ್ರೂ ಮಾಡಿ ನೀನ್ ಅವ್ರ ನಂಬರ್ ಕೊಡಿಸ್ಬೇಕು ಅಂತೇಳಿ ಅವ್ರ ನಂಬರ್ ಹೆಂಗ್ ತಗೊಂಡಾರ ಗೊತ್ತಿಲ್ಲ ಗುರುಗಳೇ. ನಂಬರ್ ತಗೊಂಡು ಒಂದ್ ಸತ್ಯ ಹೇಳಿದ್ರು ಗುರುಗಳೇ ಅವರು. ಏನ್ ಸತ್ಯ ಅಂದ್ರೆ ಗುರುಗಳೇ, ನನ್ಗೆ ಇಷ್ಟೆಲ್ಲ ಆಗಕ್ ಕಾರಣ ಯಾರು ಅನ್ನೋದು ನನಗೆ ಇವತ್ತಿಗೂ ಕ್ವಶನ್ ಆಗಿತ್ತು ಗುರುಗಳೇ. ಸಡನ್ಲಿ ಹಿಂಗ್ಯಾಕ್ ಆಗಿತ್ತು ಅಂತೇಳಿ. ಬಟ್ ಆ ಕ್ವಶನಿಗೆ ಒಂದು ಆನ್ಸರ್ ಮಾಡಿ ಆ ವಿಚಾರ ಹೇಳೋ ಸಲುವಾಗಿ ಅವ್ರು ನಂಬರ್ ತಗೊಂಡ್ ನನಗೆ ಕಾಲ್ ಮಾಡಿದ್ರು ಗುರುಗಳೇ. ಬಟ್ ಅಂದ್ರೆ ಅಲ್ಲಿ ನೀವೊಂದ್ಸಲಿ ಭೇಟಿ ಆಗಿದ್ರಿ, 8 ದಿನ ಆದ್ಮೇಲೆ ಬರಬೇಡ ಅಂತ ಹೇಳಿ 8 ದಿನ ಆದ್ಮೇಲೆ ನೀವು ಅಲ್ಲೊಂದ್ಸಲಿ ಭೇಟಿ ಆದ್ರಲ್ಲ, ಅಲ್ಲಿ ಅವ್ರು ಹೇಳಿದ್ದು ನಮ್ಮ ಮನೆಯಲ್ಲಿ ಬೆದರಿಸ್ತಾ ಇದ್ದಾರೆ ಅಥವಾ ಈ ತರ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂದ್ರೆ ಆಕ್ಚುಲಿ ಅದು ಕಾರಣ ಆಗಿರ್ಲಿಲ್ಲ ಅಂತ? ಇಲ್ಲ ಗುರುಗಳೇ, ಅವತ್ತು ಹೇಳಿರೋದು ಅದು ಅವಳು ಅವತ್ತು ಹೇಳಿದ್ದು ಗುರುಗಳೇ. ಆಮೇಲೆ ಅದಾದ ನಂತರ ಅವಳಿಗೆ ಸತ್ಯ ಗೊತ್ತಾಗ್ತಾ ಹೋತು ಗುರುಗಳೇ. ಇದರಿಂದ ಯಾರದಾರ ಏನು ಅಂತ ಹೇಳಿ ಇದು ಮದುವೆ ಆಗಿನ ಬಳಕೆ ಅವಳಿಗೆ ಸತ್ಯ ಗೊತ್ತಾಗುತ್ತಾ ಹೋತು ಗುರುಗಳೇ. ಆ ಸತ್ಯನ ನನ್ನ ಎದುರಿಗೆ ಹೇಳ್ಬೇಕು ಅಂತೇಳಿ ತುಂಬಾ ದಿನಗಳಿಂದ ಪ್ರಯತ್ನ ಪಟ್ಟಾಳ ಗುರುಗಳೇ. ನೀನು ಯಾರು ಒಳ್ಳೆಯವರು ಅಂತ ಹೇಳಿ ನಂಬಿಯಲ್ಲ, ಅವರೇ ನಿನ್ನ ಇವತ್ತು ದೂರ ಮಾಡಿರೋದು. ಆ ಸತ್ಯ ನಿನಗೆ ಹೇಳ್ಬೇಕಾಗಿತ್ತು. ನಾನು ಇಷ್ಟು ದಿನ ನಾನು ನಿನಗೆ ಮೋಸ ಮಾಡಿದೆ, ನಾನು ಅವತ್ತು ಬರ್ಬೇಕಾಗಿತ್ತು ನಿನ್ ಜೊತೆಗೆ, ನಾನು ತಪ್ಪು ಮಾಡಿದೆ. ಇವತ್ತು ನಿಜವಾದ ಗುರುಗಳೇ, ನಾನು ಇಷ್ಟಪಟ್ಟದ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕ, ಅವಳು ಚೆನ್ನಾಗಿರ್ತಾಳ ಅನ್ನೋ ಒಂದೇ ಒಂದು ಉದ್ದೇಶಕ್ಕ ನಾನು ಅವಳನ್ನ ತ್ಯಾಗ ಮಾಡಿ ಬಿಟ್ಟು ಬಂದೆ ಗುರುಗಳೇ. ಅದೇ ಇವತ್ತು ನನಗೆ ತಪ್ಪು ಅಂತ ಅನ್ಸ್ತಾ ಇದೆ ಗುರುಗಳೇ. ಯಾಕೆ? ಅವಳು ಮದುವೆ ಆಗಿ ಓದ್ಲಲ್ಲ ಗುರುಗಳೇ, ಗಂಡ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾನಂತೆ ಗುರುಗಳೇ. ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ, ರಾತ್ರಿ ಸಿಕ್ಕಾಪಟ್ಟೆ ಹೊಡಿತಾನೆ. ನಾನ್ ತಪ್ಪು ಮಾಡಿದೆ ಅಂತ ಹೇಳಿ ಇವಾಗ ಅವಳಿಗೆ ಅರಿವಾಗಿ ನನಗೆ ಕಾಲ್ ಮಾಡಿದ್ರು ಗುರುಗಳೇ. ಅದಾದ ನಂತರ ಇದನ್ನ ಆಮೇಲೆ ಮಾತಾಡೋಣ. ಬಟ್ ಯಾರ ಕಾರಣ ಅಂತ ಏನೋ ಹೇಳ್ತಾ ಇದ್ರು, ಏನಾಯ್ತು? ಯಾರ ಕಾರಣ ಅಂದ್ರೆ ಅದು ಗುರುಗಳೇ, ನಮ್ಮಪ್ಪ 3 ಮಂದಿ ಅಂತಂಬ್ಳು ಗುರುಗಳೇ. ನಮ್ ಚಿಕ್ಕಪ್ಪಾರು, ನಮ್ ಚಿಕ್ಕಪ್ಪಾರಿಗೂ ನಾವು ಅಂದ್ರೆ ಹಿರಿಯರು ಅನ್ಬಳಕೆ ಆಸ್ತಿ ಡಿವೈಡ್ ಎಲ್ಲ ಆಗಿನ ಬಳಕೆ ಅವ್ರ ಪಾಡಿ ಅವ್ರು ಇರ್ತಾರೆ ಗುರುಗಳೇ. ನಮ್ ಪರವಾಗಿ ನಾವು ಅದೇವಿ ಗುರುಗಳೇ. ಮತ್ತೆ ಚಿದ್ದು ಅನ್ನೋದೊಂದು ಇರುತ್ತಲ್ಲ ಗುರುಗಳೇ, ಈ ಹುಡುಗಿನ ಇವನಿಗೆ ಏನಾದ್ರೂ ಮಾಡಿ ತಪ್ಪಿಸ್ಬೇಕು. ನಮ್ ಕಡೆದರ ಗುರುಗಳೇ, ನಾನ್ ಯಾರು ನಂಬಿದ್ದಲ್ಲ ಗುರುಗಳೇ, ನಮ್ ಕಾಕರ್ನ ಹೇಳಿದೆ, ಕಾಕ ನಾನ್ ಹಿಂಗೆ ಇಷ್ಟ ಪಡ್ತಾ ಇದ್ದೇನೆ, ನೀವೇ ಏನಾದ್ರೂ ಮಾಡಿ ಮುಂದಾಳತ್ವ ತಗೊಂಡು ಏನಾದ್ರೂ ಮಾಡ್ಬೇಕು ಗುರುಗಳೇ ಅಂತ ನಾನ್ ಯಾರಿದ್ರಿಗೆ ಹೇಳಿದ್ದೆ, ಅವರೇ ಗುರುಗಳೇ, ಅವರೇ ಹೋಗಿ ಅಲ್ಲಿ ಹೇಳಿದಾರೆ ಗುರುಗಳೇ. ನೀ ಯಾವ್ದೇ ಕಾರಣಕ್ಕೂ ಅವನಿಗೆ ಮದುವೆ ಮಾಡಿ ಕೊಡಕ್ ಹೋಗ್ಬಾಡ್ರಿ. ಅವನು ಡ್ರೈವರು, ಪ್ರತಿನಿತ್ಯ ನೈಟ್ ದುಡಿಮೆ ಇದಕ್ ಗಾಡಿ ಹೋಗ್ತಿರ್ತಾನೆ, ಯಾವ ಚಟ ಮಾಡ್ತಿರ್ತಾನೋ ಗೊತ್ತಿರಲ್ಲ. ನೀವ್ ಹೆಂಗ ಅವ್ನ ನಂಬಿನ ನಿಮ್ ಮಗಳನ್ ಕೊಡಾಕತ್ತೀರಿ? ನನ್ ಕಡೆ ಒಳ್ಳೊಳ್ಳೆ ಸಂಬಂಧ ಅದಾವು, ನಾನ್ ಕೊಡಿಸ್ತೇನೆ. ಅವ್ಳ ಮಗಳು ಎಂತ ಜೀವನ ಮಾಡ್ಬೇಕು ಅಂದ್ರೆ ಅಷ್ಟ ಜೀವನ ಮಾಡ್ಬೇಕು ಅವಳು ಅಂತೇಳಿ ಇದ್ದದ್ದೊಂದು ಇಲ್ಲದೊಂದು ಹೇಳಿರೋದು ಗುರುಗಳೇ ಇವ್ರೆ, ನಮ್ಮವರೇ ಗುರುಗಳೇ. ನಮ್ ಚಿಕ್ಕಪ್ಪರು ಅಂದ್ರೆ ಈ ನಮ್ಮ ಕಡೆ ಸಂಬಂಧ ಅನ್ನೋದೇ ಈಗ ಇಲ್ಲ ಆಗಿರೋದಾ? ಹೌದ್ ಗುರುಗಳೇ, ಹೌದ್. ನಮ್ಮ ಅಪ್ಪನ್ ತಮ್ಮ ಗುರುಗಳೇ ನಮ್ ಚಿಕ್ಕಪ್ಪ. ಅಲ್ಲ ಅದ್ ನಿಮ್ ಚಿಕ್ಕಪ್ಪ ಸರಿ, ಬಟ್ ಅವರಲ್ಲಿ ಹೇಳಿದ್ರಲ್ಲ ಹೋಗಿ ನಮ್ ಕಡೆ ಹಂಗೆ ಚೆನ್ನಾಗಿರೋರು ಅವರೇ,
ನಮ್ಮ ಕಡೆ ಚೆನ್ನಾಗಿರೋರು ಇದ್ದಾರಲ್ಲ ಅವ್ರನ್ನೇ ಮದುವೆ ಮಾಡೋಣ ಅಂದ್ರೆ. ಈಗ ಮದುವೆ ಆಗಿ ಈ ಹುಡುಗಿನ ಮದುವೆ ಆಗಿರೋರು ಆ ಚಿಕ್ಕಪ್ಪನ ಕಡೆಯವರನ್ನೇ? ಇಲ್ಲ ಗುರುಗಳೇ, ಅವ್ರು ಹೊರಗಿನ ಸಂಬಂಧ ಗುರುಗಳೇ. ಓಕೆ, ಇವರು ಸದ್ಯಕ್ಕೆ ತಪ್ಸೋಕೆ ಏನೋ ಒಂದು ಹೇಳಿದ್ದಾರೆ. ಹಾ ನಿಜ ಗುರುಗಳೇ, ನಿಜ ನಿಜ. ಸೊ ಈಗ ಅಲ್ಲಿ ನೆಮ್ಮದಿ ಇಲ್ಲ ಅಂತನಾ? ಹಾ ಅಲ್ಲಿ ನೆಮ್ಮದಿ ಇಲ್ಲ ಅಂತ 7 ತಿಂಗಳಿಂದ ನನಗೆ ಒಂದು ಕ್ವಶನ್ ಇತ್ತಲ್ಲ ಗುರುಗಳೇ. ಅಂದ್ರೆ ನೀನ್ ಇನ್ನೂ ಎಲ್ಲಾರನು ನಂಬಿ ಹಾಳಾಗಕ್ ಹೋಗ್ಬೇಡ, ನಿನ್ನ ಜೀವನ ನೀನ್ ಕಟ್ಟಿರೋ ಅಂತ ಹೇಳಿ ಹೇಳಕ್ ಗುರುಗಳೇ ಒಂದ್ 7 ತಿಂಗಳಿಂದ ಕಾಲ್ ಮಾಡಿ ನನಗೆ ಹೇಳಿದ್ದು ಗುರುಗಳೇ. ಆಯ್ತು ಅಂತ ಹೇಳಿ ನಾನು ಚೆನ್ನಾಗದೇನ ಅಂತ ಹೇಳ್ತಾನ ಆ ಮಾತು ಬಂತು ಗುರುಗಳೇ ಅವ್ರಿಗೆ. ದುಃಖ ತಡೆಯಕ್ ಆಗಲ್ದಂಗೆ ಆಗಿ ನಾನ್ ಚೆನ್ನಾಗಿದ್ದೇನೆ ಅಂತ ಹೇಳ್ಕೊಂತೇನೆ ಅವಳಿಗೆ ಆ ಬಾಯಾಗ ಬಂದ್ಬಿಡ್ತು. ನೀನ್ ಹೆಂಗದಿಯ, ನಾನ್ ಚೆನ್ನಾಗದೇನಪ್ಪ, ಅಪ್ಪ ಅಮ್ಮನ್ ನೋಡ್ಕೊಂತ ಚೆನ್ನಾಗದ, ನನಗೆ ಯಾವ್ದ ಬಗ್ಗೆನೂ ಚಿಂತೆ ಇಲ್ಲ. ಇಷ್ಟಿದ್ದು ಫ್ಯಾಕ್ಟ್ ನಾನು ಇದ್ದದ್ದೆಲ್ಲ ಹೇಳ್ಬಿಟ್ಟೆ ಗುರುಗಳೇ. ಆನಂತರ ಕೊನೆಯದಾಗಿ ಒಂದ್ ಮಾತು ಹೇಳಿದೆ ಗುರುಗಳೇ ಅವಳಿಗೆ, ಇವತ್ ಬಂದಿದ್ದೆ ಕಾಲ್ ಯಾವತ್ತೂ ಬರಬಾರ್ದು. ನಿನ್ನಿಂತ್ರ ನನಗೆ ಉಪಕಾರ ಆಗೈತೆ, ನಿನ್ನಿಂತ್ರ ನನಗೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಕ್ಕತ್ತು. ಯಾರ್ ನಮ್ಮೋರು ಯಾರ್ ನಮ್ಮರಲ್ಲ ಅಂತ ಹೇಳಿ ನೀನ್ ನನ್ ತಿಳಿಸ್ಕೊಟ್ಟಿಯ. ನಾನು ಯಾವಾಗ್ಲೂ ನಿನಗೆ ಆಭಾರಿ ಆಗಿರ್ತೇನೆ. ನಿನ್ನಿಂತ್ರ ಯಾವುದೇ ಕಾರಣಕ್ಕೂ ನನಗ್ ಕಾಲ್ ಬರಬಾರ್ದು. ನಾನಿಂತ್ರ ನಿನಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋದಲ್ಲ, ಅದಂತೂ ನಿನಗ್ ಗೊತ್ತಿದ್ದೇ ಐತಿ. ನನ್ನಿಂತ್ರ ನಿನ್ ಜೀವನ ಹಾಳಾತು ಅಂತ ಹೇಳಿ ಇನ್ನೊಂದ್ ಕೆಟ್ಟ ಹೆಸರು ಬರೋದ್ ಬೇಡ. ಅವತ್ತೇ ಗುರುಗಳೇ, ಅವತ್ತಿಂತ್ರ ಇವತ್ತಿನವರೆಗೂ ಕಾಲ್ ಇಲ್ಲ ಗುರುಗಳೇ, ಯಾವ್ದೇ ತರದ ಲಿಂಕ್ ಇಲ್ಲ ಗುರುಗಳೇ. ಬಟ್ ನಿಮ್ ಊರ್ ಕಡೆ ಬಂದಾಗ ಸಿಗಲ್ಲ? ಇಲ್ಲ ಗುರುಗಳೇ, ನಮ್ಮ ಊರಿಗೆ ಬರೋದೇ ಬಿಟ್ಬಿಟ್ರೆ ಗುರುಗಳೇ ಅವತ್ತಿಂತ್ರ. ಅದು ಮದ್ದು ಸ್ಟೋರಿ ಆದಾಗಿಂತ ನಮ್ಮ ಊರಿಗೆ ಅವ್ರು ಕಳಿಸೇ ಕೊಡ್ಲಿಲ್ಲ ಗುರುಗಳೇ. ಯಾವುದೇ ಕಾರಣಕ್ಕೂ ಕಳಿಸೇ ಕೊಡ್ಲಿಲ್ಲ ಗುರುಗಳೇ. ಇಲ್ಲ ಬರ್ಲೇ ಇಲ್ಲ. ಅವ್ರ ಅಪ್ಪ ಅಮ್ಮ ಬಂದು ನಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ಕರ್ಕೊಂಡ್ ಹೋಗ್ತಾರ ಗುರುಗಳೇ ಅಂತ ಇಂತ ಕಾರ್ಯಕ್ರಮ ಇದ್ದಾಗ. ಬಟ್ ನಮ್ಮ ಮನಿ ಕಡೆಗೆ ತಲೆ ಹಾಕಿ ಸತಿಗೆ ನೋಡೋದಲ್ಲ ಗುರುಗಳೇ ಅವರು. ಅವ್ರ ಪಾಡಿಗೆ ಅವ್ರ ಗುರುಗಳೇ, ನಮ್ ಪಾಡಿ ನಾನದೇನು ಗುರುಗಳೇ. ಇವಾಗಿರೋದು ಒಂದೇ ಒಂದು ಆಸೆ ಗುರುಗಳೇ, ನಿಮ್ಮ ಆಶೀರ್ವಾದ ಅದೊಂದು ನಡೆಸ್ಕೊಡ್ಬೇಕು, ಆಗ್ಬೇಕು, ನಿಮ್ ಬಾಯಿ ಹರ್ಕಿಂತರ ಅಂತ ಹೇಳಿ ಗುರುಗಳೇ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನೇ ಇಲ್ಲ. ಬಿಟ್ಟಿದೀಯಲ್ಲಪ್ಪ ನಿಮ್ ತಂದೆ ತಾಯಿಗೆ ಅದನ್ನ? ಚೆನ್ನಾಗಿಟ್ಟಿದ್ದೇನೆ ಗುರುಗಳೇ, ಚೆನ್ನಾಗಿ. ನನ್ ತಂದೆ ತಾಯಿಯಲ್ಲಿ ಇನ್ನೊಮ್ಮೆ ಕಣ್ಣಾಗ್ ನೀರ್ ಬಂದು ಒಂದು ಗುರುಗಳೇ, ನನ್ನ ಮಗ ಏನೋ ಸಾಧನೆ ಮಾಡಿದಾನೆ, ನನ್ನ ಮಗ ಯಾವ್ದೋ ಒಂದು ಜಾಬ್ ಅಲ್ಲಿ ಸೆಲೆಕ್ಷನ್ ಆದ ಅನ್ನೋದು ಒಂದೇ ಒಂದು ಇದರಿಂದ ಕಣ್ಣೀರ್ ಬರ್ಬೇಕು ಹೊರತು ಗುರುಗಳೇ, ಬೇರೆ ಯಾವ್ದೇ ಕಾರಣದಿಂದ ಕಣ್ಣೀರ್ ಬರ್ಬಾರ್ದು ಗುರುಗಳೇ. ಬಂದ್ರೆ ಆನಂದ ಬಾಷ್ಪ ಬರ್ಬೇಕು ಅಂತ. ಹೌದು ಗುರುಗಳೇ, ಹೌದು ಗುರುಗಳೇ. ನನಗೆ ಅದ್ಭುತ ಅನ್ಸೋದು ನೀವು ಈ ಬ್ರೇಕಪ್ ಅನ್ನ ತೆಗೆದುಕೊಂಡ ರೀತಿ. ಹೌದು, ಸ್ವಲ್ಪ ನರಳಾಡೋದ್ರಿ, ಅಲೆಮಾರಿ ತರ ಓಡಾಡೋದ್ರಿ, ನೀವು ಯಾರಿಗೂ ಅದರಿಂದ ತೊಂದರೆ ಕೊಡ್ಲಿಲ್ಲ. ಮನಸ್ಸಿನ ನೋವನ್ನ ನೀಗಿಸಿಕೊಳ್ಳಿಕ್ಕೆ ಊರೂರು ಅಲುದ್ರಿ, ಸ್ಥಳಗಳಿಗೆ ಅಲುದ್ರಿ. ಬಟ್ ಅದಾದ ನಂತರ ನಿಮ್ಮ ಹೆತ್ತೂರಿಗೋಸ್ಕರ ನೀವು ಮಾಡಿದ ಸಂಕಲ್ಪ ಅಥವಾ ಕೆಲವು ತ್ಯಾಗಗಳಿದ್ದಾವಲ್ಲ, ಬಹುಶಃ ಇದನ್ನು ನೋಡ್ತಾ ಇರೋ ಸಾವಿರಾರು ಜನಕ್ಕೆ ಅದೊಂದು ಸ್ಫೂರ್ತಿ. ಇಲ್ಲ ಗುರುಗಳೇ, ನಮ್ ತಾಯಿ ನಮ್ಗೆಲ್ಲಾ ಹೆಂಗ್ ಸಾಕ್ಬಿಟ್ಲು ಅಂದ್ರೆ ಗುರುಗಳೇ, 30 ರೂಪಾಯಿಗೆ ಕೂಲಿ ಆಳ್ ಹೋಗ್ತಿದ್ರು ಗುರುಗಳೇ ನಾವ್ ಸ್ಕೂಲ್ ಕಲಿಬೇಕಾದ್ರೆ. ನನಗೆ ಇವಾಗ ಪ್ರೆಸೆಂಟ್ 35 ವರ್ಷ ಗುರುಗಳೇ. ನಂದು 1991 ಡೇಟ್ ಆಫ್ ಬರ್ತ್ ಗುರುಗಳೇ. ನನಗೆ 35 ವರ್ಷ ಗುರುಗಳೇ. ನಾನು 2006ಕ್ಕೆ ನಂದು SLC ಎಕ್ಸಾಮ್ ಪಾಸ್ ಆಗಿದೆ ಗುರುಗಳೇ. ಬಟ್ ನೀವು 35 ತಕ್ಕ ಯಾಕೆ ಬಿಟ್ಕೊಂಡ್ರಿ ಮದುವೆ ವಿಚಾರನ? ಎಲ್ಲ ಗುರುಗಳೇ, ಮದ್ವೆ ವಿಚಾರ ಅನ್ನೋದು ಏನಾಗ್ಬಿಡ್ತು ಅಂದ್ರೆ ಗುರುಗಳೇ, ನಾನು ಆ ಡಿಪ್ರೆಷನ್ ಹೊರಗ್ ಬರಾಕೆ ಸುಮಾರು 4-5 ವರ್ಷ ತಗೊಂಡ್ಬಿಟ್ಟೆ ಗುರುಗಳೇ. ನಾನ್ ಕ್ಲಿಯರ್ ಆಗಿರೋದು ಇವಾಗ 2021-22 ಕ್ಲಿಯರ್ ಆಗಿ ಇವಾಗ ನನಗೆ ಸ್ವತಂತ್ರ ಬುದ್ಧಿ ಬಂದೈತೆ ಗುರುಗಳೇ. ಆಮೇಲೆ ಅದಕ್ಕಿಂತ ಮುಂಚೆ ಬಿಫೋರ್ ನಾನು ಒಂದು ಭಾಷೆ ಕೊಟ್ಟೆ ಅವ್ರಿಗೆ ಗುರುಗಳೇ, ಇಲ್ಲಮ್ಮ ನಿಮಗ್ ಮೋಸ ಮಾಡಿ ಹೋಗಲ್ಲ, ನೀವು ನನ್ನ ನಂಬೀರಾ, ನಾನ್ ನಿನಗ್ ಮೋಸ ಮಾಡಿ ಹೋಗೋದಲ್ಲ, ನಾನ್ ಚೆನ್ನಾಗಿರ್ತೇನೆ. ಅಂದ್ರೆ ಸಾಯಲ್ಲ, ಆದ್ರೆ ಸ್ವಲ್ಪ ಸಮಯ ಕೊಡಿ ನನಗೆ ಅನ್ನೋ ಅರ್ಥದಲ್ಲಿ. ಹೌದು, ಅಂದ್ರೆ ಅವ್ರು ನನ್ ಕಡೆಯಿಂದ ಪ್ರಾಮಿಸ್ ತಗೊಂಡ್ ಅದೇ ಗುರುಗಳೇ, ನೀನ್ ಏನೂ ಮಾಡ್ಕೊನಲ್ಲ ಅನ್ನೋದು ಪ್ರಾಮಿಸ್ ಕೊಡಪ್ಪ, ನೀನ್ ಎಲ್ಲಿ ಹೋಗೋದಲ್ಲ ಅನ್ನೋದು ಪ್ರಾಮಿಸ್ ಕೊಡು. ನೀನ್ ಗಾಡಿ ಬೇಡ, ಏನು ಬೇಡ, ನೀನ್ ದುಡಿಬೇಡ, ಗಾಡಿ ಕೊಟ್ಬಿಡು. ನೀನ್ ಗಾಡಿ ಮೇಳಗ ಹೋಗ್ತಿರ್ಬೇಕಾದ್ರೆ ನೀನ್ ಯಾವ್ದಾದ್ರು ಟೆನ್ಷನ್ ತಗೊಂಡ್ ನಿನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮಗೆ ಯಾರು ಗಟ್ಟಿ? ನೀನ್ ದುಡಿಯೋದ್ ಬೇಡ, ಇದ್ದು ಗಾಡಿನೂ ಕೊಟ್ಬಿಟ್ಟೆ ಗುರುಗಳೇ. ಸಿಕ್ಕಾಪಟ್ಟೆ ಗುರುಗಳೇ, ಹೆಂಗ ಮಾಡಿದ್ದೆ ಅಂದ್ರೆ ಗುರುಗಳೇ, ನಾನು ಹಾಳಾಗಕ ಮೇನ್ ಕಾರಣ ಪ್ರೀತಿ ಅನ್ನೋದು ಗುರುಗಳೇ. ನಿಜವಾಗ್ಲೂ ಎಲ್ಲಿದ್ರು ಹೇಳ್ತೇನೆ ಗುರುಗಳೇ.
ಎಷ್ಟೊಂದು ಗುರುಗಳೇ, ನಾನು ಒಂದು ಟ್ರಿಪ್ ಹಿಂಗಾಶಿ ಒಂದು ಟ್ರಿಪ್ ಒಂದು 3 ದಿನದ ಏನಾದ್ರು ಟೂರ್ ಪ್ಯಾಕೇಜ್ ಹೋಗಿ ಬಂದೆ ಅಂದ್ರೆ ಗುರುಗಳೇ, ನನಗೆ 10,000-20,000 ರೂಪಾಯಿ ದುಡ್ಡು ಉಳಿದ್ರೆ ಗುರುಗಳೇ, ನಾನು 10,000 ಅಂತೇಳಿ ಅವ್ರ ಫ್ಯಾಮಿಲಿಗೆ ಖರ್ಚು ಮಾಡ್ತಿದ್ದೆ ಗುರುಗಳೇ. ಯಾರ ಫ್ಯಾಮಿಲಿಗೆ? ನಮ್ಮ ಹುಡುಗಿ ಫ್ಯಾಮಿಲಿಗೆ ಗುರುಗಳೇ. ಅಂದ್ರೆ ಅವ್ರಿಗೆ ಗೊತ್ತಿತ್ತ ಇದೆಲ್ಲ? ಮಾಮ ಸುಸಿ ಅಲ್ಲ, ಮಾಮ ಅಲ್ಲ, ಮಾಮ ಕೊಡ್ಸ್ಯಾನ. ಬಟ್ ಅವ್ರ ಫ್ಯಾಮಿಲಿಗೆ ಅಂತ ಬರಲ್ಲ, ಬಟ್ ನೀವು ಆ ಹುಡುಗಿಗೇನೋ ಕೊಡಿಸ್ತಾ ಇದ್ರಿ. ಆ ಹುಡುಗಿಗೆ ಅಂದ್ರೆ ಗುರುಗಳೇ, ಅವಳಿಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಇದೇ ನಮ್ಮ ಅತ್ತಿ, ಸಾರಿ ಇವಾಗ ಅತ್ತಿ ಅಂತ ಕರಿಯಾಕೋ ಆ ಯೋಗ್ಯತೆ ಇಲ್ಲ ಗುರುಗಳೇ ನನ್ನಲ್ಲಿ. ಆ ಹುಡುಗಿ ತಾಯಿ ನನಗೆ ಕಾಲ್ ಮಾಡಿ ಹೇಳ್ತಿದ್ರು ಗುರುಗಳೇ, ಎಲ್ಲಿದೆಯಪ್ಪ, ಸ್ವಲ್ಪ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಬಂದ, ನಾವು ಎಲ್ಲಿದೆಯಾ ಬರ್ತೀಯ ಒಂದ್ ಸ್ವಲ್ಪ. ಸರಿ ಆಯ್ತು, ನೀವು ಕರ್ಕೊಂಡ್ ನೋಡ್ರಿ, ನಾನ್ ಬಂದೆ. ನಾನು ಹೋಗೋಂತ ಬಾಡಿಗೆನ ಬೇರೆದವ್ರಿಗೆ ಕೊಟ್ಟು ಇಲ್ಲ, ನಾನು ಡ್ರೈವರ್ನ ಅರೇಂಜ್ ಮಾಡಿ ನೀವು ಹೋಗಿ ಬಾರಪ್ಪ, ನಾನು ಸ್ವಲ್ಪ ಕೆಲ್ಸ ಐತೆ ಅಂತೇಳಿ ಮನೆ ತಂದೆ ತಾಯಿ ಗೊತ್ತಿಲ್ದಂಗೆ ನಾನು ಮಾಡಿದ್ದು ಗುರುಗಳೇ, ನನಗೆ ಇವತ್ತಿಗೂ ನೋವು ಕಾಡ್ತಾ ಇದೆ ಗುರುಗಳೇ ಅದೊಂದು. ಇರ್ಲಿ ಪಾಪ, ಅವತ್ತಿಗೆ ಸ್ವಾರ್ಥಕ್ಕೋ ನನ್ನವಳು ಅನ್ನೋ ಕಾರಣಕ್ಕೋ ಅಥವಾ ಮಾನವೀಯತೆಯೋ ಏನೋ ಮಾಡಿದ್ರಿ. ಇವತ್ತು ಕೊರಗೋದು ಬೇಡ, ಯಾಕಂದ್ರೆ ಅವೆಲ್ಲ ಸೇರಿನೇ ಇವತ್ತು ನಿಮ್ಮನ್ನ ಇಲ್ಲಿವರೆಗೂ ತಂದಿದ್ದಾವೆ. ಇನ್ನೂ ಕೂಡ ನಿಮ್ಮ ಇಷ್ಟಾರ್ಥಗಳು ಈಡೇರೋದಿದ್ದಾವೆ, ಒಳ್ಳೆಯದೇನೋ ಆಗುವುದಿದೆ. ಆದರೆ ಈ ಜಗತ್ತಿಗೆ ನಿಮ್ಮ ಕಥೆಯನ್ನ ಹೇಳಿ ಆದ ಮೇಲೆ ನೀವು ಒಂದು ನೆಮ್ಮದಿ ಪಡ್ಕೊಳ್ಬೋದು. ಅದೆಷ್ಟೋ ಹುಡುಗರಿಗೆ ತಮ್ಮ ತಮ್ಮ ಹಳೆಯ ಪ್ರೇಮ ಕಥೆಗಳು ಅಥವಾ ಆ ಪ್ರೀತಿಸಿದ ಆ ಜೀವಗಳು, ಅದು ಹುಡುಗಿ ಇರ್ಬೋದು ಹುಡುಗ ಇರ್ಬೋದು, ಪಡ್ಕೊಳ್ಳೋದ್ರಲ್ಲೇ ಸುಖ ಇಲ್ಲ. ಕೆಲವೊಮ್ಮೆ ನಮ್ಮವರಿಗಾಗಿ ನಮ್ಮ ಕೆಲವು ಆಸೆಗಳನ್ನು ತ್ಯಜಿಸಬೇಕಾಗುತ್ತೆ. ಅದು ಸಂಸಾರದ ವಿಚಿತ್ರ ಗುಣ. ಹೆತ್ತವರನ್ನ ಅನಾಥ ಮಾಡಿ ಹುಡುಗಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಫ್ಯಾನಿಗೆ ನೇಣು ಹಾಕೊಂಡು ವಿಷ ಕುಡಿದು ನೀರಿಗೆ ಬಿದ್ದು ಸತ್ತು ಹೆತ್ತವರನ್ನ ಬೀದಿಗೆ ತಳ್ಳು ಹೋದ ಆ ಆತ್ಮಗಳು ಯಾವ ನರಕಕ್ಕೆ ಹೋಗಿರ್ಬೋದು? ಒಂದು ಕ್ಷಣ ಯೋಚನೆ ಮಾಡಿ. ಆ ಹೆಣ್ಣಿಗೊಬ್ಬ ಆಸರೆ ಇದ್ದಾನೆ, ಆ ಹೆಣ್ಣಿನ ಹೆತ್ತವ್ರಿಗೊಬ್ಬ ಆಸರೆ ಇದ್ದಾನೆ, ನಿಮ್ಮ ಹೆತ್ತವರು ಅಂತ ಇದ್ದಾರೆ, ಅವ್ರನ್ನ ಬೀದಿಗೆ ತಳ್ಳು ಹೋಗೋ ಬುದ್ಧಿ ಇದೆಯಲ್ಲ. ಅಂದ್ರೆ ಮನುಷ್ಯ ಜನ್ಮ ಅದು ಪ್ರೀತಿನ ವಿಚಾರ ಮಾತ್ರವಲ್ಲ, ಬೇರೆ ಯಾವುದೇ ಆದ್ರೂ ಕೂಡ ಒಬ್ಬರಿಗೋಸ್ಕರ ಅನೇಕರಿಗೆ ಅನ್ಯಾಯ ಮಾಡೋದು ಅಧರ್ಮವಾಗುತ್ತೆ, ಹೌದಲ್ಲ? ಹೌದು. ಈಗ ನೀವೊಂದು ಗಾಡಿ ಅಂದ್ರೆ ನೀವೆಲ್ಲ ಒಂದು ಟ್ರಿಪ್ ಇದೆ, ಟ್ರಿಪ್ಪಿಗೆಲ್ಲ ಒಂದು 30 ಸೀಟ್ ಇದಾವೆ, 30 ಜನನು ಕೂತಿದ್ದಾರೆ. ಸಡನ್ ಆಗಿ ಯಾರೊಬ್ಬ ಫ್ರೆಂಡ್ ಫೋನ್ ಮಾಡ್ಬಿಟ್ಟ, ಈಗೆಲ್ಲ ಹೊಂಟಿದ್ದಾರೆ, ನನ್ಗಿಲ್ಲೇನೋ ತೊಂದರೆ ಆಗಿದೆ, ದಯವಿಟ್ಟು ಬೇಗ ಬಾರಪ್ಪ, ನಾನೊಂದು 20 ಕಿಲೋಮೀಟರ್ ಮುಂದೆ ಆ ಕಡೆ ಎಲ್ಲೋ ಇದ್ದೀನಿ ಅಂತ. ಈಗ ಇವರೆಲ್ಲ ರೆಡಿಯಾಗಿ ಕೂತಿದ್ದಾರೆ. ನನ್ನ ಫ್ರೆಂಡ್ ಕರ್ದ ಅಂತ ಈ 30 ಜನರನ್ನ ನೀವು ಕಾರಣವಿಲ್ಲದೆ ಹಂಗ ಅತಂತ್ರಗೊಳಿಸಿ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಹೌದು. ನೀವಲ್ಲಿ ಬೇರೆ ವ್ಯವಸ್ಥೆ ಮಾಡಬಹುದೇನೋ, ಆದ್ರೆ ಒಬ್ಬನಿಗೋಸ್ಕರ ಈ 30 ಜನರನ್ನ ಹಾಗೆ ಬಿಟ್ಟು ಹೋಗೋದು ಧರ್ಮ ಆಗ್ಲಿಕ್ಕಿಲ್ಲ. ಜೀವನವು ಹಾಗೆ. ಕೆಲವೊಮ್ಮೆ ಕೆಲವರಿಗೋಸ್ಕರ ನಾವು ಹಲವರನ್ನ ಬಿಟ್ಬಿಡ್ತೀವಿ, ಅದು ಅಧರ್ಮ. ಕೆಲವೊಮ್ಮೆ ನಾವು ನಮ್ಮ ವೈಯಕ್ತಿಕ ತ್ಯಾಗಗಳಿಂದ ಲೋಕದಲ್ಲಿ ಹೆತ್ತವರಿಗೆ ಸಂತೋಷ ಕೊಡಬೇಕಾಗುತ್ತೆ. ಹೌದಪ್ಪ, ಈ ಜಗತ್ತಲ್ಲಿ ಎಲ್ಲ ಪ್ರೇಮಿಗಳು ಪ್ರೀತಿಸಿದವರನ್ನ ಇಷ್ಟಪಟ್ಟವರನ್ನ ಖಂಡಿತ ಪಡ್ಕೊಂಡಿಲ್ಲ. ಆದ್ರೆ ಎಲ್ಲೋ ಕೆಲವು ವಿಕೃತ ಮನಸ್ಸುಗಳು ಸಿಕ್ಕಿಲ್ಲ ಅಂದ ಕಾರಣಕ್ಕೆ ಆ ಹೆಣ್ಮಕ್ಳು ಜೀವನನೇ ಹಾಳು ಮಾಡ್ಬಿಟ್ಟಿರ್ತಾರೆ. ಚೆನ್ನಾಗಿದ್ದ ಕಾಲದಲ್ಲಿ ತೆಗೆದುಕೊಂಡ ಫೋಟೋಸು ವಿಡಿಯೋಸು ಇವುಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ. ಎಲ್ಲ ನನಗೆ ಸಿಗಬಾರ್ದು, ಇನ್ನು ಯಾರಿಗೂ ಸಿಗಬಾರ್ದು ಅಂತ ಆಸಿಡ್ ಆಗ್ತಾರೆ. ಈ ಪ್ರೇಮದ ವಿಕೃತ ರೂಪದಲ್ಲಿ ಬದುಕೋರು ತುಂಬಾ ಜನ ಇದ್ದಾರೆ. ಆದರೆ ಪ್ರೇಮ ನೀವು ಹೇಗೆ ಮಾಡಿದ್ರಲ್ಲ ಅದು ನಿಜವಾದ ಪ್ರೇಮ. ಅದು ಸಿಕ್ಕಿದ್ರು ಸಿಗದೆ ಹೋದ್ರು ನನ್ನಿಂದ ಒಂಚೂರು ಆಕೆಯ ಬದುಕು ಅಮೃತ ಅನ್ಸ್ಬೇಕೆ ಹೊರತು ನನಗೆ ಸಿಗ್ಲಿಲ್ಲ ಅಂದ ಮಾತ್ರಕ್ಕೆ ನಾನು ಆಕೆಯ ಬದುಕನ್ನ ವಿಷದ ಬಾವಿ ಮಾಡಂಗಿಲ್ಲ. ನನಗೆ ಸಿಗದೆ ಹೋದ್ರು ಪರವಾಗಿಲ್ಲ, ನಾನು ಪ್ರೀತಿಸಿದವಳು ನನ್ನ ಜೊತೆಗಿದ್ದೇ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ. ಎಲ್ಲೋ ಒಂದು ಕಡೆ ಚೆನ್ನಾಗಿರ್ಲಿ ಅನ್ನೋದು ಪ್ರೇಮದ ಉತ್ತುಂಗ ಸ್ಥಿತಿ. ಬಟ್ ಆ ಸ್ಥಿತಿಗೆ ಇಂದಿನ ಯುವಜನತೆ ತಲುಪಿಲ್ಲ. ಎಲ್ಲೋ ನಿಮ್ಮಂತ ಕೆಲವೊಬ್ರು, ಅವಳು ನನಗೆ ಸಿಗ್ಲಿಲ್ವಾ, ಯಾರಿಗೂ ಸಿಗಂಗಿಲ್ಲ, ಅವಳನ್ನ ನಾನು ಹಾಳು ಮಾಡ್ತೀನಿ, ಅವಳಿಗೆ ಆಸಿಡ್ ಹಾಕ್ತೀನಿ, ಇನ್ನೇನೋ ಮಾಡ್ತೀನಿ. ಪ್ರೇಮ ನಿಜವಾಗಿಯೂ ಪಡ್ಕೊಳ್ಳೋದ್ರಲ್ಲೇ ಇಲ್ಲ, ತೀರಾ ಅನಿವಾರ್ಯ ಸ್ಥಿತಿ ಅಂತ ಬಂದಾಗ ತ್ಯಾಗ ಮಾಡೋದ್ರಲ್ಲೇ ಇದೆ. ಭಗವಂತ ಕೃಷ್ಣ ರಾಧಾಕೃಷ್ಣರ ಕಥೆ ಅಂತ ನಾವು ತಗೊಂಡಾಗ್ಲೂ ಆ ರಾಧಿಕೃಷ್ಣನಿಗೆ ಲಭ್ಯವಾಗಲೇ ಇಲ್ವಲ್ಲ. ಇವತ್ತಿಗೂ ನಾವು ರಾಧಾಕೃಷ್ಣ ಅಂತೀವಿ. ಕೃಷ್ಣನ ಹೆಸರು ಮೊದಲು ಹೇಳಲ್ಲ, ರಾಧಾಕೃಷ್ಣ, ಕೃಷ್ಣ ರಾಧಾ ಅನ್ನಲ್ಲ.
ಹೌದು ಗುರುಗಳೇ. ಹಾಗೆಯೇ ನನ್ಗನ್ಸೋದು ಅವತ್ತಿಗೆ 4 ವರ್ಷದ ಪ್ರೀತಿಯನ್ನ ಏನೂ ತಪ್ಪಿಲ್ಲದೆ ಒಮ್ಮೆಲೆ ಇನ್ಯಾರದೋ ಕುತಂತ್ರಕ್ಕೆ ತ್ಯಾಗ ಮಾಡಬೇಕಾದ ಗಳಿಗೆ ಬಂದಾಗ ನೀವು ನಿಮಗೆ ನೋವು ಕೊಟ್ಟುಕೊಂಡು ನೀವು ಒಳಗಡೆ ನರಳುಕೊಂಡು, ಆದರೆ ಹೊರಗಿನ ಯಾರಿಗೂ ಅನ್ಯಾಯವಾಗದಂಗೆ, ಯಾರಿಗೂ ನಿಮ್ಮಿಂದ ಥ್ರೆಟ್ ಆಗದಂಗೆ, ಬ್ಲಾಕ್ ಮೇಲ್ ಆಗದಂಗೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ನೀವು ಅದನ್ನು ನಿಭಾಯಿಸಿದ ರೀತಿ ಇದೆಯಲ್ಲ, ನನಗನ್ಸುತ್ತೆ ಇನ್ ಮುಂದೂ ನಿಮ್ಮ ಬದುಕಲ್ಲಿ ಏನು ಒಳ್ಳೇದು ನಡೆಯುತ್ತೋ ಕೆಟ್ಟದ್ದು ನಡೆಯುತ್ತೋ ಅದು ಬೇರೆ. ಆದರೆ ಈ ಹಿಂದೆ ಒಂದು ಹೆಣ್ಣಿನ ವಿಚಾರ ಅಂತ ಬಂದಾಗ ನೀವು ತೆಗೆದುಕೊಂಡ ನಿರ್ಧಾರ, ನೀವು ತ್ಯಾಗ ಮಾಡಿದ ರೀತಿ, ನಿಮಗೆ ನೀವು ಶಿಕ್ಷೆ ಕೊಟ್ಟುಕೊಂಡು ಹಾಗೆ ಅವರಿಗೆ ಬೆಳಕು ಕೊಟ್ಟ ರೀತಿ, ದೇವರು ನನ್ನ ಪ್ರಕಾರ ಅಷ್ಟೋ ಇಷ್ಟೋ ನಿಮ್ಮನ್ನು ನೆಮ್ಮದಿಯಾಗಿ ಚೆನ್ನಾಗಿ ಇಟ್ಟಿದ್ದಾನೆ, ಮುಂದೆಯೂ ಇಟ್ಟಿದ್ದಾನೆ. ಚೆನ್ನಾಗಿದೆ ಗುರುಗಳೇ. ಜೀವನ ನಡೆಸೋಕೆ ಯಾವುದೇ ತೊಂದರೆ ಇಲ್ಲ ಗುರುಗಳೇ. ನಿಜವಾಗ್ಲು ನನಗೆ ಒಂದು ಕ್ಷಣನೂ ಅಂತ ಕೆಟ್ಟ ಆಲೋಚನೆನೇ ಬರ್ಲಿಲ್ಲ ಗುರುಗಳೇ. ಈ ತರ ಬ್ಲಾಕ್ ಮೇಲ್ ಮಾಡ್ಬೇಕು ಈ ತರ, ಯಾಕಂದ್ರೆ ನಾನ್ ನಿಜವಾಗ್ಲೂ ಪ್ರಾಂಪ್ಟ್ ಆಗಿ ಲವ್ ಮಾಡಿದ್ದಲ್ಲ ಗುರುಗಳೇ. ಆ ಜೀವಕ್ ನೋವು ಕೊಟ್ಟು ನಾನು ಏನ್ ಮಾಡದೈತಿ ಗುರುಗಳೇ? ಅದ್ರಿಂದ ಪಡ್ಕೊಳ್ಳೋದಾದ್ರೂ ಏನೈತಿ ಗುರುಗಳೇ? ಹೌದಪ್ಪ, ಈ ವಿಚಾರದಲ್ಲಿ ಬಹಳ ಆದರ್ಶವಾದ ವ್ಯಕ್ತಿತ್ವ ನಿಮ್ಮದು. ಆದ್ರೆ ಇದಕ್ಕೂ ಆಳವಾದ ಇನ್ನೊಂದು ಅರಿವೇನೆಂದ್ರೆ, ನಾವು ಪ್ರೇಮದ ಆರಂಭದ ಸ್ಥಿತಿಗಳಲ್ಲಿ ಅದಕ್ಕೊಂದು ರಾಜಮಾರ್ಗ ಅಂತ ಇರುತ್ತಪ್ಪ. ಈಗ ಪ್ರತಿ ಪ್ರೇಮಿಗಳು ಏನ್ ಅಂದ್ಕೊಳ್ತಾರೆ, ಅವ್ರ ಮನೇಲಿ ಒಪ್ತಾರೆ ಬಿಡು ಅಥವಾ ಒಪ್ಸೋಣ ಬಿಡು, ಇಂಥದ್ದೇನೋ ಅವ್ರ ಮೂಗಿನೇರಕ್ಕೆ ಯೋಚನೆ ಮಾಡಿಕೊಂಡು 4-5 ವರ್ಷ ಕನಸಿನ ಗೋಪುರ ಕಟ್ಟಿಕೊಂಡು ಕೂತಿರ್ತಾರೆ. ಹೌದು ಗುರುಗಳೇ. ಇದೊಂದು ಸಮಾಜ, ಒಂದು ಕಟ್ಟುಪಾಡು, ಒಂದು ಕುಟುಂಬ ವ್ಯವಸ್ಥೆ, ಸಾಕದವರು, ಸಲಹುದವರು, ಹೆತ್ತವರು, ಹೊತ್ತವರು ಎಲ್ಲ ಇರಬೇಕಾದ್ರೆ ಅಲ್ಲಿಂದ ಒಂದು ವಸ್ತು ನನ್ನದಾಗಿಸ್ಕೊಳ್ಬೇಕು ಅಂದಾಗ ಅವರೆಲ್ಲರ ಕಣ್ಣು ತಪ್ಪಿಸಿ ನಾನು ಹೆಂಗ್ ತಗೊಳ್ಬಹುದು ಅದನ್ನ? ಪ್ರೇಮಿಗಳು ಯಾಕ ಆ ವಿಚಾರದಲ್ಲಿ ಕುರುಡಾಗ್ತಾರೆ ಅಂತ. ಯಾಕಂದ್ರೆ ಈಗ ಹೀಗೆ ಅವ್ರ ಮನೆಯವ್ರನ್ನ ಕೇಳಿ ತಗೊಳ್ಳೋದಿಕ್ಕೆ ನಾವಿನ್ನೂ ಅಂತಹ ಸ್ಥಿತಿ ತಲುಪಿರಲ್ಲ ಸಹ. ಅದಕ್ಕೆ ಒಳೊಳಗೆ ಪ್ರೀತಿ ಮಾಡಿ, ಯಾಕಂದ್ರೆ ಕೇಳಿದ್ರೆ ಕೊಡಲ್ಲ ಅನ್ನೋದು ಇವ್ರಿಗೂ ಗೊತ್ತಿರೋದು. ಹೌದು ಗುರುಗಳೇ. ಹಾಗಾಗಿ ಕೇಳಿದ್ರೆ ಕೊಡಲ್ಲ, ಈ ಕಡೆ ಬಿಡಕ್ಕಾಗಲ್ಲ. ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ, ಇಲ್ಲ ಬಿಡು ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಅದನ್ನ ಅಂದ್ಕೊಂಡು ಈಗ ಮೆಸೇಜು, ಚಾಟು, ಓಡಾಟ ಈಗೆಲ್ಲ ಮಾಡಿಕೊಂಡು ಮನಸ್ಸಿನೊಳಗಡೆ ಸಂಸಾರನೇ ನಡೆಸ್ಬಿಟ್ಟಿರ್ತಾರೆ. ಯಾಕಂದ್ರೆ ಒಂದು ಭ್ರಮೆ, ಒಪ್ಪುತ್ತಾರೆ ಬಿಡು, ಒಪ್ಪಿಸ್ತಾಳೆ ಬಿಡು, ಹೆಂಗೋ ಆಗುತ್ತೆ ಬಿಡು, ಏನೋ ಆಗುತ್ತೆ ಬಿಡು. ಆದ್ರೆ ಅಂಥದ್ದೊಂದು ದಿನ ಬರುತ್ತೆ ಅವ್ರ ಮನೇಲಿ ಒಪ್ಪಲ್ಲ, ಅಥವಾ ಕಡೆಗೆ ಕೆಲವೊಮ್ಮೆ ಹುಡುಗಿಲೇ ಇದ್ದರೆ ಚೇಂಜ್ ಆಗ್ಬಿಡ್ತಾರೆ. ಆದ್ರೆ ಇವನು ಇದ್ಯಾವುದನ್ನು ನಿರೀಕ್ಷಣೆ ಮಾಡಿರಲ್ಲ. ವಾಸ್ತವವಾಗಿ ಮುಂದೊಂದು ದಿನ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ ಅನ್ನೋದೇ ಸತ್ಯ. ಆದ್ರೆ ಇವನ ಸುಖಕ್ಕೆ ಅಥವಾ ಇವರುಗಳ ಸುಖಕ್ಕೆ ಅಥವಾ ಇವರ ಪ್ರೇಮ ಪಯಣಕ್ಕೆ ಅಥವಾ ಪ್ರೇಮ ಸರಸ ಸಲ್ಲಾಪಕ್ಕೆ ಆ ಸತ್ಯಗಳನ್ನ ಕಾಲ್ಕಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೌದು ಗುರುಗಳೇ. ಯಾಕಂದ್ರೆ ಈಗ ಸತ್ಯವನ್ನ ಅರಿಸ್ತಾ ಹೋದ್ರೆ ಈ ಸುಖ ಅನುಭವಿಸೋಕ್ಕಾಗಲ್ಲ, ಚಾಟ್ ಮಾಡೋಕ್ಕಾಗಲ್ಲ ಅಥವಾ ಮಾತಾಡೋಕ್ಕಾಗಲ್ಲ. ಯಾಕೆ? ಅಯ್ಯೋ ಅವ್ರು ಒಪ್ಪಲ್ಲ, ನಮ್ಮ ಮನೇಲಿ ಒಪ್ಪಲ್ಲ, ನಾಳೆ ಒಂದು ದಿನ ಅವರು ಈ ಸಂಬಂಧವನ್ನು ಒಪ್ಪೋರಲ್ಲ, ಯಾಕಂದ್ರೆ ನೀನು ಒಳ್ಳೆ ಜಾಬಲ್ಲಿ ಇಲ್ಲ, ನೀನು ಡ್ರೈವರು, ಅದು ಇದು ಹಿಂಗಿಂಥದ್ದೇನೋ ಒಂದು ಬಂದೇ ಬರುತ್ತೆ ಅಂತ ಆಕೆ ಗೊತ್ತಿರ್ಲಿಲ್ಲ ಅಂತ ಅಲ್ಲ, ಅಥವಾ ನಿಮಗೆ ಗೊತ್ತಿರ್ಲಿಲ್ಲ ಅಂತಲೂ ಅಲ್ಲ. ಆದ್ರೆ ನೀವು ಅದನ್ನು ತುಂಬಾ ಮುಖ್ಯವಾಗಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಹಂಗೆ ಯೋಚನೆ ಮಾಡ್ಲಿಕ್ಕೆ ಹೋಗಿದ್ರೆ ನೀವು ಈ 4 ವರ್ಷ ಸುಖವಾಗಿ ಸಂತೋಷವಾಗಿ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೌದು ಗುರುಗಳೇ, ಹೌದು. ಮೇಲೆ ಬದುಕಿದ್ದಕ್ಕೆ ಅಂದ್ರೆ ಸತ್ಯವನ್ನ ಒಂಚೂರು ಪೋಸ್ಟ್ ಪೋನ್ ಮುಂದೂಡಿದ್ರೆ ಹೊರತು ಕ್ಯಾನ್ಸಲ್ ಆಗಿರ್ಲಿಲ್ಲ. ಅದೊಂದ್ ದಿವಸ ನಿಮಗೆ ಭೇಟಿ ಆಗ್ಬೇಕಿತ್ತು, ಆಯ್ತು. ಹೌದು ಗುರುಗಳೇ, ಹೌದು. ಹಾಗಾಗಿ ಪ್ರೇಮಿಗಳು ಅಥವಾ ಒಂದು ಹಂತಕ್ಕೆ ಬಂದು ಒಬ್ರು ಇಷ್ಟ ಆದಾಗ, ತಡೆಯಪ್ಪ ನಾಳೆ ಮನೇಲಿ ಒಪ್ತಾರೋ ಇಲ್ವೋ ನಾವು, ಯಾಕಂದ್ರೆ ಮನಸ್ಸಿಗೆ ಮನೆಯವರು ಒಪ್ಪ್ಯಾರ ಇಲ್ವೋ ಅದೇನು ಗೊತ್ತಿರಲ್ಲ ಅದಕ್ಕೆ. ಹೌದು ಗುರುಗಳೇ. ಅದಕ್ಕೆ ಈಗ ನಾನು ನನ್ನ ತೋಳ್ಬಲದಿಂದ, ನಾನು ನನ್ನ ಕೈಯಿಂದ ಏನು ವೆಯ್ಟ್ ಎತ್ತುತ್ತಾ ಇದ್ದೀನಿ ಅಂದಾಗ ಅದು ಮನೇಲಿ ಎತ್ತುತ್ತಾ ಇದೀನೋ ಜಿಮ್ಮಲ್ಲಿ ಎತ್ತುತ್ತಾ ಇದೀನೋ ಆ ಕೈಗಳು ಗೊತ್ತಿಲ್ಲ. ಹೌದು ಗುರುಗಳೇ. ವೆಯ್ಟ್ ಎತ್ತುತ್ತಿದೀಯಾ ಅನ್ನೋದಷ್ಟೇ ಗೊತ್ತು. ಮನಸ್ಸಿಗೆ ಇಂಥದ್ದೇನೋ ಕೊಡ್ತಿದೀಯಾ ಅಂತ ಗೊತ್ತು. ಇಲ್ಲ ಅವ್ರ ಅಪ್ಪ ಅಮ್ಮನ ಒಪ್ಸಿ ಕೊಡ್ತಾವನೆ ಅಂತ ಏನಾದ್ರು ಯೋಚನೆ ಮಾಡಲ್ಲ. ಹಾಗಾಗಿ ಹೌದು, ನೀವು ಹಂಗೆ ಒಂದು ಬ್ರೇಕಪ್ ಅನ್ನೋ ಸಂದರ್ಭ ಬಂದಾಗ ನೀವು ಹೆತ್ತವರ ಭವಿಷ್ಯ, ಮನೆಯ ಒಟ್ಟಾರೆ ಸಮಗ್ರವಾದ ನೆಮ್ಮದಿಯನ್ನು ತಲೆಯಲ್ಲಿಟ್ಟುಕೊಂಡು ನೀವು ಅದೊಂದನ್ನ ತ್ಯಾಗ ಮಾಡಿ ಒಂದು ಕುಟುಂಬವನ್ನ ಉಳಿಸ್ಕೊಂಡ್ರಿ, ಹೆತ್ತವರಿಗೆ ಮಗಳಾದ್ರಿ. ಈಗ ಆ ಹೆಣ್ಮಗಳು ಕೂಡ ತನ್ನವರನ್ನು ಉಳಿಸ್ಕೊಳ್ಳಿಕ್ಕೆ ತಾನೇ ಬಿಟ್ಟಿತ್ತು. ಹೌದು ಗುರುಗಳೇ, ಹೌದು. ಆಕೆಗೆ ಅವ್ರ ಮನೆಯವರು ಮುಖ್ಯ ಅಂದ್ಮೇಲೆ ನಿಮ್ಮ ಮನೆಯವರು ನಿಮಗೆ ಮುಖ್ಯ ಆಗ್ಬಾರ್ದ? ನೀವು ಅದನ್ನೇ ಮಾಡಿದ್ದೀರಿ, ಅದರಲ್ಲಿ ಏನ್ ತಪ್ಪಿಲ್ಲ.
ಬಟ್ ಇದು ಮೇಲ್ನೋಟದ ಸ್ಥಿತಿ. ಆದರೆ ಇನ್ನೂ ಆಳವಾಗಿ ನಾನು ಹೇಳಿದ್ದೇನೆಂದ್ರೆ, ಪ್ರೇಮದ ಆರಂಭಗಳಲ್ಲಿ ನಾವು ಈ ಸತ್ಯಗಳನ್ನ ಸ್ವಲ್ಪ ವಿಷಕಂಠನ ಹಾಗೆ ನುಂಗಬೇಕು, ಅದನ್ನ ಅರ್ಥಕೊಂಡು ಬದುಕಬೇಕು. ಇಲ್ಲ ಅಂದ್ರೆ ಹಿಂಗೆ 4 ವರ್ಷ 5 ವರ್ಷ ಬರಮೇಲೆ ಬದುಕಿ ನೀವಾದ್ರೆ ಬದುಕುದ್ರಪ್ಪ. ಎಷ್ಟೋ ಹುಡುಗರಿಗೆ ಇದನ್ನ ಸಹನೆ ಮಾಡೋ ಶಕ್ತಿ ಇರಲ್ಲ, ಚೆಲುವನಿ ಚಿತ್ತಾರ ಮಾದೇಶ ಆಗ್ಬಿಡ್ತಾರೆ. ಹೌದು ಗುರುಗಳೇ, ನಾನ್ ಕಣ್ಣಾರೆ ನೋಡ್ತಿರ್ತೇನೆ ಗುರುಗಳೇ. ಈಗ ಹಾ, ಐಸೋ ಅಂಕಂಡು ಓಡಾಡ್ಬೇಕಾಗತ್ತೆ ಬೀದಿ. ಇಲ್ಲ ಗುರುಗಳೇ, ನಾನ್ ದುಡಿಯೋ ವಯಸ್ಸಿಗೆ ಬಂದು ನಾನ್ ಸ್ವಂತ ದುಡ್ಡಲ್ಲೇ ನನ್ನ ಹುಡುಗಿ ಖರ್ಚು ಮಾಡಿ ಅರ್ಕ್ಷಣಕ್ ಆಗ್ಲಿಲ್ಲ ಗುರುಗಳೇ. ಅಂತದ್ರಲ್ಲಿ ಇವತ್ತು ಯಾರ್ದೋ ಕಡೆ ಸಾಲ ತಗೊಂಬಂದು ಯಾರ್ದೋ ಗಾಡಿಯಲ್ಲಿ ಬಂದು ಇವ್ರೆಲ್ಲಾ ಮಾಡೋದ್ ನೋಡಿದ್ರೆ ನನಗೆ ನಗು ಬರುತ್ತೆ ಗುರುಗಳೇ. ಮುಂದೊಂದ್ ದಿನ ಬರ್ತೈತಪ್ಪ ನಿಮಗೆ ಅಂತ ಹೇಳಿ. ನಗು ಬರುತ್ತೆ. ನಿಜ ಗುರುಗಳೇ, ಅನುಭವದ ಮಾತು ನಾವ್ ಯಾರಿಗಾದ್ರೂ ಹೇಳ್ದಾಗ ಗುರುಗಳೇ ಅವ್ರಿಗೆ ಅರ್ಥ ಆಗಲ್ಲ ಗುರುಗಳೇ. ನೀವ್ ಹೇಳ್ತಾ ಇರೋ ಅನುಭವ ನನಗೆ ಅರ್ಥ ಆಗುತ್ತೆ ಗುರುಗಳೇ. ನೀವು ಒಳ್ಳೇದಕ್ಕೆ ಹೇಳ್ತಾ ಇದ್ದೀರಿ ಅಂತ ಹೇಳಿ. ಬಟ್ ಅದನ್ನ ನಾವು ಯಾರಿಗಾದ್ರೂ ಹೇಳಿದ್ರೆ ಗುರುಗಳೇ, ನನ್ ಜೀವನದಲ್ಲಿ ಹಿಂಗಾಗಿತ್ತಪ್ಪ, ಬಹಳ ಕೇರ್ಫುಲ್ ಆಗಿರು ನೀನು ಅಂತ ಅಂದ್ರೆ ಅವ್ರಿಗೆ ತಮಾಷೆ ಮಾಡ್ತಾರ ಗುರುಗಳೇ. ಅವಾಗಪ್ಪ ನಿನಗ್ ಪಡ್ಕಣಕ್ ಆಗ್ಲಿಲ್ಲ ಅಂದ್ರೆ ನೀನ್ ಹುತ್ತ ಅಂತಾರೆ ಗುರುಗಳೇ ನನಗೆ. ತೊಳೆನ್ ಗುರುಗಳೇ, ಎಷ್ಟು ಆಗಿತ್ತು ಗುರುಗಳೇ. ಖಾಲಿ ಟೈಮಲ್ಲಿ ಪಾಲ್ ಟೈಮಲ್ಲಿ ಲವ್ ಮಾಡೋದ್ ದೊಡ್ಡ ವಿಚಾರ ಅಲ್ಲ ಗುರುಗಳೇ. ನಮ್ಮ ಫ್ಯಾಮಿಲಿ ಕಟ್ಕೊಂಡು ನಾವು ದುಡಿಮೆ ಒಳಗೆ ಇಟ್ಕೊಂಡು ಎಲ್ಲಾ ನಿಭಾಯಿಸ್ಕೊಂಡು ಹೋಗ್ತಾವಲ್ ಗುರುಗಳೇ. ಅವಾಗ ಲವ್ ಮಾಡ್ದವ್ ಏನಿರ್ತಾವಲ್ಲ ಅವನು ನಿಜವಾದ ಲವರ್ ಗುರುಗಳೇ. ನೋಡಿ, ಇದೆಂತ ಅದ್ಭುತವಾದ ಮಾತು. ಇವತ್ತು ಈ ಸಂಸಾರಗಳು ಒಡಿಲಿಕ್ಕೆ ಕಾರಣ ಅಂದ್ರೆ, ಸಂಸಾರ ಒಂದು ಮದುವೆಯ ನಂತರ ನೀವಿಬ್ರು ಲವ್ವರ್ಗಳಾಗಿ ಅಂತ ಅಂದ್ರೆ, ಇಲ್ಲ ಮದುವೆಗೆ ಮುಂಚೆ ಏನು ಒಂದು ಪ್ರೇಮ, ಆಕರ್ಷಣೆ, ಕಾಳಜಿ ಇರುತ್ತೆ. ಮದುವೆ ಆದ್ಮೇಲೆ ಅದು ಯಾಕಿಲ್ಲ ಅಂದ್ರೆ, ಇವರು ಮದುವೆಯನ್ನ ಸಹಜವಾಗಿ ಒಂದು ಭಾರ ಅಂತ ಭಾವಿಸಿದ್ದಾರೆ ಈ ಸಮಾಜದ ಯುವಜನತೆ. ಯಾಕಂದ್ರೆ ಏನೇ ಮಜಾ ಮಾಡೋದಿದ್ರು, ಖುಷಿ ಪಡೋದಿದ್ರು ಮದುವೆ ಮುಂಚೆ ಮಾಡಿಬಿಡಿ, ಆಮೇಲೆ ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಕೆಟ್ಟ ಮೋಟಿವೇಶನ್ ಕೊಡ್ತಾ ಬಂದಿದ್ದಾರೆ ಮೊದ್ಲಿಂದ. ಅದಕ್ಕೆ ಏನಾಗ್ಬಿಟ್ಟಿದೆ, ಅವ್ರು ಮೆಂಟಲಿ ಹಂಗೆ ಸ್ಟ್ರೆಸ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಓಹೋ, ಮದುವೆಯ ನಂತರ ನಾವು ಖುಷಿ ಪಡೋಕ್ಕಾಗಲ್ಲ, ಪ್ರೀತಿ ಮಾಡ್ಲಿಕ್ಕಾಗಲ್ಲ, ಮಕ್ಕಳು, ಸಂಸಾರ, ಅದು ಇದು ಅಂದುಕೊಂಡು ಅದು ಒದ್ದಾಟ ಆಗುತ್ತೆ. ಅದಕ್ಕೆ ಮುಂಚೆನೇ ಎಲ್ಲ ನಾವು ಚೆನ್ನಾಗಿ ಮಜಾ ಮಾಡಿಬಿಡ್ಬೇಕು, ಖುಷಿಯಾಗಿದ್ದು ಬಿಡ್ಬೇಕು ಅಂದ್ರೆ ನಮ್ಮ ಈ ಯುವ ಜನತೆಗೆ ಈ ರೀತಿ ನಾವು ನಂಬಿಸ್ತಾ ಹೋದ್ರೆ ಮುಂದೆ ಮದುವೆ ಅನ್ನೋ ಕಾನ್ಸೆಪ್ಟೇ ಇರಲ್ಲ. ಬೀದಿ ನಾಯಿಗಳ ತರ ಬದುಕುತ್ತಾರೆ. ಅಲ್ಲಲ್ಲಿ ಏನೇನು ಬೇಕೋ ಸುಖ ಈಡೇರಿಸ್ಕೊಂಡು ಮದುವೆಯನ್ನು ಆ ಪವಿತ್ರವಾದ ವಿಚಾರ ಅಥವಾ ಸೃಷ್ಟಿ ಮುಂದುವರೆದು ಒಂದು ಮದುವೆ, ಅಲ್ಲಿಂದ ಒಂದು ಸಂತಾನ, ಅವು ಬೆಳೆದು ಅವು ಒಂದು ಮದುವೆ, ಅವು ಒಂದು ಸಂತಾನ, ಹೀಗೆ ಈ ಪ್ರಪಂಚ ಅಥವಾ ಈ ಸೃಷ್ಟಿ ಮುಂದುವರಿಲಿಕ್ಕೆ ಕಾರಣವಾಗಿರುವ ಆ ವಿಚಾರಕ್ಕೆ ಅಡ್ಡಿ ಬರುವಂತಹ ಸ್ಥಿತಿ ನಾವು ತಲುಪಿದ್ದೀವಿ. ಬಟ್ ನನ್ಗನ್ಸುತ್ತೆ ನಿಮ್ಮಂಥವರ ಸಂತತಿ ಹೆಚ್ಚಾಗಬೇಕು. ಒಂದು ಪ್ರೇಮದ ಸೋಲಿನ ನಂತರವೂ ನೀವು ಅದನ್ನ ನಿರ್ವಹಿಸಿದ ರೀತಿ ಅದ್ಭುತ, ಅಮೋಘ. ಬಟ್ ಇವತ್ತಿಗೆ 35 ವರ್ಷ ದೇವ್ರ ದಯೆಯಿಂದ ಅಂಥದ್ದೊಂದು ಒಳ್ಳೆಯ ಹೆಣ್ಮಗಳು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಬದುಕನ್ನ ಬಂಗಾರವಾಗಿಸ್ಲಿ. ನಿಮ್ ತಂದೆ ತಾಯಿಗೆ ಪಾಪ ಕೊನೆಯಲ್ಲಿ ಅದೊಂದು ಆಸೆ. ಹೌದು ಗುರುಗಳೇ, ಹೇಳ್ತಿರ್ತಾರ ಗುರುಗಳೇ, ಎಲ್ಲಾರು ಮದ್ವಿಗೆ ಹೋದಲ್ಲಿ ಆಮೇಲೆ ಯಾರಾದ್ರೂ ಇನ್ವಿಟೇಷನ್ ಕೊಡಾಕ್ ಬಂದಲ್ಲ, ಯಾವಾಗ ಮಾಡ್ತೀಯಪ್ಪ ಮಗನ್ ಮದ್ವಿ ಅಂತ ಕೇಳಿದಾಗ ಆಗೋನಲ್ಲಿ ಅದನಪ್ಪ, ಅವ್ನು ಯಾವಾಗ ಹಾಕ್ತಾನ ಅಂದ್ರೆ ಅವಾಗ ಮಾಡ್ತೇವೆ ನಾವು ಅಂತಾರೆ ಗುರುಗಳೇ. ಮಾಡ್ತೀನಿ ಅಂತ. ಹೌದು ಗುರುಗಳೇ, ಹೌದು. ಇನ್ನೇನ್ ಗುರುಗಳೇ, ಇನ್ನೊಂದ್ ಮಾತು ಹೇಳ್ಬೇಕು ಅಂದ್ರೆ ಗುರುಗಳೇ, ಬೇಕಾದ ಹುಡುಗಿ ಕೊಟ್ಟಾಗ ಜೊತೆಗಿದ್ರು ಆಯ್ತು, ಜೊತೆಗಿಲ್ಲದ್ರು ಆಯ್ತು ಗುರುಗಳೇ. ಒಂದು ಹೆಣ್ಣಿನ ಮರ್ಯಾದೆ ಕಳೆಯಂತ ನೀಚ್ ಕೆಲ್ಸಕ್ಕೆ ನಾವು ಹೋಗ್ಬಾರ್ದು ಗುರುಗಳೇ. ಅದು ತುಂಬಾ ಟಾರ್ಚರ್ ಗುರುಗಳೇ. ನಮ್ ಫ್ರೆಂಡ್ ಸರ್ಕಲ್, ನಾವು ಈಗ ಡ್ರೈವರ್ ಅನ್ಕೊಳಕ್ ಗುರುಗಳೇ, ನಾವು ಡ್ರೈವರು 10 ಊರು ತಿರುಗಾಡಿರ್ತಾವಲ್ ಗುರುಗಳೇ. ಒಂದ್ ಹುಡುಗಿ ನೋಡಿದ್ರಿ ಆ ಹುಡುಗಿ ಹೀಗೆ ಇರ್ತಾಳ ಅಂತ ಜಜ್ಮೆಂಟ್ ಮಾಡೋ ಅಂತ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇರ್ತತಿ ಗುರುಗಳೇ ನಮ್ ಡ್ರೈವರ್ ಮಂದಿ. ಬೇರೆ ನಾವು ಗಾಡಿ ಓಡಿಸ್ತಿರ್ಬೇಕಾದ್ರೆ ಒಂದ್ಸಲ ಬಿಟ್ಟು 2 ಸಲ ನಮ್ ಮಿರರ್ ಅಲ್ಲೇ ಕನ್ನಡಿಗಳಲ್ಲೇ ನೋಡಿದ್ರೆ ಈ ಹುಡುಗಿ ಒಂದ್ ಸ್ವಲ್ಪ ಲೂಸ್ ಅದಾಳ ಅಂತೇಳಿ ಜಜ್ಮೆಂಟ್ ಮಾಡ್ತೇವೆ ಗುರುಗಳೇ ನಾವು. ಅಂತ ಇದು ಇರ್ಬೇಕಾದ್ರೆ ನಮ್ಮಲ್ಲಿ ನಮ್ಮ ಡ್ರೈವರ್ ಮಂದಿನೇ 2 ದಿವಸ ಕರ್ಕೊಂಡ್ ಅಡ್ಡಾಡಿರ್ತಾರ ಗುರುಗಳೇ. 1 ದಿವಸ ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು. ವಿನಯ ಬಿಡಪ್ಪ, ಅವಳೇನು ನನ್ ಬಿಟ್ಟು ಬೇರೆ ಅಂತ ಹೇಳ, ಆಕಿ ಫೋಟೋಸ್ ತೋರಿಸ್ಲಾ, ನಾನು ಅದನ್ನ ತೋರಿಸ್ಲಾ, ಇದನ್ನ ತೋರಿಸ್ಲಾ ಅಂತ ಹೇಳಿದ್ರು. ಇವ್ರು ನಿಜವಾಗ್ಲೂ ಲವ್ ಮಾಡೋ ಅಂತ ಮನಸ್ಥಿತಿ ಇರೋರಲ್ಲ ಗುರುಗಳೇ ಅವರು. ಅಂದ್ರೆ ಜೀವನ ಅನ್ನೋದು ಹೆಂಗ್ ಮಾಡ್ಬಿಟ್ಟಾರ ಅಂದ್ರೆ ಗುರುಗಳೇ, ಲವ್ ಅನ್ನೋದು ನಮ್ನಿ ಒಂದ್ ಜಾಬ್ ಆದಂಗ ಆಗ್ಬಿಟ್ಟದ ಗುರುಗಳೇ. ಈ ಜಾಬ್ ಅಲ್ಲ ಇನ್ನೊಂದ್ ಜಾಬ್, ಇದಕ್ಕಿಂತ ಇನ್ನೊಂದ್ ಬೆಟರ್ ಜಾಬ್.
ಬಟ್ ಪ್ರೀತಿ ಪ್ರೇಮಕ್ಕೆ ಅರ್ಥನೇ ಇಲ್ಲ ಗುರುಗಳೇ. ಅದರಲ್ಲೇ ನಮ್ಮ ಹುಡುಗಿ ನಾನು ಹೇಳ್ತೇನೆ ಅಲ್ಲ ಗುರುಗಳೇ, ಸೀತೆ ಇದ್ದಂಗೆ ಗುರುಗಳೇ ಅವಳು. ಸೀತೆನೆ ಮತ್ತೆ ಒಂದು ದಿವಸಾನು ನನ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ಲಿಲ್ಲ ಗುರುಗಳೇ. ಅವಳಾದ್ರೂ ಮಾಡ್ಲಿಲ್ಲ, ನಾನಾದ್ರೂ ಮಾಡ್ಲಿಲ್ಲ. ಎಷ್ಟು ಅನ್ಯೂನ್ಯವಾಗಿದ್ವಿ ಅಂತ ಗುರುಗಳೇ. ಯಾವತ್ತಿದ್ರು ನಮ್ಮವ್ರೆ ಎಲ್ಲ ಅನ್ಯೂನ್ಯ ಭಾವನೆ ಅಂತ ಇದ್ರು ಗುರುಗಳೇ. ಆದ್ರೆ ನಾನ್ ನಿಮ್ ಮೂಲಕ ನಿಮ್ಮ ಬಾಯರಿಕಿಂತ ಅವಳಿಗೂ ಚೆನ್ನಾಗ್ ಆಗ್ಬೇಕು ಅನ್ನೋದು ಹೇಳ್ರಿ ಗುರುಗಳೇ, ಅಷ್ಟೇ. ಅದನ್ ಬಿಟ್ರೆ ಬೇರೆ ಏನೂ ಇಲ್ಲ. ಅವಳಿಗೂ ನಾನು ಚೆನ್ನಾಗಿ ಅನ್ಸುತ್ತೆ ಪಾಪ ಅವತ್ತಿನ ಆ ಸ್ಥಿತಿಯಲ್ಲಿ ಅವ್ರಿಗೂ ಪಾಪ ಏನು ಮಾಡ್ಲಿಕ್ಕೆ ಆಗಿಲ್ಲ. ಇಬ್ರೂ ಆರಂಭದಲ್ಲೇ ಪ್ರೇಮದ ವಿಚಾರಕ್ಕೆ ಬಿದ್ದು ಮುಂದಾಲೋಚನೆ ಇಲ್ಲದೆ ಮುಂದುವರೆದು ಒಂದು ಹಂತ ಆದಮೇಲೆ ಹಿರಿಯರ ವಿರೋಧಗಳು ವ್ಯಕ್ತವಾದಾಗ ಅದನ್ನು ಎದುರಿಸೋ ಧೈರ್ಯ ಬಹುಶಃ ಆಕೆಗೆ ಅವತ್ತಿರ್ಲಿಲ್ಲ. ಏನ್ ಮಾಡ್ತೀರಿ, ಒಂದು ಸಾಕಿ ಸಲಹಿದವರ ಕೆಲವು ಭಾವನಾತ್ಮಕ ಮಾತುಗಳಿಗೆ ಎಂಥವರು ಕೂಡ ಬಿದ್ದು ಹೋಗ್ತಾರೆ. ಅವತ್ತು ಆ ಮನೆಯನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಅಥವಾ ಅವರ ಗೌರವ ಮರ್ಯಾದೆಗಳನ್ನು ಕಾಪಾಡೋ ನಿಟ್ಟಿನಲ್ಲಿ ನಿಮ್ಮನ್ನ ತ್ಯಜಿಸುವುದು ಅಲ್ಲಿ ಅನಿವಾರ್ಯವಾಗಿತ್ತು. ಇರ್ಲಿ, ಆಕೆ ಪಾಪ ಅವರೇ ಹೇಳ್ದಂಗೆ ಏನೋ ಅವ್ರ ತಪ್ಪ ಆಯ್ಕೆ ಆಯ್ತೋ ಏನಾಯ್ತೋ ಗೊತ್ತಿಲ್ಲ. 2 ಮಕ್ಕಳಾಗಿದ್ದಾವೆ. ಕಷ್ಟವೋ ಸುಖವೋ ದೇವರು ಅಲ್ಲೇ ಅವರಿಗೆ ನೆಲೆಯೂರುವಂತಹ ಎಲ್ಲ ವಾತಾವರಣವನ್ನ ದೇವರು ನಿರ್ಮಿಸಲಿ. ಅವರ ಬದುಕು ಚೆನ್ನಾಗಿರ್ಲಿ. ಬಹುಶಃ ಅವರ ವ್ಯಕ್ತಿತ್ವ ಅವಶ್ಯವಾಗಿ ಶ್ರೇಷ್ಠವಾಗೇ ಇದೆ. ಬಟ್ ಕೆಲವೊಮ್ಮೆ ನೋಡಿ ಒಳ್ಳೆ ಹೆಣ್ಮಕ್ಳಿಗೆ ಕೆಟ್ಟ ಸಂಗಾತಿ ಸಿಗ್ತಾರೆ. ನನಗೆ ಒಂದು ನಿಯತ್ತಿನ ಬುದ್ಧಿ ಇದೆ, ನಾನು ಒಂದು ಕಡೆ ಸಂಸಾರ ನಡೆಸ್ಕೊಂಡು ಗಂಡನೇ ಸರ್ವಸ್ವ ಅಂದ್ಕೊಂಡು ಇರ್ತೀನಿ ಅನ್ನೋ ಹೆಣ್ಮಕ್ಳಿಗೆ ಕುಡುಕ್ ಗಂಡ, ದಾರಿ ತಪ್ಪಿದ ಗಂಡ ಸಿಗ್ತಾರೆ. ಇಲ್ಲ ನಾನು ನಿಮಿಷಕ್ಕೂ ಬಣ್ಣ ಚೇಂಜ್ ಮಾಡ್ತೀನಿ ಅನ್ನೋ ಕೆಲವು ಹೆಣ್ಮಕ್ಳಿಗೆ, ಅಥವಾ ಒಳ್ಳೆ ಗಂಡು ಮಕ್ಳಿಗೆ ಒಳ್ಳೆ ರೀತಿ ಹೆಣ್ಮಕ್ಳು ಸಿಗಲ್ಲ, ಒಳ್ಳೆ ಹೆಣ್ಮಕ್ಳಿಗೆ ಒಳ್ಳೆ ರೀತಿ ಗಂಡು ಮಕ್ಳು ಸಿಗಲ್ಲ. ಏನೋ ಕೆಲವೊಮ್ಮೆ ಈ ತರ ನಡೆದಾಗ ಇದೇನು ಇಲ್ಲಿ ಅನ್ಸುತ್ತೆ. ನಿಜವಾಗ್ಲೂ ನನಗೆ ಗುರುಗಳೇ 7-8 ತಿಂಗಳಿಂದ ಕಾಲ್ ಮಾಡಿದ್ದು ನನಗೆ ಅಲ್ಲಿ ಮಟ್ಟ ನಾನು ನಿಶ್ಚಿಂತೆ ಆಗಿದ್ದೆ ಗುರುಗಳೇ. ಏನೋ ಚೆನ್ನಾಗಪ್ಪ ಮದುವೆಗೈತಂತ, ಹೆಂಗದಾಳ ಏನೋ ಚೆನ್ನಾಗಿರ್ಬೋದು ಬಿಡು ಅನ್ನೋ ಲೆಕ್ಕದಾಗ ನಾನು ಇದ್ದೆ ಗುರುಗಳೇ. ಬಟ್ ಅದನ್ನ ಹೇಳಿದ ನಂತರ ನನಗೆ ಅನ್ಸಾಕತ್ತು ಗುರುಗಳೇ, ಎಂತ ಕಷ್ಟ ಕೊಟ್ಟೆ ಗುರುಗಳೇ. ದೇವ್ರೇ ನೀನು ಪಾಪ ಅವಳಿಗೆ, ಅವಳು ಚೆನ್ನಾಗಿರ್ಬೇಕಾಗಿತ್ತು. ನನಗೆ ನಾನು ಕೀಳು ಮಟ್ಟದಾಗ ಹೋದ್ರು ಪರವಾಗಿಲ್ಲ ಗುರುಗಳೇ, ನಾನು ಎಂತವನ್ ಮದುವೆ ಆಗ್ಲಿಲ್ಲಪ್ಪ, ಒಳ್ಳೇದಾಯ್ತು ನಾನಂತ ಅವಳು ತಿಳಿ ಒಳಗ್ ಬರ್ಬೇಕು ಗುರುಗಳೇ. ಅದು ಆ ತರ ಇಡಪ್ಪ ಅವಳನ್ನ, ಆ ತರ ಇಡು. ಅವಳು ಕಾರಲ್ಲಿ ಹೋದ್ರೆ ನಾನು ಬಸ್ಸಲ್ಲಿ ಹೋಗಿರ್ಬೇಕು. ಅವಳನ್ನ ನೋಡಿ ಇವ್ನು ಬಿಟ್ಟದ್ದು ಒಳ್ಳೇದಾಯ್ತಪ್ಪ ಅಂತ ಹೇಳಿ ಅವಳ ಮನಸ್ಸಿನಾಗ ಅವಳಿಗೆ ಸಮಾಧಾನ ಮಾಡಿಕೊಂಡಿರ್ಬೇಕು ಗುರುಗಳೇ. ಆ ಟೈಪ್ ನಾನು ಬಯಸ್ಕಂತ ಬಂದನ್ ಗುರುಗಳೇ. ಆದ್ರೆ ಇವತ್ತು ನನಗೆ ಮನಸ್ಸು ಹಿಂದಾಗದತ್ ಗುರುಗಳೇ. ನಾನು ಒಂದ್ ಲೆಕ್ಕ ಬಂದನು, ಪಾಪ ಅವಳು ಏನು ಇಲ್ಲಲ್ಲ, ತೆಳಗ್ ಹೋಗ್ಬಿಟ್ಲಲ್ಲ, ಪ್ರತಿನಿತ್ಯ ಹಿಂಸೆ ಅನುಭವಿಸ್ತಾಳಲ್ಲ. ಅವಳ ಫ್ರೆಂಡ್ಸ್ ಜೊತೆ ಎಲ್ಲಾ ಹೇಳ್ಕೊಂಡ್ಬಿಟ್ಟಾಳ ಗುರುಗಳೇ. ಅವ್ರ ಫ್ರೆಂಡ್ಸ್ ಎಲ್ಲಾ ನನಗ್ ಕೂಡ್ದಾಗ ಹೇಳ್ತಾರ ಗುರುಗಳೇ, ತುಂಬಾ ಮೋಸ ಆಗ್ಬಿಡ್ತಾನ ಅವಳಿಗೆ, ತುಂಬಾ ಮೋಸ ಆಗ್ಬಿಡ್ತಾನ ಅವಳಿಗೆ, ತಪ್ಪು ಮಾಡಿಬಿಟ್ಲಣ್ಣ ಅವಳು, ಇವನ್ನೆಲ್ಲ ಕೇಳ್ದಾಗ ಗುರುಗಳೇ ಎಷ್ಟಾದ್ರೂ ನಾನು ವಜ್ರ ಅಂತ ಹೇಳಿ ಇಷ್ಟಪಟ್ಟದ್ದಲ್ಲ ಗುರುಗಳೇ, ನನಗೆ ನೋವಾಗದೈತಿ ಗುರುಗಳೇ. ಅದೇ ಒಂದ್ ಬಾಳ ಕಾಡ್ತಾ ಇದೆ ಗುರುಗಳೇ. ಇರ್ಲಿ ನೋಡಿ, ಯಾರ ಕರ್ಮಕ್ಕೆ ಯಾರೂ ಹೊಣೆಯಲ್ಲ. ಅಬ್ಬಬ್ಬ ಅಂದ್ರೆ ನಾವು ಒಂಚೂರು ನೊಂದ್ಕೊಳ್ಬಹುದು ಅಷ್ಟೇ. ಜೀವನದ ವಿಚಿತ್ರ ಅದು. ನಿಮ್ಮ ಹತ್ರ ಹಣ ಇದ್ರು, ಕೋಟಿ ಇದ್ರು, ನಾನು ಎಲ್ಲವನ್ನ ಸರಿ ಮಾಡ್ತೀನಿ ಅಂತ ಇದ್ರು, ಕೆಲವೊಮ್ಮೆ ಪರಿಸ್ಥಿತಿ ಹೇಗೆ ಒದಗಿ ಬರುತ್ತೆ ಅಂದ್ರೆ ನಿಂತು ನೋಡ್ಬೇಕಷ್ಟೇ, ಏನೂ ಮಾಡ್ಲಿಕ್ಕಾಗಲ್ಲ. ನಿಮ್ಮಿಂದ ಒಂದು ಇದನ್ನ ತಗೋಬೇಕು, ಸಲಹೆ ತಗೋಬೇಕು ಅನ್ನೋದಕ್ಕೆ ನಾನು ಈ ವಿಚಾರ ಹೇಳಿದೆ ಗುರುಗಳೇ. ನೀವು ಹೇಗೆ ಹೇಳ್ತೀರಾ ನಾನು ಆ ಪ್ರಕಾರ ನಡ್ಕೊಂತೇನೆ ಗುರುಗಳೇ ಮುಂದೆ. ಆಗ್ಲಿ ಇಲ್ಲಿವರೆಗೂ ಎಲ್ಲ ಸೂಕ್ಷ್ಮ ವಿಚಾರಗಳಲ್ಲೂ ಸರಿಯಾದ ನಿರ್ಧಾರವನ್ನೇ ತಗೊಂಡು ಇಲ್ಲಿವರೆಗೂ ಬಂದಿದ್ದೀರಿ. ಹೆತ್ತವರ ಮುಖದಲ್ಲಿ ನಗು ತರಿಸಿದ್ದೀರಿ. ನಿಮ್ಮ ಕೆಲಸದ ವಿಚಾರದಲ್ಲೂ ಮುಂದೊಳ್ಳೆಯದಾಗುವುದಿದೆ. ಜೊತೆಗೆ ಇಲ್ಲಿ ಹೆತ್ತವರಷ್ಟೇ ಅಲ್ಲ, ನೀವು ಅಲ್ಲಿ ಇಲ್ಲಿ ಯಾವುದು ನಿಮ್ಮ ಬದುಕಿಗೆ ಒಳ್ಳೆ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡು, ಕೆಲಸ ಎಷ್ಟು ಮುಖ್ಯವೋ ಅದಕ್ಕಿಂತ ತುಸು ಹೆಚ್ಚೇ ಮುಖ್ಯ ಬಹಳ ಸಂಗಾತಿ. ಆ ವಿಚಾರದಲ್ಲೂ ಬರೀ ಹೆತ್ತವ್ರಿಗೆ ಬಿಡೋದಲ್ಲ, ಅಲ್ಲಿ ಇಲ್ಲಿ ಕೇಳಬೇಕು, ನೋಡಬೇಕು, ಆ ರೀತಿ ಮುಂದುವರಿರಿ. ಬಟ್ ಈ ಹೆಣ್ಣಿನ ವಿಚಾರದಲ್ಲಿ ಮತ್ತೆಂದು ಆ ಮೆಸೇಜು ಫೋನು ಬರ್ದಂಗೆ ನೀವು ಹೇಳಿದ್ದೀರಿ, ಆ ಪ್ರಕಾರವಾಗಿ ಅದಕ್ಕೆ ಪ್ರಾಮಾಣಿಕವಾಗಿ ನಡ್ಕೊಳ್ಳಿ. ಯಾಕಂದ್ರೆ ಅವ್ರ ಸಂಸಾರದಲ್ಲಿ ಏನಿದೆಯೋ ಅದು ನಿಮಗೆ ಬೇಡ. ಅವ್ರ ಕರ್ಮ ಅವ್ರದ್ದು, ನಿಮ್ಮ ಕರ್ಮ ನಿಮ್ಮದು. ಯಾವುದನ್ನು ಯಾರು ಬದಲಾಯಿಸೋಕ್ಕಾಗಲ್ಲ. ನಿಜ ಗುರುಗಳೇ. ಒಂದು ಹಂತದವರೆಗೂ ಒಂಚೂರು ಮರುಗಬಹುದು,
ಅಥವಾ ನನ್ನ ಪ್ರಾರ್ಥನೆಯಲ್ಲಿ ಅವರಿಗೋಸ್ಕರ ಅಂತ ಒಂದು ಪ್ರಾರ್ಥನೆ ನಾನು ಆ್ಯಡ್ ಮಾಡಿಕೊಳ್ಬೋದು ಪ್ರತಿನಿತ್ಯ, ಅವ್ರಿಗೆ ಒಳ್ಳೇದಾಗ್ಲಪ್ಪ ಅಂತ. ಆದರೆ ಆಯ್ತು ನಿಮ್ಮ ಪ್ರೇಮ ನಿಜವಾಗಿಯೂ ಜೀವಂತವಾಗಿರೋದು ಅವರಿಗೋಸ್ಕರ ಪ್ರತಿ ಸಾರಿ ಒಂದು ಪ್ರಾರ್ಥನೆ ಸಲ್ಲಿಸೋದ್ರಲ್ಲೇ ಪ್ರೇಮ ಇದೆ. ನನ್ನ ಜೊತೆ ಇಲ್ಲ, ನನಗೆ ಇಷ್ಟಪಟ್ಟಂತ ಆಗಲಿಲ್ಲ, ಅಥವಾ ನಾನು ಅಂದ್ಕೊಂಡಂತೆ ಅವಳ ಜೊತೆ ಬಾಳೋಕ್ಕಾಗಲಿಲ್ಲ, ಇದು ಪ್ರೇಮದ ಅಷ್ಟೇನು ಉತ್ತಮವಲ್ಲದ ಸ್ಥಿತಿ. ಆಯಿತು, ಅದು ಆಗಬೇಕಿತ್ತು, ಬಟ್ ಅದಾಗಲಿಲ್ವ, ಇಟ್ಸ್ ಓಕೆ, ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ. ಆದರೆ ಇದಕ್ಕೂ ಮೀರಿದ್ದೇನೆಂದರೆ ನಾವೆಲ್ಲರೂ ಪಾತ್ರಧಾರಿಗಳು. ಈ ಪಾತ್ರದ ಈ ನಾಟಕದಲ್ಲಿ ಅವಳು ನನಗೆ ಸಂಗಾತಿಯಾಗಿ ಸಿಗಬೇಕಿತ್ತು ಅಂತ ನನ್ನ ಅನಿಸಿಕೆ ಇತ್ತು. ಆದರೆ ವಿಧಿಯ ಇಚ್ಛೆ ಇನ್ನೇನೋ ಇತ್ತು. ಹಾಗಾಗಿ ವಿಧಿಗೆ ಅಡ್ಡಲಾಗಿ ನಾನು ನಡ್ಕೊಳ್ಳೋಕ್ಕಾಗಲ್ಲ. ಅವರವರ ಪಾಲೆಂದು ಅವರವರು ಅನುಭವಿಸ್ತಾ ಇದ್ದಾರೆ. ಮುಂದೆ ಅವ್ರಿಗೂ ಒಂದು ಒಳ್ಳೆ ಜೀವನ ಇರ್ಬೋದು, ಯಾರಿಗೆ ಗೊತ್ತು. ಹಾಗಾಗಿ ಈಗಿರುವ ಸ್ಥಿತಿಯೇ ಅಂತಿಮ ಅಲ್ಲ. ಅದು ನಿಮ್ದಾದ್ರೂ ಅಷ್ಟೇ, ಅವ್ರದ್ದಾದ್ರೂ ಅಷ್ಟೇ. ಹೋಗ್ಬೋದು, ಅವ್ರು ಮತ್ ಮೇಲೆ ಬರ್ಬೋದು, ಅಥವಾ ಅವರು ಮತ್ ಮೇಲೆ ಬಂದು ಮತ್ತೆ ಕೆಳಗೆ ಹೋಗ್ಬೋದು. ಇದೆಲ್ಲ ಕಾಲಚಕ್ರದ ಈ ಆಟದಲ್ಲಿ ಮೇಲಿದ್ದವರು ಕೆಳಗೆ, ಕೆಳಗಿದ್ದವರು ಮೇಲೆ ಹೋಗಲೇಬೇಕು. ಅದಕ್ಕೆ ಹೆಚ್ಚು ಮರುಗಬೇಡಿ. ಅಪ್ಪ ಅಮ್ಮ ನೋಡಿದ್ದು ಜೊತೆಗೆ ನೀವು ಪ್ರಯತ್ನ ಮಾಡಿ, ಇನ್ನೊಂದು ವರ್ಷದೊಳಗಡೆ ಹಾಗೂ ಪ್ರಯತ್ನ ಮಾಡಿ, ಅಥವಾ ಈ ವರ್ಷದ ಅಂತ್ಯದ ವೇಳೆಗೆ ಮದುವೆ ವಿಚಾರವನ್ನು ಪೂರ್ಣಗೊಳಿಸ್ಕೊಳ್ಳಿ. ನಿಮ್ಮ ಕೆಲಸದ ವಿಚಾರದಲ್ಲೂ ಭರವಸೆ ಇಟ್ಕೊಳ್ಳಿ, ಒಳ್ಳೇದಾಗುತ್ತೆ, ಆಯ್ತಾ? ಆದ್ರೆ ಈ ಹೆಣ್ಣಿನ ವಿಚಾರವಾಗಿ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ಗುರುಗಳೇ, ನನಗೆ ಅದು ಗೊತ್ತಾಗುತ್ತೆ ಗುರುಗಳೇ. ನಾನು ಮಾಡಿದ ತಪ್ಪಿಂತ್ರ 7-8 ವರ್ಷ ನೋವು ಅನುಭವಿಸಿದಾರೆ ನಮ್ಮ ತಂದೆ ತಾಯಿಗಳು. ನನ್ನ ಮಾಡ ಒಂದೇ ಒಂದ್ ಮಿಸ್ಟೇಕ್ ಇಂತ್ರ ಮತ್ತೆ ಅವ್ರ ಜೀವನ ಹಾಳಾಗಬಾರ್ದು ಗುರುಗಳೇ. ಹೌದು ಆಗಿತ್ತು ಗುರುಗಳೇ. ಆಯ್ತು, ಬಹುಶಃ ನೀವು ತುಂಬಾ ಹುಡುಗರಿಗೆ ಈ ಮೂಲಕ ಮಾದರಿಯಾಗಿದ್ದೀರಿ. ನೀವು ಆ ಬ್ರೇಕಪ್ ಸಮಯದಲ್ಲಿ ನಡ್ಕೊಂಡ ರೀತಿ, ಅಥವಾ ಇವತ್ತಿಗೂ ನಿಜವಾದ ಪ್ರೇಮ ಅಂದ್ರೆ ಅವರೆಲ್ಲಿದ್ರು, ಯಾರ ಜೊತೆ ಇದ್ರು, ಹೇಗೆ ಇದ್ರು ಅವರ ಬದುಕು ಮಂಗಳಮಯವಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ಹಾರೈಸೋದೆ ನಿಜವಾದ ಪ್ರೇಮ. ದಟ್ಸ್ ಗ್ರೇಟ್. ನಿಮ್ಮ ವ್ಯಕ್ತಿತ್ವ ಅಲ್ಲಿ ವ್ಯಕ್ತವಾಗುತ್ತೆ. ನಿಮ್ಮಂಥವ್ರನ್ನ ಪಡ್ಕೊಳ್ಳಿಕ್ಕೆ ಒಂದು ಪುಣ್ಯ ಇರಬೇಕು. ಆಯ್ತು, ಆ ಪುಣ್ಯ ಯಾರಿಗಿದೆಯೋ ಅವ್ರು ಪಡ್ಕೊಳ್ಳಿ. ನೀವು ಅದು ಯಾರೇ ಬರಲಿ ಆ ಜಾಗಕ್ಕೆ, ಹೇಗೆ ಒಬ್ಬ ನ್ಯಾಯಾಧೀಶ ಕಟಕಟಿಯಲ್ಲಿ ನಿಂತಿರೋನು ಅವ್ರ ಅಕ್ಕನ ಮಗ ಆಗಲಿ, ತಂಗಿ ಮಗ ಆಗಲಿ, ಅಥವಾ ಗೊತ್ತಿಲ್ಲದವನಾಗಲಿ ಹೇಗೆ ನ್ಯಾಯವನ್ನು ಒಂದೇ ರೀತಿ ಕೊಡ್ತಾನೋ, ಹಾಗೆ ಸಂಗಾತಿ ಅನ್ನೋ ಜಾಗ ಖಾಲಿ ಇದೆ. ಅಲ್ಲಿಗೆ ಇಷ್ಟಪಟ್ಟವ್ರು ಬರ್ತಾರೋ, ಇಲ್ಲ ಯಾರೋ ಅನ್ಯರು ಬರ್ತಾರೋ ಗೊತ್ತಿಲ್ಲ. ವಿಧಿಯ ಇಚ್ಛೆಯಂತೆ ಯಾರೋ ಒಬ್ರು ಬರ್ತಾರೆ. ನಾನು ಇಷ್ಟಪಟ್ಟವ್ರು ಅವ್ರಲ್ಲ ಅಂದ ಕಾರಣಕ್ಕೆ ನಾನು ಅವರನ್ನು ತುಚ್ಛವಾಗಿ ನೋಡಂಗಿಲ್ಲ. ಈಗ ನಡೆದು ಬಿಡುತ್ತೆ. ಅಯ್ಯೋ, ನಾನು ಒಬ್ಳನ್ನ ಬೇರೆ ಯಾರನ್ನೂ ಇಷ್ಟಪಟ್ಟಿದ್ದೆ, ನಮ್ಮ ಮನೆಯವ್ರ ಒತ್ತಾಯಕ್ಕೆ ನಿನ್ನನ್ನು ಕಟ್ಕೊಂಡೆ ಅಂತ ಅವಳಿಗೆ ಇಡೀ ಜನ್ಮ ನರಕ ತೋರಿಸ್ತಾನ ಒಬ್ಬ ಗಂಡ. ಕೇಳ್ಬಿಟ್ಟಿದ್ದೀನಿ. ಹಾಗಾಗಿ ಅದೊಂದು ಸ್ಥಾನ. ನಾನು ಕೆಲವೊಮ್ಮೆ ನಾನು ಇನ್ಯಾರೋ ಬರ್ಲಿ ಅಲ್ಲಿಗೆ ಅಂತ ಎಳ್ಕೊಂಬರಕ್ ಹೋಗ್ತೀನಿ, ಬಟ್ ಅಷ್ಟೊತ್ತಿಗೆ ವಿಧಿ ತಂದು ಇನ್ನೊಬ್ರು ನಿಲ್ಸಿರುತ್ತೆ. ಆಗ ವಿಧಿಯ ಇಚ್ಛೆಗೆ ನಾನು ತಲೆಬಾಗಬೇಕು. ನಂದೇನೋ ಈಡೇರ್ಲಿಲ್ಲ ಅಂತ ನಾನು ವಿಧಿ ಕೊಟ್ಟ ಹೆಣ್ಣು ಮಗಳಿಗೆ ಹಿಂಸೆ ಕೊಡಬಾರ್ದು. ನೋಡಿ, ವ್ಯವಸ್ಥೆ ಕೆಲವೊಮ್ಮೆ ಹಂಗಾಗುತ್ತೆ. ನಾನು ಬಯಸಿದ್ದು ಒಂದಾದ್ರೆ ಸಿಕ್ಕಿದ್ದೊಂದು. ಹಾಗಾಗಿ ಬಯಸಿದ್ದು ಸಿಗಲಿಲ್ಲ ಎಂದು ದುಃಖ ಪಡುವುದಕ್ಕಿಂತ ಇದನ್ನೇ ನಾನು ಬಯಸಿದ್ದು ಅಂದುಕೊಳ್ಳುವುದು ನೆಮ್ಮದಿಯ ಜೀವನಕ್ಕೆ ಬಹಳ ದೊಡ್ಡ ಸೂತ್ರ. ನಿಜ ಗುರುಗಳೇ, ನಿಜ ಗುರುಗಳೇ. ಹಾಗೆ ಬದುಕಿ, ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ನೋಡಿ, ಬಹಳ ಖುಷಿ ಆಯ್ತು. ಇವತ್ತಿಗೆ ನಗುಮುಖ ಇದೆ, ಜೀವನ ಚೆನ್ನಾಗಿ ಹೋಗ್ತಾ ಇದೆ. ಕೆಲವು 2-3 ವಿಚಾರಗಳು ಬಾಕಿ ಇದ್ದಾವೆ. ಮದುವೆ, ಅದು ಕಾಯ ಕೆಲಸದ್ದು, ಇನ್ನು ಎಲ್ಲವೂ ಕಾಲಕ್ರಮೇಣ ಕೂಡು ಬರ್ತವೆ. ಧನಾತ್ಮಕವಾಗಿರಿ. ಖಂಡಿತ ಆ 2 ವಿಚಾರದಲ್ಲೂ ನಿಮ್ಗೆ ಒಳ್ಳೇದೇ ಆಗುತ್ತೆ. ಆಯ್ತು ಗುರುಗಳೇ, ಆಯ್ತು. ನಿಮ್ಮ ಆಶೀರ್ವಾದ ಎದ್ಬಿಟ್ರಿ ಗುರುಗಳೇ. ನಾನ್ ಜೀವನ್ ಪೂರ್ತಿ ಈಗ ನಿಮ್ ಈ ಧ್ವನಿ ಕೇಳ್ತಾ ಇದ್ಬಿಟ್ರಿ ಗುರುಗಳೇ, ಅದೇ ಒಂದ್ ದೊಡ್ಡ ನಮ್ಗೆ ಪುಣ್ಯ ಗುರುಗಳೇ. ಅದನ್ ಬಿಟ್ರೆ ಬೇರೆ ಏನಿಲ್ಲ ಗುರುಗಳೇ. ಎಲ್ಲದು ಈಗ ವಯಸ್ಸು ಬಂದಂಗೆ ಎಲ್ಲದ ಪ್ರತಿಯೊಂದು ವ್ಯಾಖ್ಯಾನ ಅರ್ಥ ಆಗ್ತಾ ಇದೆ ಗುರುಗಳೇ. ಈಗ ಯಾವ್ದು ಚಿಕ್ಕ ವಯಸ್ಸಿಗೆ ಇವ್ರೇನಪ್ಪ ಪುರಾಣ ಹೇಳ್ತಾರಂತ ನಾವು ಪ್ರವಚನ ಹೇಳ್ಬೇಕಾದ್ರೆ ಹೇಳ್ತಿದ್ವಿ ಗುರುಗಳೇ. ಬಟ್ ಇವತ್ತೆಲ್ಲಾದ್ರೂ ಪ್ರವಚನ ನಡೆದತ್ತಂದ್ರೆ ಮುಂದೆ ಹೋಗಿ ಕುಂದಿರ್ತಾವ ಗುರುಗಳೇ. ನಾವು ಏನೋ ಒಂದು ಇರ್ತತಪ್ಪ, ಏನೋ ಒಂದು ಒಳ್ಳೆ ವಾಣಿನೇ ಇರುತ್ತೆ ಅಂತ ಹೇಳಿ ಗುರುಗಳೇ. ನಿಜ, ಅವೆಲ್ಲ ಅರ್ಥವಾಗುವ ಸ್ಥಿತಿಗೆ ಬಂದು ತಲುಪೋದು ಅದೊಂದು ಪರಿಪಕ್ವವಾದ ಹಣ್ಣಾದ ಜೀವನ. ಹೌದು ಗುರುಗಳೇ. ಬಿಳಿ ಕೂದಲು ಬಂದಾಗ್ಲೇ ಬರಬೇಕು ಅಂತ ಇಲ್ಲ, 1-2 ಪೆಟ್ಟು ತಿಂದಾದ್ಮೇಲೂ ಬರುತ್ತೆ. ನಿಜ ಗುರುಗಳೇ, ನಿಜ. ನಾನು ತುಂಬಾ ಸಾರಿ ಕೇಳ್ಪಡ್ತೀನಿ, ಡ್ರೈವರ್ಗಳು ಕರೆ ಮಾಡಿದಾಗ ಅವರೆಲ್ಲ
ಸರ್ ಮೊದಲೆಲ್ಲ ನಾವು ಯಾವುದಾದ್ರು ಹಾಡು ಹಾಕೊಂಡಿರ್ತಿದ್ದೋ, ಆದರೆ ಒಂದು ಹಂತ ಕೆಲವು ಪೆಟ್ಟುಗಳು ಬಿದ್ದು ಈಗೆಲ್ಲ ನಿಮ್ಮ ಕಾರ್ಯಕ್ರಮ ಬಿಟ್ಟರೆ ಬೇರೆ ಏನಾದರೂ ಪಾಡಿಗೆ ಅದು ಓಡ್ತಾ ಇರುತ್ತೆ ಸರ್. ನಮ್ಮ ಪಾಡಿಗೆ ನಾವು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಹೊರಗಿನ ಅಥವಾ ಬದುಕಿನ ಸತ್ಯಗಳು ಅರ್ಥ ಆಗಿ ಇದಿಂಗೆ ಇದಿಷ್ಟೇ ಅಂತ ಅಂದಮೇಲೆ ಇನ್ನೇನೋ ಮಜಾ ನಿರೀಕ್ಷೆ ಮಾಡ್ಲಿಕ್ಕೆ ಕಾರಣ ಇಲ್ಲ. ಹೌದು ಗುರುಗಳೇ, ಹೌದು. ಎಲ್ಲ ಮಜಾ ಒಳಗಡೆನೂ ಏನೋ ದುರಂತ ಇದೆ ಅಂತ ಅರ್ಥ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಇಲ್ಲ, ನಿಜ ಗುರುಗಳೇ. ನಾನು ಇವಾಗಂತೂ ಯಾವ್ದಾವ್ದು ನಾನು ಸಬ್ಜೆಕ್ಟ್ ಆಗ್ಬಿಟ್ಟೇನಂದ್ರೆ ಗುರುಗಳೇ, ಮಹಾಭಾರತ ನೋಡ್ತೇನೆ ಗುರುಗಳೇ. ಎಪಿಸೋಡ್ ಸೂಪರ್. ಎಷ್ಟು ನೋಡಿದ್ರು ಕಮ್ಮಿ ಗುರುಗಳೇ. ಅದರಿಂದ ಒಂದೊಂದು ಮಾತು, ಅದರಿಂದ ಎಷ್ಟು ಇನ್ಸ್ಪಿರೇಷನ್ ಅಂದ್ ಗುರುಗಳೇ. ಯಾವ್ದು ನಿನ್ನದಲ್ಲ ಇಲ್ಲೇ, ಯಾವ್ದು ನಿನ್ನದಲ್ಲ, ನೀನ್ ಯಾಕೆ ನಿಂದು ಅಂತೇಳಿ ಬಡ್ದಾಡ್ತೀಯ. ನೀವಂತೂ ಕೆಲವೊಬ್ರು ವಿಡಿಯೋದಲ್ಲಿ ಕೆಲವೊಬ್ಬರಿಗೆ ಹೇಳಿರೋ ಮಾರ್ಗದರ್ಶನ ಗುರುಗಳೇ ಎಲ್ಲೇ ನನಗೋ ಹೇಳ್ತಾ ಇದಾರೇನಪ್ಪ ಇವರು ಅಂತ ಅಷ್ಟ್ರ ಮಟ್ಟಿಗೆ ನನಗೆ ನಾನು ಮಾಡಿರೋದು, ಇದು ನಾನು ಹಿಂಗ ಮಾಡ್ಯಾರಲ್ಲ ನನಗೆ ಹೇಳ್ತಾ ಇದಾರಲ್ಲ ಗುರುಗಳು. ಅವ್ರಿಗೆ ಕಾಲ್ ಮಾಡಿ ಕೇಳೋಂಥದ್ದೇನೈತಿ, ಇದು ನಂದೇ ಇದು ಸ್ಟೋರಿ, ನಂದೇ ಇದು ಕಥೆ ಅನ್ನೋದು ಅಷ್ಟು ಮಟ್ಟಿಗೆ ಅರ್ಥ ಆಗಿಬಿಟ್ಟಿದೆ ಗುರುಗಳೇ. ನಿಜವಾಗ್ಲು ಗುರುಗಳೇ, ನಾನು ಇವಾಗ 5-6 ತಿಂಗಳಿಂದ ನಿಮ್ ಇದನ್ನ ನೋಡ್ತಾ ಇದ್ದೇನೆ ಗುರುಗಳೇ. ಫಸ್ಟ್ ಟೈಮ್ ಇವತ್ ನಿಮ್ ಜೊತೆಗೆ ಮಾತಾಡ್ಬೇಕು, ಧೈರ್ಯ ತಗೊಂಡು ಏನಾದ್ರೂ ಒಂದ್ ಸೊಲ್ಯೂಷನ್ ಕೇಳೋಣ. ಗುರುಗಳು ಸಹಾಯ ಮಾಡಪ್ಪ, ನೀನು ನಿನ್ ಕಡಿಂತ್ರ ಒಳ್ಳೇದಾಗುತ್ತೆ ಅಂತೇಳಿ ಅವ್ರ ಬಾಯಿಂತ್ರ ಬಂದ್ರೆ ಮುಂದುವರಿಯೋಣ. ಬೇಡಪ್ಪ ನೀನು ನಿನ್ನ ಪಾಡಿ ನೀನ್ ಇರು ಅಂತ ಹೇಳಿದ್ರೆ ಅವ್ರು ಹೆಂಗ್ ಹೇಳ್ತಾರೆ ಹಂಗ್ ಹೋಗೋಣ ಅಂತ ಹೇಳಿ ನಾನು ಇವತ್ತು ಕಾಲ್ ಮಾಡಿದ್ದೆ ಗುರುಗಳೇ. ಫಸ್ಟ್ ಟೈಮ್ಗೆ ಕಾಲ್ ಕನೆಕ್ಟ್ ಆಯ್ತು ಗುರುಗಳೇ. ಇರ್ಲಿ, ಈ ವಿಚಾರದಲ್ಲಿ ದೂರ ಇಡುವ ನಿರ್ಧಾರವೇ ಶ್ರೇಷ್ಠವಾದದ್ದು. ಯಾಕಂದ್ರೆ ಅಲ್ಲಿ ವ್ಯವಸ್ಥೆಗಳು ನಿಮ್ಮ ಬಗ್ಗೆ ಒಂದು ಕಣ್ಣಿರೋದಾದ್ರೆ ಅಥವಾ ಆಕೆಗೆ ಅದರಿಂದ ತುಂಬಾ ತೊಂದರೆಗಳಾಗ್ತವೆ. ಹಾಗಾಗಿ ಆ ದೃಷ್ಟಿಯಿಂದ ಆಕೆ ನನ್ನ ಕೆಟ್ಟವನು ಅಂದ್ಕೊಂಡ್ರು ಪರವಾಗಿಲ್ಲ. ಕೆಲವೊಮ್ಮೆ ಆ ಅಂತರ ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ನೀವು ಮಾಡಿದ ಉಪಕಾರದಿಂದ ಒಂದು ವೇಳೆ ಅವ್ರಿಗೇನು ಒಳ್ಳೇದಾಗುತ್ತೋ, ನೀವು ಸಂಪರ್ಕದಲ್ಲಿ ಇರೋದ್ರಿಂದ ಅವ್ರಿಗೆ ಅದರ 10 ಪಟ್ಟು ಕೆಟ್ಟದ್ದಾಗುತ್ತೆ. ಅಂಥದ್ದೊಂದು ಕಾಲ ಒದಗಿ ಬಂದ್ಬಿಡುತ್ತೆ ಕೆಲವೊಮ್ಮೆ. ನಾನು 5 ಸಹಾಯ ಮಾಡ್ತೀನಿ ಅಂದ್ರೆ ಜೊತೆಲಿ ಇರುವ ಕಾರಣ ಅಲ್ಲಿ ಗೊತ್ತಾಗಿ ಮುಂದೇನು ಕೆಲವು ಸಂಗತಿಗಳು ನಡೆದಾಗ ಇಲ್ಲಿ 5 ಸಹಾಯಕ್ಕಿಂತ 100 ಕೆಟ್ಟದ್ದು ನಡೆದಾಗ ಅದ್ರ ಮುಂದೆ 5 ಸಹಾಯ ಬೇಡವಿತ್ತೇನೋ, ನಾನು ಸುಮ್ಮನಿದ್ರೆ ಆಗೋದು ನಂಗಾಗ್ಬಿಡುತ್ತೆ ಕಾಲ. ಯಾರಾದ್ರೂ ಅಷ್ಟೇ, ಅದು ನಿಮ್ಮ ಹೆಂಡತಿ ಆದ್ರೂ ಅಷ್ಟೇ, ನನ್ನ ಬದುಕಲ್ಲಿ ಬರೋ ಸಂಗಾತಿ ಆದ್ರೂ ಅಷ್ಟೇ. ಸೊ ಹಿಂದಿಂದ ಏನೇ ಕಥೆಗಳಿರ್ಲಿ, ಇನ್ನೊಬ್ರಿಗೆ ಅದು ಹೋಯ್ತು, ಇನ್ನೊಬ್ರಿಗೆ ಅದು ಸ್ವಂತ ಆಯ್ತು ಅಂದಾಗ ನಾವು ಅದನ್ನ ಅಕ್ಕ ತಂಗಿ ಸಹೋದರಿ ಭಾವನೆ ಬಿಟ್ಟು ಇನ್ಯಾವುದೇ ಫ್ರೆಂಡ್ ಭಾವನೆಯಲ್ಲಿ ಹೋದ್ರೂ ಕೂಡ ಅದು ಲೋಕದಲ್ಲಿ ಅಪಾರ್ಥವಾಗಿ ಪರಿಣಮಿಸುವ ಕಾಲ ಬಂದೇ ಬರುತ್ತೆ. ಹೌದು ಗುರುಗಳೇ, ನಿಜ ಗುರುಗಳೇ. ಅದನ್ನ ತಿಳ್ಕೊಂಡು ನಾವೇ ಪರವಾಗಿಲ್ಲ, ನೋಡು ನಾನು ಮತ್ತೆ ರೀಕನೆಕ್ಟ್ ಮಾಡಿಕೊಂಡ್ರು ಮಾತಾಡಿದ್ರು ಅವನು ಕೈ ಬಿಟ್ಬಿಟ್ನಲ್ಲ ನನಗೆ, ಮತ್ತೆ ಒಂದೆಂತ ಪ್ರೀತಿ ಅಂತ ಹಾಕಿ ಬೈಕೊಂಡ್ರು ಪರವಾಗಿಲ್ಲ. ಬಟ್ ನಿಮ್ಮ ಉದ್ದೇಶ ಶುದ್ಧವಾಗಿದೆ ಅಥವಾ ಅವರ ಭವಿಷ್ಯದ ದೃಷ್ಟಿಯಿಂದ ನೀವು ಅಂತರ ಕಾಪಾಡಿಕೊಳ್ಳೋದು ಅಥವಾ ಅವರಿಂದ ದೂರ ಇರೋದು ಅಥವಾ ಅಜ್ಞಾತವಾಗಿ ಇರೋದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ಪರವಾಗಿಲ್ಲ, ಅವ್ರದ್ದೇನೋ ನಡೆಯುತ್ತೆ. 3ನೇ ವ್ಯಕ್ತಿ ಆಗ್ಬಾರ್ದು ಗುರುಗಳೇ. ನಾನು ನಿಜವಾಗ್ಲು ನೀವ್ ಹೇಳಿರೋದ್ರಲ್ಲಿ ಒಂದು ಅರ್ಥ ಇದೆ ಗುರುಗಳೇ. 3ನೇ ವ್ಯಕ್ತಿಯಾಗಿ ನಾವು ನ್ಯೂಸ್ ಪೇಪರು, ನಾವು ಕ್ರೈಮ್ ಸ್ಟೋರಿ ಆಗೋಂತ ಅವಶ್ಯಕತೆ ಇಲ್ಲ ಗುರುಗಳೇ. ಬೇಡ. ಯಾಕಂದ್ರೆ ಬಹುಶಃ ಯಾವುದೋ ಹಳೆಯ ಕತೆಗಳು ಇರೋ ಕಾರಣಕ್ಕೆ ನಿಮ್ಗೆ ಹಂಗ ಅನ್ನಿಸ್ತಾ ಇದೆ ಹೊರತು ಅಂಡ್ ಹಂಗ ಆ ಕತೆ ಇರೋದ್ರಿಂದಲೇ ನಿಮ್ಮ ಮೇಲೆ ಏನ್ ನಡೆದ್ರು ನಿಮ್ಮ ಮೇಲೆ ತಂದಾಕ್ತಾರ ಮೇಲೆ. ಹೌದು ಗುರುಗಳೇ, ನಿಜ ಗುರುಗಳೇ. ಅದಕ್ಕೆ ಬೇಡ, ತಿಳಿದೇ ಹೇಳ್ತಾ ಇದ್ದೀನಿ, ಆ ವಿಚಾರಕ್ಕೆ ಹೋಗೋದು ಬೇಡ. ನಿಮ್ಮಲ್ಲೊಂದು ಬಂಗಾರದಂತಹ ಪುಟಗಳು ಓಪನ್ ಆಗುತ್ತವೆ, ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರಿ. ಆಯ್ತು ಗುರುಗಳೇ, ಶುಭವಾಗಲಿ. ನೋಡಿ, ಈ ಪ್ರೀತಿ ಕಥೆಯನ್ನು ಕೇಳಿದಾಗ ಎಷ್ಟು ಜನರ ಬದುಕಲ್ಲಿ ಹೀಗೆ ನಡೆದಿರುತ್ತೆ. ನನಗೆ ಅವರು ಸಡನ್ ಆಗಿ ಬೇಡ ಅಂದ್ರೆ 4 ವರ್ಷ ಪ್ರೀತಿ ಮಾಡಿ ಒಂದು ಸಮಯ ಬರಬೇಡ ದಯವಿಟ್ಟು ಬರಬೇಡ ಅಂತ ಒಂದು ಹುಡುಗಿನೇ ಹೇಳಿದಾಗ ಹಂಗಾಗಿರ್ಬೇಕಲ್ಲ ಇವ್ರಿಗೆ. ಅಂಡ್ ಮನೆಯವ್ರಿಗೆ ಗೊತ್ತಿಲ್ಲದೆ ಅದೆಲ್ಲ ಮುಂದುವರೆದಿದ್ದು ಪ್ರೀತಿ ಹಚ್ಕೊಂಡಿದ್ದು ಅದೆಲ್ಲ ತಪ್ಪು, ಅದು ಬೇರೆ, ಅದನ್ನ ಸರಿ ಅಂತ ಹೇಳಲಿಕ್ಕಾಗಲ್ಲ.
ಆದರೆ ನೋಡಿ, ಅದರಿಂದ ಆಚೆಗೆ ಆ 4 ವರ್ಷ ಪ್ರೀತಿ ಮಾಡಿ ಒಂದು ದಿನ ಆ ಹುಡುಗಿ ಬೇಡ ಅನ್ನೋದು, ಪಾಪ ಆ ಹುಡುಗಿ ಏನು ಕಷ್ಟಕ್ಕೆ ಸಿಗಾಕೊಂಡಿತ್ತೋ ಏನೋ. ಆದರೆ ಎಷ್ಟು ಪ್ರೇಮಿಗಳ ಬದುಕಲ್ಲಿ ಇವು ನಡೆದಿರುತ್ತಲ್ಲ. ನಾನಂತೂ ತುಂಬ ಕಥೆಗಳು ಕೇಳಿದ್ದೀನಿ. ಹಂಗೆಲ್ಲ ಕೇಳಿದಾಗ ಅನಿಸೋದು, ಹೌದಾ ಪ್ರೀತಿ ಹಿಂಗಿರುತ್ತಲ್ವ ಅಂತ ಅನಿಸುತ್ತೆ. ಏನು ಮಾಡಲಿಕ್ಕಾಗಲ್ಲ. ನಮ್ಮ ಪಾಲಿಗೆ ಬಂದದ್ದನ್ನು ನಾವು ಸ್ವೀಕರಿಸಬೇಕು. ಇಷ್ಟಪಟ್ಟಿದ್ದು ಸಿಗದೆ ಹೋದಾಗಲೂ ನಮ್ಮ ಬದುಕನ್ನು ನಾವು ಜೀವಂತವಾಗಿಟ್ಟುಕೊಳ್ಬೇಕು. ಯಾಕಂದ್ರೆ ಬದುಕು ಇಷ್ಟಪಟ್ಟಿದ್ದನ್ನು ಪಡ್ಕೊಳ್ಳೋದ್ರಲ್ಲಿ ಮಾತ್ರ ಇಲ್ಲ. ಯಾವುದು ಭಗವಂತ ಕೊಟ್ನೋ ಅದನ್ನು ಇಷ್ಟಪಡ್ತಾ ಹೋಗೋದ್ರಲ್ಲೇ ನಿಜವಾದ ಸುಖ, ನೆಮ್ಮದಿ ಇದೆ. ಬಟ್ ನಾವು ನಮ್ಮ ಜೊತೆ ಬೆಳೆದ ಸ್ನೇಹಿತರು, ಪ್ರೀತಿಸಿದ ಹುಡುಗಿ ಅಂತ ಮಾತ್ರ ಅಲ್ಲ, ಸ್ನೇಹಿತರು, ಜೊತೆಯಲ್ಲಿ ಬೆಳೆದವರು, ಆಡಿದವರು, ಈಗೆಲ್ಲ ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ. ನಾನು ಅಂದ್ಕೊಳ್ತೀನಿ ಸುಮ್ಮನೆ ಕೆಲವೊಮ್ಮೆ, ಆ ಅಂಗನವಾಡಿಯಿಂದ ಏನು ಶಿಶು ವಿಹಾರ ಅಂತ ಹೇಳ್ತಾರಲ್ಲ, ಅಂಗನವಾಡಿಯಿಂದ ಇಲ್ಲಿವರೆಗೂ ಜೊತೆಲಿ ಎಷ್ಟು ಹುಡುಗರು ಬಂದು ಹೋದರು, ಏನೆಲ್ಲ ತರಲೆ ತುಂಟಾಟಗಳನ್ನು ಆಡಿದ್ರು. ಕೆಲವೊಬ್ರು ಕನಸುಗಳನ್ನ ಇಟ್ಕೊಂಡಿದ್ರು, ಕೆಲವೊಬ್ರು ತರಲೆ ಮಾಡ್ತಾನೆ ಅವ್ರ ಜೀವನ ಮುಗಿಸ್ಬಿಟ್ರು. ಇನ್ನು ಕೆಲವೊಬ್ರು ಕನಸುಗಳಿರ್ಲಿ, 3 ಹೊತ್ತು ಊಟಕ್ಕೆ ಕಷ್ಟ ಇರೋರಿದ್ರು, ಬಟ್ಟೆ ಕಷ್ಟ ಇರೋರಿದ್ರು, ಮನೆಯಲ್ಲಿ ನೆಮ್ಮದಿ ಇಲ್ಲದ ಕೆಲವರಿದ್ರು. ಅವರೆಲ್ಲರೂ ಇವತ್ತು ಚೆನ್ನಾಗಿರ್ಬೋದಾ? ಅವ್ರ ಬದುಕು ಚೆನ್ನಾಗಿರ್ಬೋದಲ್ವಾ? ಅಥವಾ ಚೆನ್ನಾಗಿ ಆಗಿರ್ಬೇಕು ಅಂದ್ಕೊಳ್ತೀನಿ ನಾನು. ನನಗೆ ಗೊತ್ತಿದ್ದು ಹಾಗೆ ಎಷ್ಟೋ ಫ್ರೆಂಡ್ಸ್ಗಳಿಗೆ ಬಟ್ಟೆ ಹೊಲಿಸ್ಕೊಳ್ಳೋಕೆ ಶಕ್ತಿ ಇರ್ತಿರ್ಲಿಲ್ಲ. ಯೂನಿಫಾರ್ಮ್ ಕೊಟ್ಟರೆ ವರ್ಷಗಟ್ಟಲೆ ಅವು ಪೆಟ್ಟಿಗೆಲೇ ಇರ್ತಿದ್ದು, ಅಥವಾ ಟೈಲರಿಗೆ ಹೊಲಿಯೋಕೆ ಕೊಟ್ಟರೆ ವರ್ಷಾನುಗಟ್ಟಲೆ 8ನೇ ಕ್ಲಾಸಲ್ಲಿ ಕೊಟ್ಟರೆ 10ನೇ ಕ್ಲಾಸ್ಗೆ ಇಸ್ಕೊಳ್ತಾ ಇದ್ದು, ಫೀಸ್ ಕಟ್ಟೋಕೆ ಆಗ್ತಿರ್ಲಿಲ್ಲ. ಆ ಫ್ರೆಂಡ್ಸ್ಗಳೆಲ್ಲ ಹೆಂಗಿದಾರೋ ಈಗ ಬದುಕು ಅವ್ರಿಗೆ ಚೆನ್ನಾಗಿ ಆಗಿರ್ಬೇಕು, ದೇವ್ರು ಏನೋ ಒಳ್ಳೇದು ಮಾಡಿರ್ಬೇಕು, ಅವ್ರಿಗೆ ಚೆನ್ನಾಗಿರ್ಲಿ ಅವರೆಲ್ಲ. ಹಾಗೆ ಯಾವುದೂ ಶಾಶ್ವತವಲ್ಲ. ಈ ಓವರ್ ದಿ ಇಯರ್ಸ್ 1ನೇ ಕ್ಲಾಸಿಂದ 10, 11, 12 PUC ಇಲ್ಲಿ ಎಷ್ಟು ಜನ ನೋಡಿರ್ತೀರಿ ನೀವೆಲ್ಲ ಅಲ್ವಾ? ಎಲ್ಲೋ ಒಂದು ಕಡೆ ಚೆನ್ನಾಗಿರ್ಲಿ ಅಂತ ಹಾರೈಸಬೇಕು. ಬಹುಶಃ ಆಗಾಗ ನೀವು ಒಂಟಿಯಾಗಿ ಕೂತಾಗ ಮೆಲುಕು ಹಾಕಿ ಅವನ್ನೆಲ್ಲ ಹೆಂಗಿತ್ತಲ್ವಾ? ಆಗೆಲ್ಲ ಎಷ್ಟು ನೆಮ್ಮದಿಯಾಗಿತ್ತು ಅಲ್ವಾ? ಅವಾಗ ಹೆಚ್ಚು ಆಸೆಗಳಿರಲಿಲ್ಲ, ಇರೋದ್ರಲ್ಲಿ ಖುಷಿ ಪಡ್ತಾ ಇದ್ದು. ಅವಾಗಿನ ಕಿತ್ತಾಟ ಪೆನ್ಗೆ, ಪೆನ್ಸಿಲ್ಗೆ, ರಬ್ಬರ್ಗೆ, ಮೆಂಡರ್ಗೆ, ಎರೇಸರ್ಗೆ, ಅಥವಾ ಒಂದು ಬಾಲ್ಗೆ, ಬ್ಯಾಟ್ಗೆ, ಅಥವಾ ಜಾತ್ರೆಯಲ್ಲಿ ಏನೋ ತಿಂಡಿಗೋ ಇನ್ನೇನಿಗೋ. ಈಗಿನ ಹೊಡೆದಾಟಗಳು ಬೇರೆ ಕಾರಣಕ್ಕೆ, ಆಗಿನ ಹೊಡೆದಾಟಗಳು ಬೇರೆ ಕಾರಣಕ್ಕೆ. ನೋಡಿ ಬದುಕು ಹೆಂಗೆ ಬದಲಾಗುತ್ತೆ ಅಂತ. ನೀವೊಂದು ಕ್ಷಣ ನೀವು ಸ್ಮರಿಸಿ, ನಿಮ್ಮ ಈ ಚೈಲ್ಡ್ಹುಡ್ಡಿಂದ ಎಷ್ಟು ಜನ ನಿಮ್ಮ ಬದುಕಲ್ಲಿ ಬಂದು ಹೋಗಿದ್ದಾರೆ. ಎಲ್ಲೋ ಒಂದು ಕಡೆ ಚೆನ್ನಾಗಿರ್ಲಪ್ಪ. ಕಾರ್ಯಕ್ರಮ ನೋಡ್ತಾ ಇರೋ ನೀವು, ನಿಮ್ಮ ಬಾಲ್ಯದ ಅಥವಾ ಇಲ್ಲಿವರೆಗೂ ನಿಮ್ಮ ಬದುಕಲ್ಲಿ ಬಂದು ಯಾಕೋ ಇವತ್ತು ನಿಮ್ಮ ಜೊತೆ ಇಲ್ಲ, ಏನೋ ಅವರವ್ರ ಬದುಕು ನೋಡ್ಕೊಂಡು ಹೋಗಿದ್ದಾರೆ, ಚೆನ್ನಾಗಿರ್ಲಪ್ಪ ಅಂದ್ಬಿಡಿ. ದೇವರು ಒಳ್ಳೇದು ಮಾಡ್ತಾನೆ. ನಾನಂತೂ ಅಂದ್ಕೊಳ್ತೀನಿ, ಬಹುಶಃ ನಾನಿವತ್ತು ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಗುರುತು ಸಿಕ್ಕಿರ್ಲಿಕ್ಕಿಲ್ಲ. ನಾನಂತೂ ಆಗಾಗ ಅಂದ್ಕೊಳ್ತೀನಿ, ಅಪ್ಪ ಎಲ್ಲಾದರೂ ಚೆನ್ನಾಗಿರಲಿ ಅವರೆಲ್ಲ ಅಂತ. ಯಾಕಂದರೆ ನಮ್ಮ ಬಾಲ್ಯವನ್ನು ಶ್ರೀಮಂತಗೊಳಿಸಿದವರು ಆ ಎಲ್ಲ ಸ್ನೇಹಿತರು. ದೇವರು ಚೆನ್ನಾಗಿರಲಿ, ಅವರನ್ನು ಒಳ್ಳೆದಾಗಲಿ. ಬಹಳ ಖುಷಿಯಾಯ್ತು ನಿಮ್ಮ ಕತೆ ಕೇಳಿ. ಈಗ ಮುಂದಿನ ಕರೆ ತಗೊಳ್ಳಿ.